ರೇವತಿ ಮೇಡಮ್, ಸೊ ನೀವು ಸ್ವಲ್ಪ ಡ್ರೈವ್ ಮಾಡಿ. ಇದು ಅನುಭವಗಳ ಹಂಚಿಕೆ ಅಂದ್ರೆ ಯಾರ್ಯಾರು ಭಾಗವಹಿಸಿದ್ರು ಅವರೆಲ್ಲ ಹ್ಯಾಂಡ್ ಮಾಡ್ತಾ ಅರೇಂಜ್ ಮಾಡ್ತಾ ಹೋದ್ರೆ ಹಾ, ಧರ್ಮಸ್ಥಳ ಕಾರ್ಯಕ್ರಮದ್ದು ಮತ್ತೆ ಈ ಕಾರ್ಯಕ್ರಮ ಎರಡು ಕಾರ್ಯಕ್ರಮಗಳ ಅನುಭವ ಹಂಚಿಕೆ ಸ್ವಲ್ಪ ಡ್ರೈವ್ ಮಾಡಿ. ಓಕೆ ಸರ್. ಧರ್ಮಸ್ಥಳದ ಕಾರ್ಯಕ್ರಮ ಹೇಳ್ಬೇಕಂದ್ರೆ ನಮ್ಮ ಪ್ರಯಾಣದಿಂದನೇ ಬಹಳ ಅದ್ಭುತವಾದ ಕಾರ್ಯಕ್ರಮ ಅಂತ ನಾವು ಅಂದ್ಕೊಂಡ್ವಿ. ಆ ನೇಚರ್ ಅಲ್ಲಿ ಆ ಟ್ರೈನ್ ಅಲ್ಲಿ ನಾವು ಹೋದ್ವಿ. 52 ಟನಲ್ಸ್ಗಳನ್ನ ಬಹಳ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಜೊತೆಗೆ ನೇಚರ್, ನಾನಂತೂ ತುಂಬಾ ನವಿಲು ಪಕ್ಷಿ ಅದಿದೆಲ್ಲ ನೋಡಿದೆ. ಲಕ್ಷ್ಮೀಕಾಂತ ಮೇಡಮ್ಗೆ ತೋರಿಸಿದಾಗ ಅವ್ರು ಅಯ್ಯೋ ದಾಟೋಯ್ತಲ್ಲ ನಾನು ಕಂಡಿಲ್ಲ ಅಂತ ನಾನು ಅವ್ರಿಗೆ ಹೇಳ್ತಾ ಇದ್ದೆ. ಅದಕ್ಕೊಂದು ವಿಷನ್ ಬೇಕು, ಅವಾಗ ಮಾತ್ರ ಕಾಣೋದು ಅಂತ. ತುಂಬಾ ಚೆನ್ನಾಗಿ ನಾವು ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಅಲ್ಲಿ ಹೋದಾಗ ಎಲ್ರಿಗೂ ಗೊತ್ತಿದ್ದಾಗೆ ಧರ್ಮಸ್ಥಳ ಒಂದು ಧರ್ಮದ ಜಾಗ. ನಮಗೆ ಇಳಿದ ತಕ್ಷಣ ರೂಮ್ ಅದು ಇದು ಏನು ಪ್ರಾಬ್ಲಮ್ ಆಗಿಲ್ಲ, ಒಳ್ಳೆ ರೂಮ್ ತುಂಬಾ ಚೆನ್ನಾಗಿರೋದು ಸಿಕ್ತು. ಜೊತೆಗೆ ನಾವು ಬ್ರೇಕ್ಫಾಸ್ಟ್ ಎಲ್ಲ ಟ್ರೈನಲ್ಲಿ, ಯಾಕಂದ್ರೆ ಬೆಳಿಗ್ಗೆ ಬಿಟ್ಟಿದ್ದು. ಅದ್ರ ಜೊತೆಗೆ ಏನಾಯ್ತಂದ್ರೆ ಸುಬ್ರಹ್ಮಣ್ಯದಲ್ಲಿ ಟ್ರೈನ್ ನಿಂತ ಕಾರಣ ನಾವು ಸುಬ್ರಹ್ಮಣ್ಯದ ದರ್ಶನವನ್ನು ಸಹ ಮಾಡ್ಕೊಂಡ್ವಿ. ಜೊತೆಗೆ ಸರ್ಗೆ ಸಹ ಒಬ್ರು ಅದ್ಭುತವಾದ ವ್ಯಕ್ತಿಯ ಪರಿಚಯ ಆಯ್ತು. ಶಿವಂಬು ಬಗ್ಗೆ ಒಂದು ಪ್ರೊಫೆಸರ್ ಅವರು ಸಿಕ್ಕಿದ್ರು. ನಾವು ನಾನು ಲಕ್ಷ್ಮೀಕಾಂತ ಮೇಡಮ್ ದರ್ಶನ ಮಾಡ್ಕೊಂಡು ಬರುವಷ್ಟರಲ್ಲಿ ಸರ್ ಆ ಕೆಲಸವನ್ನು ಸಹ ಮುಗಿಸ್ಕೊಂಡ್ರು. ಒಂಥರ ಬಹಳ ಚೆನ್ನಾಗಿ ಒಂದು ಯಾತ್ರೆ ಆಯ್ತು. ಅಲ್ಲಿಂದ ನಾವು ಕೆಂಪು ಬಸ್ಸಲ್ಲಿ ಹೋದ್ವಿ. ಅದು ಒಂದು ಬಹಳ ಎಕ್ಸ್ಪೀರಿಯನ್ಸ್. ನಮ್ಮನ್ನು ಎತ್ತಿ ಎತ್ತಿ ಹಾಕ್ತಾ ಇತ್ತು. ಆದ್ರೆ ಒಂದು ವಿಶೇಷ ಅಂದ್ರೆ ಆ ಸಂದರ್ಭದಲ್ಲೂ ನಮ್ಮ ರಂಗನಾಥ್ ಗುರುಗಳು ಪುಸ್ತಕವನ್ನ ಓದ್ಕೊಂಡೇ ಬರ್ತಾ ಇದ್ರು. ನಾನಂತೂ ಆ ಕಡೆ ಈ ಕಡೆ ತೂಕಾಡ್ಸ್ಕೊಂಡು ನಿದ್ರೆ ಮಾಡ್ತಾ ಇದ್ದೆ. ಸರ್ ಅಂದ್ರು, ನಾನು ಅವ್ರಿಗೆ ಕೇಳಿದೆ, ಏನ್ ಸರ್ ಈ ಮಟ್ಟದಲ್ಲಿ ಸಹ ನೀವು ಓದ್ತಿರಲ್ಲ ಅಂತ. ಸರ್ ಕೇಳಿದ್ರು, ಈ ಮಟ್ಟದಲ್ಲೂ ನೀವು ನಿದ್ದೆ ಮಾಡಿದ್ರಲ್ಲ ಅಂತ ಹೇಳ್ಕೊಂಡು. ಸೊ ಈ ತರ ಒಂದು ಪ್ರಯಾಣ ಬೆಳೆಯಿತು. ಸೊ ಧರ್ಮಸ್ಥಳದಲ್ಲಿ ಎಲ್ಲ ವ್ಯವಸ್ಥೆ ಚೆನ್ನಾಗಿತ್ತು, ರೂಮ್ ಸಹ ಚೆನ್ನಾಗಿತ್ತು. ಇನ್ನೊಂದೇನು ಅಂತಂದ್ರೆ ಅಮೃತ ವರ್ಷಿಣಿ ಹಾಲ್ ತುಂಬಾ ದೊಡ್ಡದಿತ್ತು. ತುಂಬಾ ಒಂದು ಮಾಸ್ಟರ್ಸ್ ಗಳನ್ನ ಅಲ್ಲಿ ಕರೆದಿದ್ರು. ಸರ್ಗೆ ತುಂಬಾ ಜನ ಮಾಸ್ಟರ್ಸ್ ಪರಿಚಯ ಇತ್ತು. ನಾನು ಹೇಳ್ತಾ ಇದ್ದೆ, ಅವ್ರು ಯಾರು ಸರ್, ಇವ್ರು ಯಾರು ಸರ್ ಅಂತ ಹೇಳ್ಕೊಂಡು ಎಲ್ರನ್ನ ಯಾರು ಅಂತ ಹೇಳ್ಕೊಂಡು ಗುರ್ತ ಮಾಡ್ಕೊಂಡೆ. ಯಾಕಂದ್ರೆ ಅಲ್ಲಿ ಪ್ರೇಮ್ನಾಥ್ ಸರ್ ಇದ್ರು, ಕೋಟೇಶ್ವರ್ ಸರ್ ಇದ್ರು, ಇಂಥ ಹಿರಿಯ ಮಾಸ್ಟರ್ಸ್ ಮತ್ತೆ ತುಂಬಾ ಮಾಸ್ಟರ್ಸ್ ಇದ್ರು. ಸೊ ನಮಗೆ ಕೇವಲ 1 ಗಂಟೆ ಮಾತ್ರ ಟೈಮ್ ಅನ್ನ ಕೊಟ್ಟಿದ್ರು. ನಾನು ಆಕ್ಚುಲಿ ಮಹಾತಾರ್ ಸಂಸ್ಥೆ ಮತ್ತೆ ಅಲ್ಲಿ ಸಿಗತಕ್ಕಂತ ಚಿಕಿತ್ಸೆ ಬಗ್ಗೆ ಹೇಳಿದೆ. ಸರ್ ಅವರು ಸುಮಾರು ಟೆಕ್ನಿಕ್ಸ್ ಅನ್ನ ಹೇಳಿದ್ರು, ಬಹಳ ಇಂಟ್ರೆಸ್ಟ್ ಇಂದ ಕಲ್ತ್ಕೊಂಡ್ರು. ಇನ್ನೊಂದೇನು ಅಂತಂದ್ರೆ ಶಿವಂಬು ಯಾರಿಗೆಲ್ಲ ಗೊತ್ತಿದೆ, ಯಾರ್ಯಾರು ಮಾಡ್ಕೊಳ್ತೀರ ಅಂದ್ರೆ ಸುಮಾರು ಜನ ಕೈ ಎತ್ತಿದ್ರು. ಸೊ ಅಲ್ಲಿ ಸಹ ಇದ್ರು ಶಿವಂಬು ಬಗ್ಗೆ. ನಾವು ಅಂದ್ಕೊಳ್ತೇವೆ ತುಂಬಾ ಜನ ನಾವು ವೇದಿಕೆಯಲ್ಲಿ ಇನ್ನೂ ಪ್ರಾರಂಭ ಮಾಡದಿದ್ರು ಸಹ ಇದನ್ನ ಅಲ್ಲಲ್ಲಿ ಈ ಮಹಾವತಾರ ಸಂಸ್ಥೆಯ ಒಂದು ಯೂಟ್ಯೂಬ್ ಏನಿದೆ ಅದನ್ನ ನೋಡ್ಕೊಂಡು ತುಂಬಾ ಜನ ಇದರ ಪ್ರಯತ್ನವನ್ನ ಮಾಡಿದ್ದಾರೆ ಅಂತ. ನಮ್ಮ ಓಂ ಸರ್ ಅವರು ತುಂಬಾ ಒಂದು ಸೇವೆಯನ್ನು ಸಹ ಮಾಡಿದ್ರು. ಅಲ್ಲಿ ನಮ್ಮ ಸ್ಟಾಲಿಗೆ ಬೇಕಾದಂತ ಬ್ಯಾನರ್ ಇರ್ಬೋದು, ನಮ್ಮ ಕರಪತ್ರಗಳು ಏನಂತಾರೆ ಪಾಂಪ್ಲೆಟ್ಸ್, ಇದನ್ನೆಲ್ಲ ಪ್ರಿಂಟ್ ಮಾಡ್ಕೊಂಡು ಬಂದು ಮಾಡಿದ್ದು. ಎಲ್ಲ ಜನಗಳ ಒಂದು ಸಹಕಾರದಿಂದ ನಮ್ಮ ಸ್ಟಾಲ್ ಸಹ ಓಪನ್ ಆಯ್ತು. ತುಂಬಾ ಜನ ಬಂದ್ರು. ಇನ್ನೊಂದೇನು ಅಂತಂದ್ರೆ ನಾವೆಲ್ಲ ಕಡೆ ಹೋದಾಗ ರಿಜಿಸ್ಟ್ರೇಷನ್ ಅಂತ ಹೇಳಿದಾಗ ಬಂದವರೆಲ್ಲ ಬಂದು ನೋಡಿ ರಿಜಿಸ್ಟ್ರೇಷನ್ ಮಾಡತಕ್ಕಂಥದ್ದಲ್ಲ. ಅವರಾಗಿ ನಮ್ಮ ಸ್ಟಾಲ್ ಅನ್ನ ಹುಡ್ಕೊಂಡು ಬಂದು ನಮಗೆ ಮಹಾವತಾರ್ ಚಾನಲ್ಗೆ ನೀವು ನಮ್ಮನ್ನ ಎನ್ರೋಲ್ ಮಾಡಬೇಕು, ರಿಜಿಸ್ಟರ್ ಮಾಡಬೇಕು, ನಮ್ಮ ನಂಬರ್ ತಗೊಳ್ಳಿ ಅಂತ ಅವರ ಹೆಸರು, ಅವರ ಪ್ಲೇಸ್ ಜೊತೆಗೆ ನಂಬರ್ ಅನ್ನ ಕೊಟ್ಟು ಹೋಗಿದ್ದಾರೆ. ಇದು ಕೇವಲ ಬಂದವರ ರಿಜಿಸ್ಟ್ರೇಷನ್ ಅಲ್ಲ, ಈ ಮಹಾವತಾರ ಸಂಸ್ಥೆಯ ಒಂದು ಯೂಟ್ಯೂಬ್ ನಲ್ಲಿ ನೋಡಿ ಅವ್ರು ಅರ್ಥ ಮಾಡ್ಕೊಂಡು ತುಂಬಾ ಒಂದು ಪ್ರಯೋಜನಕಾರಿ ಒಂದು ಫೌಂಡೇಶನ್ ಅಂತ ಹೇಳತಕ್ಕಂಥದನ್ನ ಹುಡ್ಕೊಂಡು ಬಂದು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಮತ್ತೆ 2ನೇ ದಿನ ಕಂಡಾಗ ಸಹ ಅವ್ರು ಹೇಳ್ತಾ ಇದ್ರು, ಮೇಡಮ್ ನಂದು ನಂಬರ್ ಇನ್ನೂ ನೀವು ಆ್ಯಡ್ ಮಾಡಿಲ್ಲ ಅನ್ಸುತ್ತೆ ಅಂತ. ನಾಳಿದ್ದು ಎಲ್ಲವನ್ನ ನಾವು ವಾಪಸ್ ಹೋದ್ಮೇಲೆ ಆ್ಯಡ್ ಮಾಡ್ತೇವೆ, ನೀವೆಲ್ಲರೂ ಸಹ ಇದಕ್ಕೆ ಸೇರ್ಕೊಳ್ಳಿ ಅಂತ ಹೇಳ್ತಕ್ಕಂಥ ಮಾತು. ನಮ್ಮ ಜಯಶ್ರೀ ಮೇಡಮ್ ಅವರು ಯೂರಿನ್ ಥೆರಪಿಯಿಂದ ಅವರ ಇಡೀ ಮೈಯಲ್ಲಿ ಏನು ಗುಳ್ಳೆಗಳು ಬಂದು ಅವರು ಬಾಗಲಕೋಟೆಯಲ್ಲಿ ಇದನ್ನು ಸ್ಟೇಜಿನ ಮೇಲೆ ಶೇರ್ ಮಾಡ್ಕೊಂಡಿದ್ರು. ಆ ಮೇಡಮ್ ಸಹ ಬಂದಿದ್ರು. ಅವ್ರಿಗೆ ಅಲ್ಲಿ ಸ್ಟೇಜಿನ ಮೇಲೆ ಶೇರ್ ಮಾಡ್ಕೊಳಕ್ಕೆ ಅವಕಾಶ ಇಲ್ಲ, ಬಟ್ ನಾವು ಅವರನ್ನು ಕೂರಿಸ್ಕೊಂಡು ಅದನ್ನ ಒಂದು ರೆಕಾರ್ಡ್ ಅನ್ನು ಮಾಡ್ಕೊಂಡ್ವಿ. ನಿಜವಾಗ್ಲೂ ಅದ್ಭುತ. ಅವ್ರ ಮೈಯನ್ನ ನೋಡಿದ್ರೆ ಈಗಲೂ ಸ್ವಲ್ಪ ಕಲೆಗಳಿದಾವೆ. ಅವ್ರು ಹೇಳಿದ್ದು ಎಷ್ಟು ಒಂದು ಕಷ್ಟಪಟ್ಟು ಹೆಂಗಿದ್ರು, ಬಟ್ ಕೇವಲ ಯೂರಿನ್ ಥೆರಪಿಯಿಂದ ಅದು ಕಂಪ್ಲೀಟ್ ಗುಣ ಆಗಿದೆ. ಅವ್ರು ಹೇಳ್ತಾರೆ, ಈಗ ಎಲ್ಲಿಗೂ ಪ್ರೋಗ್ರಾಮಿಗೆ ಅಲ್ಲಿ ನಾನು ಹೋಗ್ತಾ ಇದ್ದೇನೆ ಮೇಡಮ್, ಇಲ್ಲಾಂದ್ರೆ ಎಲ್ಲೂ ಹೋಗ್ತಾ ಇಲ್ಲ, ನಾನು ಐ ಟ್ರೈಡ್ ಫಾರ್ ಸೂಯಿಸೈಡ್, ಬೇಡವೇ ಬೇಡ ಈ ಜೀವನ, ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಹೇಳತಕ್ಕಂಥವರೆಗೆ ಬಂದಿದ್ದೆ. ಆ ಪರಿಸ್ಥಿತಿಯಲ್ಲಿತ್ತು ನನ್ನ ಮೈ ಅಂತ ಹೇಳ್ಕೊಂಡು. ಉಳಿದದು ಶರಣಗೌಡ್ರು ಸರ್, ಶರಣಗೌಡ ಪಾಟೀಲ್ ಅವರು ಸಹ ತುಂಬಾ ಚೆನ್ನಾಗಿ ನಮ್ಮ ಸ್ಟಾಲ್ ಅಲ್ಲಿ ವಾಲಂಟಿಯರ್ ಆಗಿ ಮಾಡಿ, ಓಂ ಸರ್ ಮತ್ತೆ ಶರಣಗೌಡ ಪಾಟೀಲ್ ಸರ್ ಅವರು ಕಂಪ್ಲೀಟ್ 3 ದಿನನೂ ಇದ್ದು ನಮ್ಮ ಎಲ್ಲ ಮೆಟೀರಿಯಲ್ ಉಳಿದಿದ್ದನ್ನ ಪ್ಯಾಕ್ ಮಾಡಿ ಬಸ್ಸಲ್ಲಿ ಹಾಕಿ ನಮಗೆ ಬೆಂಗಳೂರಿಗೆ ತಲುಪಿಸುವಷ್ಟು ಸಹ ಒಂದು ಸ್ವಯಂ ಸೇವೆಯನ್ನ ಮಾಡಿದ್ದಾರೆ. ಹಾಗೇನೆ
ನಾವು ಧರ್ಮಸ್ಥಳ ಒಂದು ನಾನು ಅಲ್ಲೇ 3 ವರ್ಷ ನಾನು ಆಫೀಸರ್ ಆಗಿ ಕೆಲಸ ಮಾಡಿದ್ರು ಅಷ್ಟು ಸುಲಭವಾಗಿ ಯಾವತ್ತು ದರ್ಶನ ಮಾಡಿರ್ಲಿಲ್ಲ. ನಾವು 3 ಜನ ಒಂದು ಸಮಯದಲ್ಲಿ ಬೇರೆ ಬೇರೆ ಆಗ್ಬಿಟ್ಟಿದ್ವಿ. ಲಕ್ಷ್ಮೀಕಾಂತಮ್ಮ ಒಂದ್ ಕಡೆ, ನಾನು ಅನ್ಕೊಂಡೆ ಸರ್ ಒಂದ್ ಕಡೆ, ಎಲ್ಲೆಲ್ಲಿ ಅಂತಾನೆ ಗೊತ್ತಾ, ಯಾಕಂದ್ರೆ ಎಲ್ಲರ ಫೋನು ಸಹ ಏರೋಪ್ಲೇನ್ ಮೋಡಲ್ಲಿ ಹಾಕ್ಬಿಟ್ಟಿದ್ವಿ. ಹಂಗೆ ನಾನು ಲಕ್ಷ್ಮೀಕಾಂತಮ್ಮ ಹುಡ್ಕೊಂಡು ಹೋಗಿ ಎಲ್ಲೂ ಸಿಗ್ಲಿಲ್ಲ, ದೇವಸ್ಥಾನ ಖಾಲಿ ಇತ್ತು, ಹೋಗಿ ದರ್ಶನ ಮಾಡ್ಕೊಂಡು ಬಂದೆ. ಆ ನಂತರ ಮೇಡಮ್ ಲಕ್ಷ್ಮೀಕಾಂತ ಮೇಡಮ್ ದರ್ಶನ ಆಗಿರ್ಲಿಲ್ಲ. ಮತ್ತೆ 5 ಗಂಟೆ ನಾನು ಓಂ ಸರ್ ಮತ್ತೆ ಲಕ್ಷ್ಮೀ ಮೇಡಮ್ನ ಸರ್ ಕಳಿಸ್ಕೊಟ್ರು, ನೀವು ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ಅಂತ ಹೇಳ್ಕೊಂಡು ಅದು ಮಾಡಿ ಗೊಮ್ಮಟ ಬೆಟ್ಟಕ್ಕೆ ಹೋಗಿ 6 ಗಂಟೆಯ ಸಮಯ, ಬಹಳ ಒಂದು ಪ್ರಶಾಂತ ವಾತಾವರಣ, ಅಲ್ಲೆಲ್ಲ ಹೋಗಿ ನೋಡ್ಕೊಂಡು ನಾವು ವಾಪಸ್ ನಮ್ಮ ಸ್ಟಾಲಿಗೆ ಬಂದ್ವಿ. ತುಂಬಾ ಜನ ಇದ್ರು ಕೊನೆಯವರೆಗೂ. ಸರ್ನ್ನಂತೂ ಗೊತ್ತಲ್ಲ, ಸರ್ದು ಒಂದೇನಂತಂದ್ರೆ ಊಟ ನಿದ್ರೆ ಏನಕ್ಕೂ ಕಾಳಜಿ ಇಲ್ಲ. ನಾನೇ ಅಂದೆ, ಎಂತ ಸರ್ ನೀವು ಬೆಳಿಗ್ಗೆ ಒಂದು ಬ್ರೇಕ್ಫಾಸ್ಟ್ ಮಾಡಿದ್ದು ಏನು ಇಲ್ವಲ್ಲ ಅಂತ. ಶಿವಗಂಗಾ ಮೇಡಮ್ ಬಂದಿದ್ರು, ಅವರ ಮನೆಯ ಆರ್ಗ್ಯಾನಿಕ್ ಬಾಳೆಹಣ್ಣನ್ನ ತಂದಿದ್ರು, ನಮಗೋಸ್ಕರ ಇಟ್ಕೊಂಡು ಕಾಯ್ತಾ ಇದ್ರು. 2 ದಿನ ಸಿಕ್ಕಿದ್ರು ನಮಗೆ. ಸಿಕ್ಕಿ ಅದನ್ನ ನಾನು ಕೊಟ್ಟೆ, ಸರ್ ಇದನ್ನಾದ್ರೂ ತಿನ್ನಿ, ಒಂದ್ ಸ್ವಲ್ಪ ನನ್ನ ಹತ್ರ ಡ್ರೈ ಫ್ರೂಟ್ಸ್ ಇತ್ತು, ಅದಷ್ಟೇ ಅವರ ಊಟ. ಬೆಳಿಗ್ಗೆ 7 ಗಂಟೆಗ 8 ಗಂಟೆಗೆ ನಾವು ಬ್ರೇಕ್ಫಾಸ್ಟ್ ಮಾಡಿದವರು, ಆ ನಂತರ ಏನು ಸಹ ಇಲ್ಲ, ನೀರು ಮಾತ್ರ ಕುಡಿತಾ ಇದ್ರು ಸರ್. ಅದು ಬಿಟ್ರೆ ರಾತ್ರಿನೇ ಊಟ ಮಾಡಿದ್ದು, ಅವರ ಹೊಟ್ಟೆಯಲ್ಲಿ ಅದಷ್ಟೇ ಇದ್ದಿದ್ದು. ಜನಗಳು ಅಷ್ಟೊಂದು ಬಂದು ಉಪಯೋಗನ ಪಡಿತಾ ಇದ್ರು, ಒಬ್ರಿಗೂ ಇಲ್ಲ ಅಂತ ಹೇಳಲಿಲ್ಲ, ಎಲ್ರಿಗೂ ಕೊಟ್ರು. ಇನ್ನೊಂದು ವಿಶೇಷ ಏನಂದ್ರೆ, ಅಲ್ಲಿ ನಮಗೊಂದು ರೈತರು ಸಿಕ್ಕಿದ್ರು, ಬಹಳ ಅದ್ಭುತವಾದ ರೈತರು, ಗಂಗಾವತಿಯವರು. ಮಗನಿಗೆ ಸ್ಟ್ರೋಕ್ ಆಗಿ ಬಲಭಾಗ ಅವನಿಗೆ ಸ್ವಾಧೀನ ಇಲ್ಲ, ಬಟ್ ಮಾತೆಲ್ಲ ಸ್ವಲ್ಪ ಆಡ್ತಾನೆ, 24 ವರ್ಷದ ಹುಡುಗ. ನಾನು ಸ್ಟೇಜ್ ಇಂದ ಇಳಿದು ಬಂದ ತಕ್ಷಣ ಬಂದ್ರು, ನಮಗೆ ಗುರೂಜಿ ಅವ್ರನ್ನ ಪರಿಚಯ ಮಾಡ್ಕೊಡ್ಬೇಕು ಮೇಡಮ್, ಈ ತರ ಆಗಿದೆ ಅಂತ. ನಾನೇ ಕುತ್ಕೊಂಡು ಅವ್ರ ಹತ್ರ, ಯಾಕಂದ್ರೆ ಸರ್ ಇನ್ನು ಕೆಳಗಡೆ ಧ್ಯಾನಕ್ಕೆ ಕೂತಿದ್ರು ಸ್ವಲ್ಪ ಹೊತ್ತು, ಅವ್ರನ್ನ ಮಾತಾಡ್ಸಿ ಅವ್ರ ನಂಬರ್ ಎಲ್ಲ ತಗೊಂಡು ಎಲ್ಲ ಗೈಡ್ ಮಾಡಿ ಮಾತಾಡೋ ಸಂಸ್ಥೆಯಲ್ಲಿ ಎಲ್ಲ ಟ್ರೀಟ್ಮೆಂಟ್ ಇದೆ ಅಂತೆಲ್ಲ ಹೇಳಿದೆ. ಆ ನಂತರ ರಾತ್ರಿ ಮತ್ತೆ ಅವರು ನಾವು ಕೂತಲಿಗೆ ಬಂದ್ರು. ಓಂ ಸರ್, ನಾವು ಲಕ್ಷ್ಮೀಕಾಂತ ಮೇಡಮ್, ಗುರುಗಳು ಎಲ್ಲವೂ ನಾವಿದ್ವಿ. ಅವ್ರ ಬಗ್ಗೆ ಕೇಳಿದ್ರೆ ಅವರು ಅದ್ಭುತ ರೈತ, ಅವರು ಆರ್ಗ್ಯಾನಿಕ್ ಅನ್ನ ಪ್ರಚಾರ ಮಾಡ್ತಾ ಇದ್ದಾರೆ, ಅದಕ್ಕೆ ಲೋನ್ಗಳು ಅಂತೆಲ್ಲ ಮಾಡ್ತಾರೆ. ಆ ರೈತರ ಒಂದು ಸಂಘದ ಅಧ್ಯಕ್ಷರು ಸಹ ಆಗಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಅಲ್ಲಿ ಮಾಡ್ತಾ ಇದ್ದಾರೆ. ಅವರು ನವಣೆ, ಅದು ಏನೇನು ನಮ್ಮ ಸಿರಿಧಾನ್ಯಗಳಿದೆ ಎಲ್ಲವನ್ನ ಆರ್ಗ್ಯಾನಿಕ್ಲಿ ಬೆಳೀತಾರೆ. ಮತ್ತೆ ಹೇಳ್ತಾರೆ, ನಾವು ಬದುಕಬೇಕು, ಅದಕ್ಕೆ ನನಗೆ 10 ಎಕರೆ ಜಾಗ ಇದ್ರೆ 8 ಎಕರೆನ್ನ ನಾನು ಈ ಬಾಕಿ ಮಾರಾಟಕ್ಕೆ ಬೆಳೆಸ್ತೇನೆ, 2 ಎಕರೆಯನ್ನ ಆರ್ಗ್ಯಾನಿಕ್ ಆಗಿ ಬೆಳೆಸಿ ನಾವು ಉಪಯೋಗ ಮಾಡತಕ್ಕಂಥದ್ದು. ಯಾಕಂದ್ರೆ ಜನರಿಗೆ ಪ್ರಚಾರ ಮಾಡ್ಲಿಕ್ಕೆ ಈ ಮಾರ್ಗವನ್ನ ನಾನು ಕೊಡ್ತಾ ಇದ್ದೇನೆ, ಜನಗಳೆಲ್ಲ ಮಾಡ್ತಾ ಇದ್ದಾರೆ, ಸಬ್ಸಿಡಿ ಕೊಡಿಸ್ತಾ ಇದ್ದಾನೆ, ಲೋನ್ ಕೊಡಿಸ್ತಾ ಇದ್ದೇನೆ. ಬಹಳ ಅದ್ಭುತವಾದ ನಾವು ಹೇಳಿದ್ವಿ ಒಂದಿನ ನಮಗೆ ವೇದಿಕೆಯಲ್ಲಿ ತಾವು ಶೇರ್ ಮಾಡ್ಕೋಬೇಕು ಅಂತ. ಹಿ ವಾಸ್ ಸೋ ಹ್ಯಾಪಿ. ಮತ್ತೆ ಹೇಳಿದ್ದಾರೆ ವೆರಿ ಶಾರ್ಟ್, ಅವರ ಮನೆಯವರಿಗೆ ಫೋನ್ ಮಾಡಿ ಹೇಳಿದ್ರು, ಮಾತಾಡಿಗೆ ಬರ್ಲಿಕ್ಕೆ ನಮ್ಮ ಮೇಡಮ್ ಹತ್ರ ಒಂಚೂರು ಮಾತಾಡಿ ಮೇಡಮ್ ಅಂತ. ಅವ್ರ ಮನೆಯವ್ರ ಹತ್ರ ಮಾತಾಡದೆ, ಮಗನ ಕರ್ಕೊಂಡು ದಯಮಾಡಿ ಬನ್ನಿ, ಯಾಕಂತಂದ್ರೆ ಚಿಕ್ಕ ಹುಡುಗ. ಸೊ ಹಾಗಾಗಿ ಅವರಿಗೆ ಮರ್ಮ ಥೆರಪಿಯಲ್ಲಿ ಇದು ಖಂಡಿತ ಅವರಿಗೆ ಓಪನ್ ಆಗಿ ಏನ್ ಸ್ಟ್ರೋಕ್ ಆಗಿ ಅವರಿಗೆ ಬ್ಲಾಕ್ ಆಗಿದೆ, ಅದು ಓಪನ್ ಆಗಿ ಹುಡುಗ ಆರೋಗ್ಯವಂತ ಆಗಬಹುದು ಅಂತ. ಸೊ ಬಹಳ ಬಹಳ ಖುಷಿ ಆಯ್ತು. ಅದ್ಭುತ ಜನ, ಅದ್ಭುತ ಮಾಸ್ಟರ್ಗಳು ಸಿಕ್ಕಿದ್ದು. ಇದೆಲ್ಲಕ್ಕೂ ನಾವೇ ಹೋಗಿದ್ರೆ ಈ ತರ ನಮಗೆ ಅನುಭವ ಆಗ್ತಿರ್ಲಿಲ್ಲ, ಯಾಕಂದ್ರೆ ಯಾರನ್ನ ಎಲ್ಲಿ ಗುರ್ತಿಸ್ತಾರೆ. ಬಟ್ ರಂಗನಾಥ್ ಸರ್ನ್ನ ನೋಡಿದ ತಕ್ಷಣ, ಓ ಸರ್ ನೀವು ರಂಗನಾಥ್ ಸರ್ ಅಲ್ವಾ, ನೀವು ರಂಗನಾಥ್ ಸರ್ ಅಲ್ಲ ಅಂತ ಹೇಳ್ಕೊಂಡು ವೇದಿಕೆಯಲ್ಲಿ ನೋಡಿರ್ತಾರಲ್ಲ ಎಲ್ಲ ಬಂದು ಮಾತಾಡಿಸಿ ಈ ಒಂದು ಬಹಳ ಅದ್ಭುತವಾಗಿತ್ತು ಅವು ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ. ಆ ಶೇರಿಂಗ್ ತುಂಬಾ ಮಾಸ್ಟರ್ಸ್ ತುಂಬಾ ಶೇರಿಂಗ್ ಮಾಡ್ಕೊಂಡ್ರು. ಧರ್ಮಸ್ಥಳದ ಒಂದು ಚರಿತ್ರೆಯನ್ನೇ ಒಬ್ರು ಪ್ರೊಫೆಸರ್ ಹೇಳಿದ್ರು, ಏನು ಅಂತ, ಆದಿಯಿಂದ ಹಿಡಿದು ಇದು ಏನೇನಾಯ್ತು, ಹೇಗೆ ಬಂತು, ಹೆಸರೇಗ್ ಬಂತು, ಪೂಜೆ ಏನು, ಎಲ್ಲವನ್ನು ಸಹ ಸಾಕಷ್ಟು ವಿಷಯವನ್ನ ಕಳೆದುಕೊಳ್ಳಿ, ಸಾಕಷ್ಟು ಜನರನ್ನ ಭೇಟಿಯನ್ನ ಹೇಳ್ತೇನೆ. ನಾನು ಇಷ್ಟಪಟ್ಟು ಈ ತರ ಹೋಗ್ತೇನೆ, ಬಟ್ ಅಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಏನಂತಂದ್ರೆ ಬಹಳ ಅದ್ಭುತವಾದ ಜನವನ್ನ ನಾವು ಭೇಟಿ ಆಗ್ತೇವೆ. ನೆಕ್ಸ್ಟ್ ಬಹಳ ಶಾರ್ಟ್ ಆಗಿ ಹೇಳ್ಬೇಕಾದ್ರೆ ಗೀತಾ ಮೇಡಮ್ದು ಪ್ರೋಗ್ರಾಮ್, ಅವರು ನಿಜವಾಗ್ಲೂ ಒಳ್ಳೆಯ ಹಾಲನ್ನೆಲ್ಲ ಮಾಡಿದ್ರು, ನಮಗೆ ಒಳ್ಳೆಯ ಅಕಾಮಿಡೇಷನ್ ಕೊಟ್ರು, ಒಳ್ಳೆಯ ಊಟ ತಿಂಡಿಯನ್ನು ಕೊಟ್ರು, ಒಂದು ಅದ್ಭುತವಾದ ಸಂಗೀತದ ಗ್ರೂಪ್ ಅನ್ನ ಕರೆದಿದ್ರು. ಅವ್ರು ಯಾರು ಅಂತಂದ್ರೆ ಹಂಪಿ ಕನ್ನಡ ಯೂನಿವರ್ಸಿಟಿ, ಕನ್ನಡ ವಿಭಾಗದ ಯೂನಿವರ್ಸಿಟಿನಲ್ಲಿ ಅವರು ಮ್ಯೂಸಿಕ್ ಕೋರ್ಸ್ ಅನ್ನ ಮಾಡ್ತಾ ಇರತಕ್ಕಂಥ ಸ್ಟೂಡೆಂಟ್ಸ್ 8 ಜನ ಬಂದಿದ್ರು. ಅದ್ಭುತವಾದ ಸಂಗೀತವನ್ನು ಕೊಟ್ರು. ರಾತ್ರಿನೂ ಎಲ್ಲ ಹಾಡೆಲ್ಲ ಹೇಳಿದ್ರು. ಬೆಳಿಗ್ಗೆ ಧ್ಯಾನಕ್ಕೆ 3 ಗಂಟೆ, ಒಂದೇ ಹುಡುಗ ಆಕ್ಚುಲಿ 3 ಗಂಟೆಗಳ ಕಾಲ ಆಲಾಪನೆಯಲ್ಲೇ ಧ್ಯಾನವನ್ನ ಮಾಡಿಸಿದ್ರು. ಆಲಾಪನ ಅಂದ್ರೆ ಎಲ್ರಿಗೂ ಗೊತ್ತಲ್ವಾ, ಅಲ್ಲಿ ಹಾಡು ವರ್ಡ್ಸ್ಗಳು ಬರಲ್ಲ, ಅಂತ ಹೇಳ್ತಾರಲ್ಲ ಆಲಾಪನೆ, ಅದರಲ್ಲಿ ಬಹಳ ಅದ್ಭುತವಾಗಿ ಒಳ್ಳೆಯ ಧ್ಯಾನ ಆಯ್ತು. ಒಳ್ಳೆ ಒಳ್ಳೆ ಹಾಡುಗಳನ್ನ ಹೇಳಿ ತುಂಬಾ ಚೆನ್ನಾಗಿ ಕಾರ್ಯಕ್ರಮವನ್ನ ತಗೊಂಡ್ರೋದು. ಇನ್ನು ಗೀತಾ ಮೇಡಮ್ ಫ್ಯಾಮಿಲಿ ಬಗ್ಗೆ ಹೇಳಿದ್ರೆ ಎಲ್ಲರೂ ಬಹಳ ನಮಗೆ ಬೇಕಿರುವುದಲ್ಲ, ಎಲ್ಲೂ ಸಿಗದೇ ಇರತಕ್ಕಂತಹ ಪ್ರೀತಿ ವಿಶ್ವಾಸ, ಬಹಳ ಚೆನ್ನಾಗಿ ಅಟೆನ್ಷನ್ ಮಾಡಿ ಪ್ರತಿಯೊಬ್ಬರಿಗೂ ಸಹ ಅವರು ಒಬ್ರು ಅವರು ಬಾಣಂತಿ ಚಿಕ್ಕ ಮಗುನ ತಾಯಿ ಅಂತ ಹೇಳೋದನ್ನು ಸಹ
ಅವ್ರ ಮನ್ಸಲ್ಲಿ ಇಟ್ಕೊಳ್ಳದೆ ತುಂಬಾ ಚೆನ್ನಾಗಿ ಅವ್ರ ಮನೆಯವರಾಗ್ಲಿ, ಅವ್ರ ಅತ್ತೆ ಮಾವ, ಅವರ ಎಲ್ಲ ಅಕ್ಕಂದ್ರು, ವಿಜಯಲಕ್ಷ್ಮಿ ಮೇಡಮ್, ಮಂಜುಳಾ ಮೇಡಮ್, ಎಲ್ಲರೂ ಸಹ ಅವರೆಲ್ಲರೂ ಸಹ ಬಹಳ ಚೆನ್ನಾಗಿ ನೋಡ್ಕೊಂಡ್ರು. ಒಳ್ಳೆಯ ಊಟ ತಿಂಡಿಯನ್ನ ಕೊಟ್ರು. ಮಗುವಿಗಂತೂ ಜಶ್ವಿನ್ ಅಂತ ಹೆಸರು ಹಾಕಿದ್ದಾರೆ. ಜಶ್ವಿನ್ ಅಂತಂದ್ರೆ ಜಶ್ವಿತ್ ಇರ್ಬೇಕು, ಗಾಡ್ ಗಿಫ್ಟ್ ಅಂತ ಅದರ ಅರ್ಥ. ಆ ಹೆಸರನ್ನ ಆ ಮಗುಗೆ ಇಟ್ಟಿದ್ದಾರೆ. ಮಗು ಸಹ ನಿಜವಾಗ್ಲೂ ಪತ್ರಿಜಿಯವರೊಟ್ಟಿಗೆ ಒಂದು ಫೋಟೋದಲ್ಲಿ ಅವರು ಮಗುನ ಇಟ್ಬಿಟ್ಟು ಒಂದು ತೆಗ್ಸಿದ್ದಾರೆ. ಬಹಳ ಚೆನ್ನಾಗಿದೆ. ಮುಂದೆ ಪತ್ರಿಜಿಯವರ ಒಂದು ಮಾರ್ಗದಲ್ಲೇ ಬರತಕ್ಕಂತ ಮಗುವಾಗಿ ಆ ಮಗು ಇದೆ. ಅವ್ರ ಮಕ್ಕಳು, ಇನ್ನೆರಡು ಮಕ್ಕಳು ಸಹ ಅಷ್ಟೇ, ಬಹಳ ಆಕ್ಟಿವ್ ಆಗಿ ಅವ್ರ ಪಾಡಿಗೆ ಅವರಿದ್ರು. ಅದ್ಭುತವಾದ ಪ್ರೋಗ್ರಾಮ್ ಅಲ್ಲಿ ಆಯ್ತು. ಜೊತೆಗೆ ಉಳಿದವ್ರು ಬಂದ್ರಲ್ಲ, ನಮ್ಮ ವೇದಾವತಿ ಮೇಡಮ್ ಬಂದ್ರು, ಉಮಾದೇವಿ ಮೇಡಮ್ ಬಂದ್ರು, ನಮ್ಮ ಶಾರದಾ ಮೇಡಮ್ ಬಂದ್ರು, ನಾಗರತ್ನ ಮೇಡಮ್ ಬಂದ್ರು, ಹೀಗೆ ಬೇರೆಯವರೆಲ್ಲ ಶಿವರತ್ನಮ್ಮ ಮೇಡಮ್ ಬಂದ್ರು, ಶಶಿಕಲಾ ಮೇಡಮ್ ಅಂತ ಅವರು ಪರಿಚಯ ಮಾಡ್ಕೊಂಡು ಅವರು ಬಂದ್ರು. ಹೀಗೆ ಬೇರೆ ಬೇರೆ ಜೊತೆಗೆ ಬೇರೆ ಬೇರೆ ಇಲ್ಲಿ ಚಳ್ಳಕೆರೆ ಪಿರಮಿಡ್ ಅವ್ರು ಬಂದ್ರು. ಎಲ್ಲರೂ ಸಹ ನಾವು ಸೇರಿದಾಗ ನಮಗೆ ಮಹಾತಾರದ ಒಂದು ಅದ್ಭುತ ನಮಗೆ ಅನುಭವ ಆಯ್ತು. ಬಹುಶಃ ಬೇರೆಯವರಿದ್ರೆ ಇನ್ನು ಹೆಚ್ಚಿನ ಒಂದು ಶೇರನ್ನ ಮಾಡ್ಕೊಳ್ಳಿ. ನಾನು ತುಂಬಾ ಟೈಮ್ ತಗೊಂಡೆ. ಅವಕಾಶಕ್ಕಾಗಿ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ರೇವತಿ ಮೇಡಮ್ ಅಂಡ್ ಲಕ್ಷ್ಮೀಕಾಂತ್ ಮೇಡಮ್ ಅಂಡ್ ಶರಣ್ ಗೌಡ್ರು ಮತ್ತೆ ಎಲ್ಲ ಮಾಸ್ಟರ್ಸ್. ಈ ರಿಯಲಿ ಈ ಟ್ರಿಪ್ಪು ಸಕ್ಸಸ್ ಆಗಿದ್ದು ಅವರಿಂದನೇ. ಓಕೆ, ರೇವತಿ ಮೇಡಮ್, ಲಕ್ಷ್ಮೀಕಾಂತ ಮೇಡಮ್ ಮತ್ತು ಶರಣ್ ಗೌಡ್ರು ಮತ್ತೆ ಓಂ ಬೆಳಗಾವಿ ಸರ್ ತುಂಬಾ ತುಂಬಾ ಹೆಲ್ಪ್ ಮಾಡಿದ್ರು. ಸೊ ನಿಜವಾಗಿ ಒಂದು ಟ್ರಿಪ್ ಮಾಡಬೇಕಂದ್ರೆ ಸೊ ಸಹಾಯ ಬೇಕಾಗತ್ತೆ. ಎಲ್ಲ ವಾಲಂಟಿಯರ್ ಸಹಾಯ ಜಾಸ್ತಿ ಬೇಕು. ಓಕೆ, ಅಲ್ಲಿ ಇನ್ನೂ ಕಡಿಮೆನೇ ನಮ್ಮ ಹತ್ರ ಇರೋದು. ಸೊ ಅದೇ ಮೇಡಮ್, ರೇವತಿ ಮೇಡಮ್ ಹೇಳ್ತಾ ಇರ್ತಾರೆ, ಇಲ್ಲ ಸರ್ ನೀವು ಸ್ವಲ್ಪ ಒಂದು ಒಳ್ಳೆ ಟೀಮ್ ಫಾರ್ಮ್ ಮಾಡಬೇಕು, ಇದು ಸಾಕಾಗಲ್ಲ. ನಮ್ಮ ಹತ್ರ ಇರೋ ಆಕ್ಟಿವಿಟೀಸ್ ಹಂಗಿದೆ, ಆಯ್ತಾ. ನಾವೆಲ್ಲಿ ಕೂತ್ಕೊಂಡು ತುಂಬಾ ಜನ ಬಂದ್ಬಿಡ್ತಾರೆ ಅಲ್ಲಿ, ಆಯ್ತಾ. ಸೊ ಧ್ಯಾನ ಜೊತೆಗೆ ಇವೆಲ್ಲ ಇದೆಯಲ್ಲ ಬೇರೆ ಚಿಕಿತ್ಸೆಗಳು, ಅವೆಲ್ಲ ತಿಳ್ಕೊಬೇಕಂತ ಎಲ್ಲರ ಆಸೆ ಇರುತ್ತೆ, ಮತ್ತೆ ಚಿಕಿತ್ಸೆ ಪಡಿಬೇಕಂತ ಆಸೆ ಇರುತ್ತೆ. ಅದಕ್ಕೆ ನಮ್ಮಲ್ಲಿ ತುಂಬಾ ಜನ ಕಲಿಸ್ತಾರೆ. ಬಟ್ ಆದ್ರೆ ಎಲ್ಲೋ ಒಂದು ಕಾರ್ಯಕ್ರಮ ಹೋಗ್ತಾ ಇದೀವಿ ಅಂತಂದ್ರೆ ಜೊತೆಗಿರ್ಬೇಕು. ನೀವು ಅಲ್ಲಿ ಕೂತ್ಕೊಂಡು ನಿಮ್ಮ ಸಹಾಯ ನೀವು ಮಾಡ್ಬೋದಲ್ಲ, ತುಂಬಾ ಬಂದಿರೋ ವ್ಯಕ್ತಿಗಳಿಗೆ ನೀವು ಸೇವೆ ಮಾಡ್ಕೋಬಹುದು. ಅಂದ್ರೆ ಅಲ್ಲಿ ಬಂದಿರೋರಿಗೆ ನೀವು ಟೀಚ್ ಮಾಡೋದು, ಅವರಿಗೆ ಮುದ್ರಗಳು ಕಲಿಸೋದು, ಆಕ್ಯುಪ್ರೆಷರ್ ಕಲಿಸೋದು, ಇವೆಲ್ಲ ನೀವು ಕಲ್ಸ್ಕೊಂಡಿರ್ತೀರಾ. ಬಟ್ ಇಲ್ಲಿ ಬರಲ್ಲ. ಅವಾಗ ಏನಾಗತ್ತೆ ಅಂದ್ರೆ ನಿಮ್ಮಲ್ಲಿ ನಿಮ್ ಜೊತೆಗೆ ಇರ್ತದೆ ಅಷ್ಟೇ, ನೀವು ಯಾರು ಕೊಡಕ್ ಸಾಧ್ಯವಿಲ್ಲ. ಯಾರಿಗೆ ಕೊಡಬೇಕಂದ್ರೆ ಸೊ ಇಂಥ ಕಾರ್ಯಕ್ರಮಗಳಿರುವಾಗ ಹೋಗ್ತಾ ಇರಬೇಕು, ಅವಾಗ ಹಂಚ್ಕೊಳ್ಳೋದಕ್ಕೆ ಸಾಧ್ಯವಿರುತ್ತೆ, ಆಯ್ತಾ. ಸೊ ಖಂಡಿತ ಸ್ಟೇಜ್ ಮೇಲೆ ಧರ್ಮಸ್ಥಳ ಮೇಲೆ 1 ಗಂಟೆ 10 ನಿಮಿಷ ಸಮಯ ಕೊಟ್ಟರು. ಆದರೂ ಆದಷ್ಟು ಕವರ್ ಮಾಡಿದ್ವಿ, ಯಾವುದು ಬಿಟ್ಟಿಲ್ಲ ನಾವು. ಓಕೆ, ಆದಷ್ಟು ಕವರ್ ಮಾಡಿದ್ವಿ. ಇನ್ನೂ ಹೆಚ್ಚಿನ ಮಾಹಿತಿ ಇತ್ತು, ಬಟ್ ಅಲ್ಲಿ ಸಮಯಭಾವದಿಂದ ಮಾಡೋಕ್ಕಾಗಿಲ್ಲ. ಅದೊಂದಾಯಿತು. ಆದರೆ ಟ್ರಾವೆಲಿಂಗ್ ಅಂತೂ ತುಂಬ ಸೂಪರ್ ಆಗಿತ್ತು. ಎಲ್ಲ ಕಡೆ ಟ್ರೈನಲ್ಲಿ ಹೋಗೋದು, ಬಸ್ಸಲ್ಲಿ ಎಲ್ಲ ರೆಡ್ ಬಸ್ಸಲ್ಲಿ ಅಲ್ವಾ. ಮತ್ತೆ ಧರ್ಮಸ್ಥಳದಿಂದ ವಾಪಸ್ಸು ನಾಯಕನಹಟ್ಟಿಗೆ ಹೋಗ್ಬೇಕಂದ್ರೆ ನಿಯರ್ ಅಬೌಟ್ 6.5 hours ಜರ್ನಿ. ಅದು ಬಸ್ಸಲ್ಲೇ ಚಾರ್ಮುಡಿ ಘಾಟಿಂದ ಹೋಗ್ತದೆ. ಅದು ತುಂಬ ಚೆನ್ನಾಗಿದೆ. ಆ, ಆ ಪ್ರಯಾಣ ತುಂಬ ಚೆನ್ನಾಗಿತ್ತು. ಆಮೇಲೆ ಅಲ್ಲಿ ಅಫ್ಕೋರ್ಸ್ ಮೇಡಮ್ ಹೇಳಿದ ಪ್ರಕಾರ ಬಂದಿರೋ ಪ್ರತಿಯೊಬ್ಬರಿಗೂ ನಾನು ಚಿಕಿತ್ಸೆ ಕೊಟ್ಟೆ. ಅವರು ಯಾರು ಬಂದ್ರು ಬಂದಿರೋರಿಗೆ ಮಾತಾಡಿ 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 ಸೊ ಕೊಡ್ತಾನೆ ಇದ್ದೆ. ಸೊ ಸೊ ತುಂಬ ಸಮಯ ಆಯ್ತು ಅದಕ್ಕೆ. ಸೊ ಇಲ್ಲಿ ಟೈಮ್ ವೇಸ್ಟ್ ಮಾಡಿಲ್ಲ. ನೆಕ್ಸ್ಟು ಇಲ್ಲಿ ಯಾವುದು, ನಾವು ಇದಕ್ಕೆ ಹೋಗಿದ್ವಿ, ನಾಯಕನಹಟ್ಟಿಗೆ ಹೋಗಿದ್ವಿ. ನಾಯಕನಹಟ್ಟಿಯಲ್ಲಿನೂ ತುಂಬ ಚೆನ್ನಾಗಿದೆ. ಅವತ್ತು 24ನೇ ನೈಟು ನಡೆದಿರುವಂಥ ಕಾರ್ಯಕ್ರಮ ಅಂತಂದ್ರೆ ಸ್ವಲ್ಪ ಮಾಸ್ಟರ್ಸ್ಗಳು ಸ್ಪೀಚು ಜೊತೆಗೆ ಆ ಸ್ಪೀಚ್ ಜೊತೆಗೆ ಮೆಡಿಟೇಷನ್ ಮಾಡಿಸಿದ್ವಿ. ಲಾಸ್ಟಲ್ಲಿ 1 ಗಂಟೆ ಧ್ಯಾನನೂ ಮಾಡಿಸಿದ್ವಿ. ತುಂಬ ಚೆನ್ನಾಗಿ ಆಗಿದೆ ಅದು. ಓಕೆ, ಅಲ್ಲಿ ಪ್ರತ್ಯೇಕವಾಗಿ ಏನಂದ್ರೆ ಆ, ಅಲ್ಲಿ ಬಂದಿರುವಂತ ವ್ಯಕ್ತಿ ಅಂದ್ರೆ ಒಬ್ಬ ಒಬ್ಬ ವ್ಯಕ್ತಿ ಅವರ ಅನುಭವ ಶೇರ್ ಮಾಡ್ಕೊಂತ ಶಿವಂಬು ಥೆರಪಿ ಅನುಭವ ಶೇರ್ ಮಾಡ್ತಾ ಇದ್ರು. ಅವ್ರಿಗೂ ಸಹ ಒಳ್ಳೆ ಫಲಿತ ಬಂದಿದೆ ನೋಡಿ. ಅದೇನಾಗಿದೆ ಅಂದ್ರೆ ಆ, ಬಹುಶಃ ಅದು ಅಲ್ಲಿ ಆ ಮಾಸ್ಟರ್ ಇಲ್ಲಿ ಇರಲ್ಲ ಅಂತ ಅನಿಸ್ತದೆ. ಬಟ್ ನಾವೇ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಅದೇನಾಗಿದೆ, ಅವ್ರಿಗೆ ಸೋರಿಯಾಸಿಸ್ ಬಂದಿತ್ತು. ಇನ್ನೊಂದು, ಇಲ್ಲಿ ಯಾರು ವಿಡಿಯೋಗಳು ಆನ್ ಮಾಡ್ಕೊಳ್ಳಿ, ಯಾಕೆ ಏನು ಪ್ರಾಬ್ಲಮ್? ಎಲ್ಲರೂ ವಿಡಿಯೋಗಳು ಆನ್ ಮಾಡ್ಕೊಳ್ಳಿ. ಸೊ ಅನುಭವಗಳ ಶೇರಿಂಗ್ ಮಾಡುವಾಗ ವಿಡಿಯೋಗಳು ಆನ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಈಗ ಆಲ್ರೆಡಿ ಕಂಪ್ಲೀಟ್ ಆಯ್ತಲ್ಲ ಕ್ಲಾಸ್, ರೈಟ್. ಸೊ ಇಲ್ಲಿ ಏನಾಗಿದೆ, ಆ ವ್ಯಕ್ತಿಗೆ ಸೋರಿಯಾಸಿಸ್ ತೀವ್ರವಾಗಿತ್ತು. ಆ ಸೋರಿಯಾಸಿಸ್ ಎಷ್ಟು ಮಟ್ಟದಲ್ಲಿ ಅಂದರೆ 3 ಸರಿ ಆಪರೇಷನ್ ಮಾಡಿದ್ರು. ಮಣಿಪಾಲ್ ಹಾಸ್ಪಿಟ್ಲು, ಈ ಹಾಸ್ಪಿಟ್ಲ್ ಎಲ್ಲ 3 ಬಾರಿ ಆಪರೇಷನ್ ಆಯಿತು. ಆಮೇಲೆ ಆಪರೇಷನ್ ಆಗಿ 3 ಲಕ್ಷ ಏನೋ ಖರ್ಚಾಯ್ತಂತ.
ನೆಕ್ಸ್ಟ್ ಆಪರೇಷನ್ ಮಾಡಿದ್ರು ಪ್ರಯೋಜನ ಇಲ್ಲ ಅವ್ರಿಗೆ, ಏನೂ ವಾಸಿ ಆಗಿಲ್ಲ. ಅದು 3 ಬಾರಿ ಆಪರೇಷನ್ ಮಾಡಿ ವಾಸಿ ಆಗಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಹೆಂಗಿರ್ತದೆ ಸಿಚುವೇಶನ್. ಅವರೇನ್ ಮಾಡಿದ್ರು, ನಮ್ಮ ನಾರಾಯಣ್ ನಾಯಕ್ ನಟಿ ಸರ್ ಇದಾರಲ್ಲ, ಗೀತಾ ಮೇಡಮ್ ಅವರ ಮಾವ, ಅವರು ಅವ್ರಿಗೆ ಇವರು ಕ್ಲಾಸ್ಮೇಟ್ಸ್. ಎಲ್ಲಿ ಸ್ಕೂಲ್ ಓದ, ಸಾರಿ ಕ್ಲಾಸ್ಮೇಟ್ಸ್ ಅಲ್ಲ, ಒಂದೇ ಕೆಲಸ ಮೇಟ್ಸ್, ಅಂದ್ರೆ ಕೆಲಸ ಮಾಡುವಾಗ ಜಾಬ್ ಮೇಟ್ಸ್, ಸ್ಕೂಲಲ್ಲಿ ಕೆಲಸ ಮಾಡುವಾಗ. ಅದಕ್ಕೂ ಇವ್ರು ಹೇಳಿದ್ರು, ಇಲ್ಲ ನೀವು ಇದು ಶಿವಂಬ ಉಪಯೋಗಿಸ್ಕೊಳ್ಳಿ, ಮೂತ್ರ ಚಿಕಿತ್ಸೆ ಉಪಯೋಗಿಸ್ಕೊಳ್ಳಿ, ಹೋಗುತ್ತೆ ಅಂತ ಒಬ್ಬಂದು ಬುಕ್ ಕೊಟ್ಟಿದ್ದಾರಂತ. ಆ ಬುಕ್ ಚೆನ್ನಾಗಿ ಓದಿದ್ರು, ಅವರು ಓದಿ ಸೇಮ್ ಮಾಡ್ಕೊತ ಹೋಗಿದ್ದಾರೆ. ಅದು ಸೋರಿಯಾಸಿಸ್ ಎಷ್ಟು ಮಟ್ಟಕ್ಕೆ ಅಂದರೆ ಕಂಪ್ಲೀಟ್ ಕ್ಯೂರ್ ಆಗಿ ಚರ್ಮ ನಾರ್ಮಲ್ ಆಗಿ ಬಂದಿದೆ. ನಾರ್ಮಲ್ ಚರ್ಮ, ಅದನ್ನೇ ಆಶ್ಚರ್ಯ ಆಯಿತು. ಅಂದರೆ ಆಶ್ಚರ್ಯ ಏನಿಲ್ಲ, ಖಂಡಿತ ಮಾಡುತ್ತೆ ಅದು. ಶಿವಂಬು ಥೆರಪಿ ಮಾಡಿದಂಥ ವ್ಯಕ್ತಿಗಳಿಗೆ ಖಂಡಿತ ಯಾವುದೇ ವ್ಯಾಧಿ ಇರಲಿ ಅದು ಹೋಗಲಾಡಿಸ್ಕೋಬೋದು. ಅದು ನಾವು ನೋಡೋದಾಯಿತು. ಸೊ ನೋಡಿದ ಮೇಲೆ ತುಂಬ ಒಂಥರ ಆಶ್ಚರ್ಯ, ಆನಂದ ಆಯಿತು. ಸೊ ಅದು ಅವರು ತೋರಿಸಿ ತುಂಬ ಅವರ ಅನುಭವ ಶೇರ್ ಮಾಡಿದ್ರೆ ರೆಕಾರ್ಡ್ ಮಾಡಿದ್ದೀವಿ, ಆಮೇಲೆ ಕಲಿಸ್ಕೊಡ್ತೀವಿ. ಓಕೆ. ಸೊ ಇದೆಲ್ಲ ಆಯಿತು. ಮತ್ತು ಅಲ್ಲಿ ಗೀತಾ ಮೇಡಮ್ ಅವರು ಮಾಡಿರುವಂಥ ಅಂದರೆ ಏರ್ಪಾಡುಗಳು, ಫೆಸಿಲಿಟೀಸ್ ಅಂತೂ ತುಂಬ ಅಮೋಘ. ಸೊ ಅವ್ರಿಗೆ ಪದೇ ಪದೇ ನಾವು ಧನ್ಯವಾದ ತಿಳಿಸ್ಬೇಕು. ಯಾಕಂದರೆ ಆ ಕಾರ್ಯಕ್ರಮ ಅವರ ಮಗನ ನಾಮಕರಣ ಜೊತೆಗೆ, ಅಂದರೆ ನಾಯಕನಟ್ಟಿ ನಾರಾಯಣ್ ನಾಯಕನಟ್ಟಿ ಸರ್ ಮತ್ತು ಅಂಜನಾದೇವಿ ಮೇಡಮ್ ಮತ್ತು ಜನಾರ್ದನ್ ಅವರು ಮತ್ತು ಗೀತಾ ಮೇಡಮ್ ಇವರೆಲ್ಲ ಸೊ ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದರು. ಅವರ ಸಿಸ್ಟರ್ ಅದೇ ವಿಜಯಲಕ್ಷ್ಮಿ ಮೇಡಮ್ ಆ್ಯಂಡ್ ಅವರ ಸಿಸ್ಟರ್ ಮಂಜುಳಾ ಮೇಡಮ್, ಇವರೆಲ್ಲರೂ ಸೇರಿಕೊಂಡು ಅದ್ಭುತವಾಗಿ ಕಾರ್ಯಕ್ರಮ ಮಾಡಿದ್ದಾರೆ, ಅದು ಮಾತ್ರ ಡೌಟೇ ಇಲ್ಲ. ಅವ್ರಿಗೆ ಯಾಕಂದರೆ ಧನ್ಯವಾದ ತಿಳಿಸ್ಬೇಕಂದ್ರೆ ಅವರು ನಾಮಕರಣ ಜೊತೆಗೆ ಸಮಗ್ರ ಸ್ವಾಸ್ಥ್ಯ ನಡೆಸ್ಬೇಕಂತ ಉದ್ದೇಶ. ಈ ರೀತಿಯಲ್ಲಿ ಪ್ರತಿಯೊಬ್ಬರು ಮಾಡ್ಬೋದು, ನಿಮ್ಮಲ್ಲಿನೂ ಅಷ್ಟೇ. ಏನೋ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತೀರ, ಅದ್ರ ಜೊತೆಗೆ ಈ ಕಾರ್ಯಕ್ರಮ ಏರ್ಪಾಟ್ ಮಾಡಿಕೊಂಡು ಇದರಿಂದ ಎಲ್ಲರಿಗೂ ಜ್ಞಾನ ಸಿಗತ್ತಲ್ಲ, ನಿಮ್ಮಿಂದ ಧ್ಯಾನ, ಸಮಗ್ರ ಸ್ವಾಸ್ಥ್ಯ ಅಭ್ಯಾಸ ಆಗುತ್ತೆ ಅವ್ರಿಗೆಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಮಾಡೋಕ್ಕೆ ಪ್ರಯತ್ನ ಮಾಡಿ. ಸೊ ತುಂಬ ಯಶಸ್ವಿ ಆಯಿತು ಆ ಕಾರ್ಯಕ್ರಮವನ್ನು. ಸೊ ತುಂಬ ಚೆನ್ನಾಗಿ ನಡೀತು. ಸೊ ಈ ರೀತಿಯಲ್ಲಿ 2 ದಿನಗಳ ಅನುಭವಗಳು ತುಂಬ ಚೆನ್ನಾಗಿ ಆಗಿದೆ. ಇಲ್ಲಿ ಮಾಸ್ಟರ್ಸ್ ಇರ್ತಾರೆ, ಅವರು ಯಾರ ಅನುಭವ ಹಂಚ್ಕೊಳ್ಳೋಕೆ ಅವರು ಪ್ರಯತ್ನ ಮಾಡಲಿ. ಓಕೆ, ರೈಟ್. ಎಸ್, ವೇದವತಿ ಮೇಡಮ್, ಎಲ್ಲರೂ ಶಾರ್ಟ್ ಆಗಿ ಮಾತಾಡಿ. ರೈಟ್. ಹಾಂ ಸರ್, ಶುಭ ದಿವಸ ಸರ್. ನಮಸ್ತೆ ಸರ್. ನಮಸ್ತೆ ಎಲ್ಲರಿಗೂ. ನಾಯಕನಟ್ಟಿ ಪ್ರೋಗ್ರಾಮು ತುಂಬಾನೇ ಅದ್ಭುತವಾಗಿತ್ತು. ನಾವೆಲ್ಲ ಏನ್ ಮಾತಾಡ್ಕೊಂಡ್ವಿ, ಇನ್ ಮುಂದೆ ನಮ್ಮಗಳ ಈ ಮದುವೆಗಳು, ಸಮಾರಂಭಗಳು, ಎಂತ ಪರ್ಸನಲ್ ಫಂಕ್ಷನ್ಸ್ಗೆ ಹೋಗ್ಲೇಬಾರ್ದು, ಬರೀ ಇಂಥವೇ ಅಟೆಂಡ್ ಮಾಡ್ಬೇಕು. ಯಾಕಂದ್ರೆ ಇಲ್ಲೆಲ್ಲ ನೋ ಗಾಸಿಪಿಂಗ್, ನೋ ಕಮೆಂಟ್ಸ್. ಅದು ನಮ್ಮನ್ನೆಲ್ಲ ಹೇಗೆ ನೋಡಿದ್ರು ಅಂದ್ರೆ, ಅವರು ತುಂಬಾನೇ ಆತ್ಮೀಯರಾಗಿ, ಆ ಕಡೆ ಫ್ರೆಂಡ್ಸು ಅಲ್ಲ, ಈ ಕಡೆ ರಿಲೇಷನ್ಸು ಅಲ್ಲ, ಅಷ್ಟೊಂದು ಆತ್ಮೀಯತೆಯಿಂದ ನೋಡ್ಕೊಂಡ್ರು. ತುಂಬಾನೇ ಖುಷಿ ಆಯ್ತು. ನಾವು ಇನ್ ಮುಂದೆ ಮಹಾವತಾರ್ ಪ್ರೋಗ್ರಾಮ್ ಇಂಥ ಕಾರ್ಯಕ್ರಮಗಳಲ್ಲಿ ಖಂಡಿತ ಅಟೆಂಡ್ ಮಾಡ್ತೀವಿ. ತುಂಬಾ ಖುಷಿಯಾಗಿತ್ತು. ತುಂಬಾ ಮನ್ಸು ಎಲ್ಲ ತುಂಬಾ ಹಗುರವಾಗಿ, ತುಂಬಾ ಚೆನ್ನಾಗಿತ್ತು ಸರ್. ಒಳ್ಳೆ ಅನುಭವ, ಒಳ್ಳೆ ಊಟ. ತುಂಬಾ ನಿಮಗೂ ಥ್ಯಾಂಕ್ ಯು ಸರ್. ಇಂಥ ಪ್ರೋಗ್ರಾಮ್ ನಾಯಕನಟಿಯವ್ರಿಗೂ ಥ್ಯಾಂಕ್ಸ್. ಇಂಥವು ಮತ್ತೆ ಮತ್ತೆ ಆಗ್ಲಿ ಅಂತೇಳಿ ನಾವು ಆಶಿಸುತ್ತೇವೆ ಸರ್. ಥ್ಯಾಂಕ್ ಯು ಸರ್. ಇನ್ನೊಂದು ಸಣ್ಣದು, ನಾನು ರೇವತಿ ಮೇಡಮ್ ತುಂಬಾ ಕುತ್ತಿಗೆ ನೋವು, ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ ಅಂತೇಳಿ ಒಂದು ಬಲ್ಟ್ ಎಲ್ಲ ಹಾಕೊಂಡ್ ಬಂದಿದ್ರು ಸರ್. ಹೇಳಿ ಮೇಡಮ್. ಅದೇ ನಿಜವಾಗ್ಲೂ ನಾನು ಅದನ್ನ ಹೇಳ್ಬೇಕು ಅಂತ ನಮ್ಮ ಮನೆಯವ್ರಿಗಂದೆ. ರೇವತಿ ಮೇಡಮ್ ಬಂದ್ರು, ನಾನು ಮಾತಾಡ್ಬೇಕು ಅಂತ. ನಂದು ಕುತ್ತಿಗೆ ಸರ್ನು ಬಹಳ, ಯಾಕೆ ಅಂತ ಗೊತ್ತಿಲ್ಲ, ಅದು ರೆಡ್ ಬಸ್ ಅಲ್ಲಿ ಹಿಂಗ್ ಕೂತ್ಕೊಂಡ್ ಬಂದ್ವಲ್ಲ, ಮೊದ್ಲೇ ನನಗೆ ಪ್ರಾಬ್ಲಮ್ ಇತ್ತು. ಬಟ್ ಅದಕ್ಕೆ ಬೆಲ್ಟ್ ಎಲ್ಲ ಕಟ್ಕೊಂಡ್ ಮಾಡ್ಕೊಂಡು ಏನೆಲ್ಲ ಮಾಡಿದೆ. ಬಟ್ ಬಹಳ ನೋವಾಯ್ತು ಆ ಬಸ್ಸಲ್ಲಿ ಬಂದ್ಮೇಲೆ. ನಾನು ಸರ್ಗೆ ಹೇಳಿದೆ, ಸರ್ ನನಗೆ ಸ್ಟೇಜಿಗೂ ಬರ್ಲಿಕ್ಕೆ ಆಗಲ್ಲ, ಇದು ಧರ್ಮಸ್ಥಳದ ಪ್ರೋಗ್ರಾಮ್ಗಂತೂ ಬರಕ್ಕಾಗಲ್ಲ, ರೂಮಲ್ಲೇ ಇದ್ದು ಬಿಡ್ತೇನೆ ಅಂತ. ಹೀಗೆ ಮಾಡಕ್ ಆಗೋದಿಲ್ಲ. ಮಲಗಿದಲ್ಲಿ ಅಂತೂ ನರಕ ಆಗ್ಬಿಟ್ಟಿತ್ತು. ಆಕ್ಚುಲಿ ಬಾಗಲಕೋಟೆಯಲ್ಲೇ ಇತ್ತು. ಲಕ್ಷ್ಮಿ ಮೇಡಮ್ ಎಲ್ಲ ತುಂಬಾ ಉಜ್ಜಿ ಮಾಡಿ ಎಲ್ಲ ಮಾಡಿದ್ರು, ಲಕ್ಷ್ಮೀಕಾಂತಮ್ಮ ಮೇಡಮ್. ಸರಿ, ಇವರು ವೇದಾವತಿ ಮೇಡಮ್ ಅವರು ಅಲ್ಲಿ ಕೂತು ನನಗೆ ಅದು ನಾಯಕನಹಟ್ಟಿಗಿನ ಮೊದಲೇ ಒಂದು ಎಕ್ಸ್ಪೀರಿಯನ್ಸ್. ಎಲ್ಲಿ ಹೇಗೆ ಅದು ಯೂನಿವರ್ಸ್ ಕನೆಕ್ಟ್ ಮಾಡ್ತದೆ ಅಂತ ಗೊತ್ತಿಲ್ಲ. ಧರ್ಮಸ್ಥಳದ ಪ್ರೋಗ್ರಾಮ್ಗೆ ಹೋದ ತಕ್ಷಣ ರಿಸೆಪ್ಷನ್ ಅವರು, ಮೇಡಮ್ ಏನ್ ಈ ಬೆಡ್ ಅಲ್ಲಿ ಕತ್ಕೊಂಡಿದ್ರ, ನಿಮ್ದೊಂದು ಕೈ ಇಲ್ಲೇ ಇರ್ತದಲ್ಲ, ಬನ್ನಿ ಅಂದ್ರು.
ನಾನು ಆ ಮೇಡಮ್ ಅವ್ರು ನಮಗೆ ಮಾತಾಡ್ದೆಲ್ಲ ಗೊತ್ತಿದೆ, ನನಗೆ ಅವರ ಇದು ಹೆಸರು ಮರ್ತು ಹೋಯ್ತು. ಬನ್ನಿ ಅಂದ್ರು, ಅಷ್ಟರಲ್ಲಿ ಇನ್ನೊಬ್ರು ಇದ್ದವರು ಚೇರ್ ಕೊಟ್ರು, ಕೂತ್ಕೊಳ್ಳಿ ಮೇಡಮ್ ಅಂತ. ಕೂತ್ಕೊಳ್ಳಿ ಮೇಡಮ್, ಏನಾಗಲ್ಲ, ನಾನೊಂದು ಸ್ಪ್ರೇ ಮಾಡ್ತೇನೆ ಸಂಜೀವಿನಿ ಅಂತ ಹೇಳ್ಬಿಟ್ಟು ಅವರು ಸ್ಪ್ರೇ ಮಾಡಿದ್ರು. ಅವ್ರು ಸ್ಪ್ರೇ ಮಾಡಿದ ತಕ್ಷಣ ನಾನು ಇಡೀ ಆ ದಿನ ಒಂಚೂರು ರಿಲ್ಯಾಕ್ಸ್ ಆಗಿ, ಏನು ನೋವಿಲ್ಲದ ಹಾಗೆ ಆ ದಿನ ಕಳೆಯಿತು. ಮತ್ತೆ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ರಾತ್ರಿ ಮಲಗಿದ್ಮೇಲೆ. ಬೆಳಿಗ್ಗೆ ನಾವು ಧರ್ಮಸ್ಥಳದ ಬಸ್ ಸ್ಟ್ಯಾಂಡ್ ಅಲ್ಲಿ ಬೇಗ ಬಂದು ಕೂತಿದ್ವಿ. ಕೆಂಪು ಬಸ್ಗಳು ಎಷ್ಟೊತ್ತಿಗೆ ಬರ್ತವೆ, ಜೊತೆಗೆ ಚಾರ್ಮಾಡಿಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಎಲ್ಲ ಬ್ಲಾಕ್ ಆಗಿದೆ ಅಂತಾನು ಹೇಳಿದ್ರು ಅಲ್ಲಿ ಆಫೀಸಲ್ಲಿ. ಸರ್ ಅಲ್ಲಿ ಕೂತ್ಕೊಂಡು, ಕೊಡಿ ನಿಮ್ ಕೈ, ನಿಮ್ ಇದು ನೋಡಕ್ ಆಗುದಿಲ್ಲ ಗೋಳು ಅಂತ ಹೇಳ್ಬಿಟ್ಟು ಎಲ್ಲ ಉಜ್ಜಿ ಮುದ್ರೆಗಳೆಲ್ಲ ಅಲ್ಲಿ ತೋರ್ಸ್ಕೊಟ್ರು. ಹಿಂಗ್ ಮಾಡ್ಕೊಳ್ಳಿ, ಹಿಂಗ್ ಮಾಡ್ಕೊಳ್ಳಿ, ಹಿಂಗ್ ಮಾಡ್ಕೊಂತ ಅವರೆಲ್ಲ ಪ್ರೆಸ್ ಮಾಡಿದ ಹಾಗೆ ನನಗೆ ಈ ಕುತ್ತಿಗೆಯಲ್ಲಿ ಒಂದ್ ಸ್ವಲ್ಪ ಒಂಥರ ಬ್ಲಾಕ್ ಬಿಟ್ಟಾಗ ನಾ ಹೇಳಿದ ಅದು ಫೀಲ್ ಆಗ್ತಾ ಇದೆ. ಲಕ್ಷ್ಮೀಕಾಂತಮ್ಮ ಮೇಡಮ್ ಮಾಡಿದ್ರು, ಸರ್ ಮಾಡಿದ್ರು. ಆಮೇಲೆ ಹೇಗೂ ಬಸ್ಸಲ್ಲಿ ಮತ್ತೆ ನಾನು ಬೆಲ್ಟ್ ಕಟ್ಕೊಂಡು ಬಂದೆ. ಇಲ್ಲಿ ನಾಯಕನಹಟ್ಟಿಯಲ್ಲಿ ಬಂದು ರಾತ್ರಿ ಕೂತ್ಕೊಂಡ್ರೆ ನಾನು ಅಂದೆ, ಅಯ್ಯೋ ಇದೊಂದು ಕುತ್ತಿಗೆ ನೋವಿಂದ ಬಹಳ ನಾನು ಸಫರ್ ಆಗ್ತಾ ಇದ್ದೇನೆ ಅಂತ. ಮೇಡಮ್ ವೇದಾವತಿ ಅವಳು, ಬನ್ನಿ ಇಲ್ಲಿ ಕೂತ್ಕೊಳ್ಳಿ, ಬನ್ನಿ ಇಲ್ಲಿ ಕೂತ್ಕೊಳ್ಳಿ ಅಂದ್ರು. 2 ಸಲ ನಾನು ಕೂತ್ಕೊಂಡಿಲ್ಲ. ಆಮೇಲೆ ಅಂದು, ಬನ್ನಿ ಇಲ್ಲಿ, ಅದೆಲ್ಲ ಇರ್ಲಿ, ನೀವು ಬಂದು ಕೂತ್ಕೊಳ್ಳಿ ಅಂತ ಕೂರ್ಸ್ಕೊಂಡ್ರು ಪಕ್ಕದಲ್ಲಿ. ಕೂತ್ಕೊಂಡು ಕೈಯನ್ನ ಈ ಜಾಗಕ್ಕೆ ಇಟ್ಬಿಟ್ಟು ಕುತ್ತಿಗೆ ಪಕ್ಕದಲ್ಲಿ, ನಾನು ರೇಖಿ ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ತೇನಂತ. ಎಂತ ಅದ್ಭುತ ತಂದ್ರೆ ಅದು ಹಂಗೆ ಪೇನ್ ಕಂಪ್ಲೀಟ್ ರಿಲೀಫ್ ಆಯ್ತು. ನನಗೆ ನೋವೇ ಗೊತ್ತಾಗಿಲ್ಲ. ರಾತ್ರಿ ನಿಜವಾಗ್ಲೂ ಅದು ಕಟ್ಟೆ, ಸಿಮೆಂಟ್ ಕಟ್ಟೆ ಅಂತ, ಅದು ಕಾಟನ್ ಹಾಗೆ, ಅದರ ಮೇಲೆ ದಪ್ಪದ ಒಂದು ಚಾಪೆಯನ್ನ ಹಾಕಿದ್ರು. ನಾನು ಅನ್ಕೊಂಡೆ, ಅಬ್ಬಾ ಇದ್ರಲ್ಲಿ ನಾನು ಹೇಗೆ ಮಲಗ್ಲಿ ಹೇಗೆ ಅಂತ. ಏನು ತೊಂದರೆ ಇಲ್ಲದೆ, ನನಗೆ ಪ್ರಾಬ್ಲಮ್ ಏನಂದ್ರೆ, ನಾವು ಕೆಲಸ ಮಾಡುವಾಗ, ಇನ್ನು ಯೋಗ ಮಾಡುವಾಗ್ಲೂ ನನಗೆ ನೋವು ಗೊತ್ತಾಗ್ತಿರ್ಲಿಲ್ಲ. ಬಟ್ ಮಲಗಿದಲ್ಲಿ ಈ ಕಡೆಯಿಂದ ಆ ಕಡೆ ತಲೆ ಕಿರ್ಚ್ಕೊಳ್ತಾ ಇದೆ, ಆ ತರ ಆಗ್ತಾ ಇತ್ತು. ಏನು ಇಲ್ಲದೆ ತುಂಬಾ ಚೆನ್ನಾಗಿ ನಾನು ನಿದ್ರೆಯನ್ನ ಮಾಡಿದೆ. ಬರುವಾಗ್ಲೂ ಸಹ ನಾನು ಎಲ್ಲರ ಹತ್ರ ಹೇಳ್ಕೊಂಡು ಬಂದೆ, ಎಲ್ಲರ ಹತ್ರ ಹೇಳಿದೆ, ಸರ್ ನನಗೆ ನೋಡಿ ಹಿಂಗ್ ಮಾಡಿದ್ರು, ಸರ್ ಹತ್ರ, ಗುರುಗಳ ಹತ್ರನು ಹೇಳಿದೆ, ನಮ್ಮ ಮನೆಯವ್ರ ಹತ್ರ ಹೇಳಿದೆ, ಎಲ್ಲರ ಹತ್ರ ಹೇಳಿದ್ರೆ, ವೇದವತಿ ಮಾಡಿ ಹಿಂಗ್ ಮಾಡಿದ್ರು ರೇಖಿ, ಹಿಂಗ್ ಮಾಡಿದ್ರು ರೇಖಿ, ನನಗೆ ನೋವಿಲ್ಲ ನೋವಿಲ್ಲ ಅಂತ. ನಿಜವಾಗ್ಲೂ ಮೇಡಮ್ ನಾನು ತುಂಬಾ ನೆನ್ಸ್ಕೋತೇನೆ. ಜೊತೆಗೊಂದು ಅದ್ಭುತವಾದದ್ದು, ನೀವು ಅದು ಒಂದು ಅರ್ಧ ಗಂಟೆ ನೀವು ನನ್ನ ಇದಕ್ಕೆ ಕೈ ಇಟ್ಟು ಮಾಡಿದ್ರೇನೋ ಕಂಪ್ಲೀಟ್ ರಿಲೀಫ್ ಆಗಿದ್ದೀನಿ. ಸ್ವಲ್ಪ ನೋವು ಮಾತ್ರ ಇದೆ. ನಮ್ಮ ಮನೆಯವ್ರು ಅಂತ ಇದ್ರು, ಅಲ್ಲಿಂದಾನೇ ರೇಖಿ ಮಾಡ್ತಾರ ಕೇಳ್ ನೋಡು ಅಂತ ಹೇಳ್ಕೊಂಡು. ನಿಜವಾಗ್ಲೂ ತಮಗೆ ಅನಂತ ಅನಂತ ಧನ್ಯವಾದಗಳು ಮೇಡಮ್. ಬಹಳ ರಿಲೀಫ್ ಇದೆ. ನಾನು ಇಲ್ಲ, ಅದು ಮಾಡ್ಬೇಕು, ಅಲ್ಲಲ್ಲ, ಅದು ಕಲ್ತಿರೋದೇ ಮಾಡೋದಕ್ಕಾಗಿ. ಅದು ಮಾಡಿದ್ರೇನೆ ನಮ್ಗೂ ಉಪಯೋಗ, ನಮ್ಗೂ ಎನರ್ಜಿ ಬರೋದು. ಸುಮ್ನೆ ಇಟ್ಕೊಂಡಿದ್ರೆ ಅದು ವೇಸ್ಟ್. ಅದಾದ್ಮೇಲೆ ಫಸ್ಟ್ ಒಂದು ಗುರುದಕ್ಷಿಣೆ ಕಲೆಕ್ಟ್ ಮಾಡಿದ್ದೀನಿ. ಅದನ್ನ ನಾನು ಜೋಪಾನವಾಗಿ ಇಟ್ಕೊಂಡಿರ್ತೇನೆ. ಹೇಳಿದ್ರು, ಇದನ್ನ ನಾನು ಹಿಂಗೆ ಇಟ್ಟಿದ್ದೆ, ಹೇಳಿದೆ ಅದು ಬೆಳೀತದೆ ಮೇಡಮ್, ನೀವು ಇಟ್ಟುಕೊಳ್ಳಿ ಅಂತ ಕೊಟ್ಟೆ ನಾನು. ಗುರುದಕ್ಷಿಣೆ ಇಲ್ಲದೆ ಟ್ರೀಟ್ಮೆಂಟ್ ತಗೋಬಾರ್ದು ಅಂತ ಹೇಳ್ಕೊಂಡು. ಡಿಸ್ಟೆನ್ಸ್ ಹೀಲಿಂಗ್ ಮಾಡ್ಬೋದು, ಡಿಸ್ಟೆನ್ಸ್ ಹೀಲಿಂಗ್ ಮಾಡ್ಬೋದು. ನೆಕ್ಸ್ಟ್ ಮಂತ್ ಇನ್ನೊಂದ್ ಸ್ವಲ್ಪ ದಿವಸ ಹೋಗ್ಬೇಕು. 2nd ಡಿಗ್ರಿ ತಗೊಂಡ ಮೇಲೆ ಡಿಸ್ಟೆನ್ಸ್ ಮಾಡ್ಬೋದು. ಅದರ ಜೊತೆಗೆ ನಮಗೆ ನಮ್ಮ ರೂಮ್ಗೆ ಒಬ್ರು ಬಂದ್ರು, ಮಮತಾ ಅಂತ ಹೇಳ್ಕೊಂಡು, ನಮ್ಮ ವೇದಿಕೆಯಲ್ಲ ಕ್ಲಾಸ್ ಕೊಟ್ಟಿದ್ದಾರೆ ದಾವಣಗೆರೆಯವರು. ಅವರು ಇದೆಲ್ಲ ಟ್ರೈನ್ ಅಪ್ ಆದವರು. ಅವರು ಮತ್ತೆ ಗೈಡ್ ಮಾಡಕ್ಕೆ ಶುರು ಮಾಡಿದ್ರು. ಮೇಡಮ್ ಅದು ಬಹಳ ಬಹಳ, ವೇದಾವತಿ ಮೇಡಮ್ ನಿಮ್ಗೆ ಮಾಡಿದ್ದು ಹೌದದು, ತುಂಬಾ ರಿಲೀಫ್ ಆಗುತ್ತೆ, ನೀವು ಸಹ ಅದನ್ನ ಕಲ್ತ್ಕೊಳ್ಳಿ ಅಂತ ಹೇಳ್ಕೊಂಡು ತುಂಬಾ ಅವರು ಮಾಡಿದ್ರು. ಅವರು ಮೊನ್ನೆನೂ ಫೋನ್ ಮಾಡಿದ್ರು, ನಿನ್ನೆನೂ ಫೋನ್ ಮಾಡಿದ್ರು. ಕಲ್ತ್ಕೊಳ್ಳಿ ಮೇಡಮ್, ಬೇರೆ ಯಾರಿಗೂ ಕೊಡೋದಲ್ಲ, ನಮ್ ದೇಹಕ್ಕೆನೆ ನಾವು ಕೊಟ್ಕೊಂಡು ನಾವು ವಿತೌಟ್ ಮೆಡಿಸಿನ್ ನಾವು ಪಡ್ಕೋಬಹುದು ಅಂತ. ತುಂಬಾ ಅದೇ ಅಂದೆ, ಹೇಗಿದು ಲಿಂಕ್ ಕನೆಕ್ಟಿವಿಟಿ ಹೆಂಗಾಗುತ್ತೆ ಅಂತ. ಸೊ ನಿಜವಾಗ್ಲೂ ಯಾರು ಅಂತ ಗೊತ್ತಿರಲಿಲ್ಲ. ಬಟ್ ಒಂಥರ ಅದ್ಭುತ, ಒಂದು ಈ ವೇದಿಕೆಗೆ ಬಂದ್ಮೇಲೆ ಒಂದು ಅದ್ಭುತವಾದ ಕನೆಕ್ಟಿವಿಟಿ ಅದು. ಥ್ಯಾಂಕ್ ಯು. ಸೊ ರೇಖಿ ಹೀಲಿಂಗು ಅಷ್ಟೇ, ರೇಖಿ ಹೀಲಿಂಗು ಮತ್ತೆ ಮರ್ಮ, ಆಕುಪ್ರೆಷರ್, ಮುದ್ರಾ, ಶಿವಂಬು, ಎಲ್ಲ ಚಿಕಿತ್ಸೆಗಳು ಏನೇನು ಕಲ್ಸ್ಕೊಂಡಿದ್ವಿ ಈ ವೇದಿಕೆಯಲ್ಲಿ ತುಂಬಾ ಉಪಯೋಗ ಆಗತ್ತೆ. ಎಲ್ಲೆಲ್ಲಿ ನೋಡಿ, ಪ್ರತಿಯೊಂದು ಕಡೆ ಕೂತ್ಕೊಂಡು ಧ್ಯಾನ ಆಗಲ್ಲ. ಪ್ರಾಬ್ಲಮ್ ಅನ್ನೋದು ಹೇಗೆ ಬರ್ಬೋದು, ಯಾವಾಗ್ಲೂ ಬರ್ಬೋದು, ಹೇಳಕ್ಕಾಗಲ್ಲ ಯಾವ ರೀತಿ ಬರತ್ತೋ ಅಲ್ವಾ. ಸಡನ್ ಆಗಿ ಸ್ವಲ್ಪ ಏನೋ ಟ್ವಿಸ್ಟ್ ಆಗ್ಬೋದು, ಯಾರಾದ್ರೂ ಸ್ವಲ್ಪ ಬಿದ್ಬೋದು, ಹೇಳಕ್ಕಾಗಲ್ಲ. ಪ್ರಾಬ್ಲಮ್ಸ್ ಯಾವುದೇ ರೀತಿಯಲ್ಲಿ ಬರ್ಬೋದು. ಕೂತ್ಕೊಂಡು ಧ್ಯಾನ ಮಾಡ್ತೀವಿ ಅಂದ್ರೆ ಆಗಲ್ಲ, ಯಾಕಂದ್ರೆ ಅಲ್ಲಿ ಧ್ಯಾನ ಮಾಡೋಕ್ಕೂ ಸಾಧ್ಯವಿಲ್ಲ ಆ ನೋವಲ್ಲಿ. ಆಮೇಲೆ ಇನ್ನೊಂದು, ನೇರವಾಗಿ ಅಲೋಪತಿ ಹತ್ರ ಹೋಗ್ತೀವಿ, ಅವರು ಕೊಡೋ ಮೆಡಿಸನ್ ಇಂದ ಮತ್ತೆ ಪ್ರಾಬ್ಲಮ್ ಬೇರೆ ಆಗತ್ತೆ. ಅದಕ್ಕೆ ಆದಷ್ಟು ಈ ಚಿಕಿತ್ಸೆಗಳು ಪ್ರತಿಯೊಬ್ರು ಕಲ್ಸ್ಕೋಬೇಕು. ನೋಡಿ ವೇದವತಿ ಸರ್ ಇನ್ನೊಂದೇನು ಅಂತಂದ್ರೆ, ಸರ್ ನಾನು ಆಕ್ಚುಲಿ ಡಿಸೈಡ್ ಮಾಡಿದ್ದೆ, ನಾನು ಹೋಗಿ ಸ್ಕ್ಯಾನ್ ಮಾಡಿಸ್ಬೇಕು, ಆಗ್ತಾನೆ ಇರ್ಲಿಲ್ಲ, ಕಿರ್ಚ್ಕೊಳ್ತಾ ಇದೆ. ಅದು ಬಾಗಲಕೋಟೆನಲ್ಲೂ ಲಕ್ಷ್ಮೀಕಾಂತ ಮೇಡಮ್, ಜಯಲಕ್ಷ್ಮಿ ಮೇಡಮ್ಗೆ ಅದು ಅನುಭವ ಆಯ್ತು. ಮೇಡಮ್ ಇಷ್ಟೊಂದು ಬೊಬ್ಬೆ ಆಗ್ತಿರಲ್ಲ ನೀವು, ಎಷ್ಟು ಪೇನ್ ಅಂತ. ನಾನ್ ಮತ್ತೆ ನಮ್ಮ ಮನೆಯವ್ರಿಗೆ ಅಂದೆ, ಇಲ್ಲ ಅಂತ. ಆದ್ರೆ ಏನು ಅಂತ ಗೊತ್ತಿಲ್ಲ, ಮನ್ಸು ಆ ಎಲೋಪತಿಗೆ ಆಕ್ಚುಲಿ ನಮ್ಮ ಮನೆಯಲ್ಲಿರೋರ್ನ ಕರ್ಕೊಂಡು ಹೋಗಿ ಅವರಿಗೆ ಬೇರೆ ಪ್ರಾಬ್ಲಮ್ ಇದೆ, ಅವರಿಗೆ ಟೆಸ್ಟ್ ಮಾಡಿಸ್ಲಿಕ್ಕೆಲ್ಲ ಹೋದ್ರುನು
ನಾನು ಅಲ್ಲಿ ಸಹ ಹಿಂಗೆ ಬೆಲ್ಟ್ ಕಟ್ಕೊಂಡು ಕೂತಿದ್ದೆ ಅಲ್ಲದೆ ನನಗೆ ಮನ್ಸು ಆಗ್ಲಿಲ್ಲ ಹೋಗಿ ಸ್ಕ್ಯಾನ್ ಮಾಡ್ಸೋಣ. ನಮ್ಮ ಮನೆ ಹತ್ರ ಹೇಳ್ತಾ ಇದ್ದೆ, ಇಲ್ಲ ಇಲ್ಲ ನೆಕ್ಸ್ಟ್ ವಿಸಿಟ್ಗೆ ನಾನು ಸ್ಕ್ಯಾನ್ ಮಾಡಿಸ್ತೇನೆ, ನನಗೆ ಟ್ರೀಟ್ಮೆಂಟ್ ಆಗ್ಲೇಬೇಕು ಅಂತ. ಬಟ್ ಅದೇನೋ ನಾನು ಮಾಡಿಸ್ಲಿಲ್ಲ. ಇಲ್ಲ, ನಾನು ಇದೇ ಒಂದು ಈ ಒಂದು ಕ್ರಿಯೆಯಲ್ಲೇ ನಾನು ಇದನ್ನು ಗುಣಪಡಿಸ್ಕೋಬೇಕು, ನನಗೆ ಅಲೋಪತಿ ಮೆಡಿಸಿನ್ ಬೇಡ, ಸ್ಕ್ಯಾನಿಂಗ್ ಬೇಡ ಅಂತ. ಹಾಗೇನೆ ಆಯ್ತು ಮಾತ್ರ. ಹೌದು, ಖಂಡಿತ. ಸೊ ಆ ರೀತಿಯಲ್ಲಿ ಪ್ರತಿಯೊಬ್ರು ಕಲ್ಸ್ಕೋಬೇಕು. ಬಟ್ ವೇದವತಿ ಮೇಡಮ್ಗೆ ನಿಜವಾಗಿ ಧನ್ಯವಾದಗಳು ಮತ್ತೆ ಎಸ್ ಅಭಿನಂದನೆ. ಸರ್, ನಿಜವಾಗ್ಲು ನಾನು ಆ ಆಗ್ಲೇ ಏಜಲ್ಲಿ ಹೇಳಿದ್ದು ಮರ್ತು ಬಿಟ್ಟೆ, ಆ ಅದಕ್ಕೆ ಏಜಲ್ಲಿ ಪುನಃ ಬಂದೆ ನಾನು. ಅವ್ರು ಕಲ್ಸ್ಕೊಂಡೋದಾಗ್ಲಿ, ಅವರು ನಿಜವಾಗಿ ಅವ್ರ ಎನರ್ಜಿ ನೋಡಿದ್ರೆ ಎಸ್ ಹೇಗೆ ಈ ಎನರ್ಜಿ ಬಂದಿದೆ ಅಂತ ನನಗೆ ಗೊತ್ತು ಆ ವಿಷಯ. ಯಾಕಂದ್ರೆ ಅವ್ರು ತುಂಬಾ ಧ್ಯಾನ ಮಾಡ್ತಾರೆ, ಒಳ್ಳೆ ಧ್ಯಾನಸ್ಥರು, ಧ್ಯಾನ ಮಾಡ್ತಾರೆ. ಮತ್ತೆ ಎಲ್ಲಾ ಚಿಕಿತ್ಸೆಗಳು ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾರೆ ಅವರು. ವೆರಿ ಆ ಪಾಸಿಟಿವ್ ರೀತಿಯಲ್ಲಿ ಸರ್, ಪ್ರತಿಯೊಬ್ಬರು ವೆರಿ ಪಾಸಿಟಿವ್. ಅಳವಡಿಸ್ಕೋಬೇಕು, ಅವ್ರು ನೋಡಿ ಕಲ್ಸ್ಕೋಬೇಕು ತುಂಬಾ ಇದೆ. ಆ ಏಜಲ್ಲಿ ಅಷ್ಟು ದೂರ ಬರೋದಾಗ್ಲಿ, ಯಾವ್ದು ಶಾಂತಿಯುತ ಮನಸ್ಸಿಂದ ಮತ್ತೆ ಧ್ಯಾನ ಮಾಡೋದು, ಚಿಕಿತ್ಸೆಗಳು ಮಾಡೋದು, ನೋಡಿ ರೇಖಿ ಹೀಲಿಂಗ್ ಮಾಡ್ತಾ ಇದ್ದಂದ್ರೆ ನಾವೆಲ್ಲರೂ ಅವರಿಂದ ಕಲಿಯಬೇಕಾಗತ್ತೆ. ಸೊ ಆ ವಯಸ್ಸರು ಆದ್ರೂ ಅವು ಯಾವುದು ಕೇರೆ ಮಾಡ್ತಾ ಇಲ್ಲ. ಒಂದು ಅಂದ್ರೆ ಯೌವನತ್ವದಿಂದನೇ, ಆ ಯೌವನತ್ವ ಮನಸ್ಸಿಂದನೇ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ರೀತಿಯಲ್ಲಿ ಎಲ್ಲರೂ ಕಲ್ಸ್ಕೊಳ್ಳಿ, ಅವ್ರನ್ನ ಆದರ್ಶವಾಗಿ ತಗೊಳ್ಳಿ ದಯವಿಟ್ಟು. ರೈಟ್, ಶರಣ್ ಗೌಡ್ರು ಮಾತಾಡಿ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ. ಹೇಳಿ. ನಮಸ್ತೆ. ಅದು ಅಲ್ಲೇ ಜಯಶ್ರೀ ಮೇಡಮ್ ಅವರು ಹೇಳಿಲ್ಲ ಅಂತ ಹೇಳಿದಾರೆ ಮೇಡಮ್ ಅವರು. ಅದು ಆಮೇಲೆ ಮರುದಿವ್ಸ ನಾನು ಒಗ್ಗ ಮೇಡಮ್ ಹೇಳಿ ಅವರು ಸ್ಟೇಜ್ ಮೇಲೆ ಕಳಿಸಿ ಅವರ ಅನುಭವಗಳನ್ನ ಹೇಳಿದಾರೆ ಸರ್. ವೆರಿ ಗುಡ್. ಒಗ್ಗದಾಗಿದ್ರು ಜಯಶ್ರೀ ಮೇಡಮ್ ಅವರು ಹೇಳಿದ್ರು. ಆಮೇಲೆ ಅಲ್ಲೇ ಮರುದಿವ್ಸ ಲಾಸ್ಟ್ ದಿನ ನಾನು ಅಲ್ಲಿ ಒಂದು 300-400 ಪತ್ರಿಕೆಗಳು ಹಂಚಿ ಅವ್ರಿಗೆ, ನೀವು ಅಲ್ಲಿ ಸ್ಟಾಲ್ ಅಲ್ಲಿ ಹೆಸರು ಬರ್ಸ್ರಿ, ಇಲ್ಲ ಅಂದ್ರೆ ನಿಮ್ಗ ಆ ಪತ್ರಿಕೆಯಲ್ಲಿ ಇರೋದಂತ ನಂಬರ್ ಫೋನ್ ಹಚ್ಚಿ ನೀವು ಗ್ರೂಪ್ ನಲ್ಲಿ ಸೇರ್ಬೋದು ಅಂತಾನು ಹೇಳಿದ್ರು ಸರ್. ಹೌದು. ಆಮೇಲೆ ಓಂ ಸರ್ ಪ್ಯಾಕಿಂಗ್ ಮಾಡಲಿ ಅಲ್ಲಿ ನಮ್ಗೆ ಹೆಲ್ಪ್ ಆದ್ರೆ, ಆ ಲಾಸ್ಟ್ ಗೆ ಎಲ್ಲ ಪ್ಯಾಕ್ ಮಾಡಿ ಕೊಟ್ರು, ಬೆಚ್ಚಿ ಎಲ್ಲ ಮಾಡಿ ಎಲ್ಲ ಕೂಡಿ ಚೆನ್ನಾಗಿ ಆಯ್ತ್ರಿ ಸರ್. ನೀವು ಹೋಗಿಂದು ಒಳ್ಳೆ ಕಾರ್ಯಕ್ರಮ ಚಲೋ ಆಯ್ತು ಸರ್. ನಿಮ್ಮ ಸ್ವಯಂ ಸೇವೆ, ನಿಮ್ಮ ಸೇವೆ ಬಹಳ ಅದ್ಭುತವಾಗಿತ್ತು ಸರ್, ಶರಣಗೌಡ್ರು ಸರ್. ಇಲ್ರಿ ಮೇಡಮ್, ಓಂ ಬೆಳಗಾವಿ ಮತ್ತೆ ತಾವುಗಳು ಇಬ್ರು ಸಹ 3 ದಿನ ಬಹಳ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರಿ. ಹೌದ್ರಿ ಸರ್. ಥ್ಯಾಂಕ್ ಯು ಶರಣ್ ಗೌಡ್ರೆ, ಅದ್ಭುತವಾದ ಸೇವೆ ಮಾಡಿದ್ರಿ. ಪತ್ರಿಕೆ ಎಲ್ಲ ಮತ್ತೆ ಆ ಬ್ಯಾನರ್ಸ್ ಎಲ್ಲ ಬೆಂಗಳೂರಿಗೂ ಬಂತು, ಅದು ರಿಸೀವ್ ಮಾಡ್ಕೊಂಡಿದ್ವಿ ಮೊನ್ನೆ. ಕರೆಕ್ಟ್ ಏನೋ ತಗೊಂಡ್ರಿ ಸರ್? ಎಲ್ಲ ತಗೊಂಡ್ರಿ. ಅವತ್ತ ಬೆಳಿಗ್ಗೆ ಅವತ್ತ ರಾತ್ರಿ ನೈಟ್ ತಗೊಂಡ್ರಿ ಸರ್ ನಿಮ್ ಕೈ? ನೈಟ್ ತಗೊಂಡು ನೈಟ್ ಫೋಟೋ ಅರೇಂಜ್ ಮಾಡ್ಕೊಂಡು. ರೈಟ್, ಥ್ಯಾಂಕ್ ಯು. ನೆಕ್ಸ್ಟ್ ಬಲಗಾವಿ ಸರ್. ಓಂ. ನಮಸ್ತೆ ಸರ್. ನಮಸ್ತೆ ಆಲ್ ಮಾಸ್ಟರ್ಸ್, ಗುರೂಜಿ, ಎಲ್ಲರಿಗೂ ನಮಸ್ತೆ. ನಮಸ್ತೆ. ನಾವು ಧರ್ಮಸ್ಥಳ ಮತ್ತು ಯಾವ್ದಾವ್ದು ಧ್ಯಾನದ ಕಾರ್ಯಕ್ರಮಗಳಿಗೆ ಎಲ್ಲೆಲ್ಲಾದ್ರೂ ಅಟೆಂಡ್ ಆಗ್ಬೇಕಂದ್ರ ಅದಕ್ಕೆ ಮೂಲ ಕಾರಣ ಮಹಾವತಾರ ಫೌಂಡೇಶನ್ ಮತ್ತು ರಂಗನಾಥ್ ಗುರೂಜಿ ಅವರು ಅಂತ ಹೇಳಕ್ ನಾ ಇಷ್ಟಪಡ್ತೀನಿ. ಫೌಂಡೇಶನ್ ಫಸ್ಟ್ ನಾನು ಇದು ಫೇಸ್ಬುಕ್ ಅಲ್ಲಿ ನೋಡಿ ಜಾಯಿನ್ ಆದೆಲ್ಲ, ಅದು ನಿಮ್ಮ ಆಶೀರ್ವಾದ ಅಂತ ಹೇಳಿ ನಾನು ಹೇಳ್ತೇನೆ. ಆಮೇಲೆ ಕಾರ್ಯಕ್ರಮ ಚೆನ್ನಾಗಿ ಆಯ್ತು, ಪರವಾಗಿಲ್ಲ. ಅದರ ನಾಯಕ ನಟಿಗೆ ಬರ್ಬೇಕಂದ್ರೆ ಕಾರಣಾಂತರಗಳಿಂದ ನಮ್ ಧಾರವಾಡ ಫ್ರೆಂಡ್ಸ್ ಧ್ಯಾನಿಗಳಿದ್ರು, ಅವ್ರು ಬಿಡ್ಲಿಲ್ಲ. ಹೀಗಾಗಿ ನಾನು ಓಪನ್ ಆಗಿ ಗೀತಾ ಮೇಡಮ್ ಅವರಿಗೆ ಸಾರಿ ಕೇಳ್ತೀನಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ರೈಟ್. ಥ್ಯಾಂಕ್ ಯು ಓಂ ಸರ್, ಅದ್ಭುತವಾದ ಸೇವೆ ಮಾಡಿದ್ರಿ. ಸೊ ಅಲ್ಲಿ ಸ್ಟಾಲ್ ಏರ್ಪಾಟ್ ಅಂದ್ರೆ ಅಲ್ಲಿ ಸ್ಟಾಲ್ ಸೆಟಪ್ ಮಾಡೋದ್ರಿಂದ ಎಲ್ಲ ತಮ್ಮ ಕೃಷಿ ಉಜಿರೆಗೆ ಹೋಗಿ ಅವೆಲ್ಲ ತಗೊಂಡು ಬಂದು ಅದೆಲ್ಲ ಒಂದು ಪ್ರತ್ಯೇಕ ಅನುಭವ, ಅದು ಮರೆಯೋಕ್ಕಾಗಲ್ಲ. ಇಲ್ಲ ಗುರುಜಿ, ಸೊ ಅದು ಯಾವ ತಮ್ಮ ಆಶೀರ್ವಾದ ಮತ್ತು ತಮ್ಮ ಮಹಾವತಾರ ಫೌಂಡೇಶನ್ ಅದ್ದು ಒಂದು ಇದು ಪವರ್, ಅದೇನಂತಾರೆ, ಅದ ಕಾಸ್ಮಿಕ್ ಎನರ್ಜಿ. ಬಟ್ ಅವರೆಲ್ಲವನ್ನ ತುಂಬಾ ಪಾಸಿಟಿವ್ ಆಗಿ ತಗೋತಾರೆ ಸರ್. ಅವ್ರಿಗೆ ಹೊಸ ಜಾಗ ಉಜಿರೆ, ಅಲ್ಲಿ ಯಾರು ಪರಿಚಯ ಇಲ್ಲ, ಏನಿಲ್ಲ, ಆದ್ರೂ ಹೋಗ್ಬಿಟ್ಟು ಎಲ್ಲಾನ ಮಾಡ್ಕೊಂಡು, ನಾನು 2 ಸಲ ಫೋನು ಮಾಡಿದ್ದೆ, ಹಿಂಗೆಲ್ಲ ತಪ್ಪಿಸ್ಕೊಂಡಿದ್ದೇವೆ ಅಂತ. ಆಯ್ತ್ರಿ ಮೇಡಮ್, ನೀವ್ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ಅಂತಂದ್ರು ಅವರು. ನಾನು ಇನ್ನೂ ಕೆಲಸ ಆಗಿಲ್ಲ, ತುಂಬಾ ಹೊತ್ತಾಗುತ್ತೆ, 2 ಗಂಟೆ ಆಗುತ್ತೆ ಅಂತ. ತುಂಬಾ ಚೆನ್ನಾಗಿ ಎಂತದ್ದು ಕೊಟ್ರು ತುಂಬಾ ಪಾಸಿಟಿವ್ ಆಗಿ ತಗೋತೇವೆ ಸರ್. ಬಹಳ ಚೆನ್ನಾಗಿ ಹುಬ್ಳಿಯಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ, ಬಹಳ ಚೆನ್ನಾಗಿ. ಇನ್ನೊಂದು ಗುರುಜಿ, ಅಲ್ಲಿ ನಾನು ಉಜಿರೆ ಪ್ರಿಂಟಿಂಗ್ ಪ್ರೆಸ್ಸಿಗೆ ಹೋದೆ.
ಅವರು ಟೈಮ್ ಆಗ್ತದ ಅಂತ ಹೇಳಿದ್ರು. ಆದ್ರೂ ಕೂಡ ನಾನು ಒಂದು ಸೇವೆ ಮಾಡ್ಲಿಕ್ಕೆ ಬಂದೀನಿ, ನಾನು ಡಿಪಾರ್ಟ್ಮೆಂಟ್ ದವನಾಗಿ ನಾನು ಬೆಳಗಾವಿಯಿಂದ ಸೇವೆ ಮಾಡಕ್ ಬಂದೀನಿ ಅಂತ ಹೇಳಿದೆ. ಸರ್ ಆದಷ್ಟು ನಿಮಗೆ ಜಲ್ದಿ ಬೇಗ ಮಾಡಿ ಕೊಡ್ತೇವೆ ಅಂತ ಹೇಳಿ ಅಲ್ಲಿ ಜನಾರ್ದನ ಸ್ವಾಮಿದು ಒಂದು ದೇವಸ್ಥಾನ ಇದೆ ಉಜಿರೆಯಲ್ಲಿ, ಚೆನ್ನಾಗಿದೆ, ಜಾತ್ರೆ ನಡೀತಾ ಇದೆ, ಇವತ್ತು ಲಾಸ್ಟ್ ಡೇ ಇದೆ, ಅಲ್ಲೊಂದು ದರ್ಶನ ಕೊಟ್ಟು ಬರ್ರಿ, ಅಲ್ಲಿವರೆಗೂ ನಿಮ್ದು ರೆಡಿ ಮಾಡ್ತೇವೆ ಅಂತ ಹೇಳಿದ್ರು. ಅಲ್ಲಿ ಜನಾರ್ದನ ಸ್ವಾಮಿ ಉಜಿರೆಯಲ್ಲಿ ಅದ್ರಲ್ಲಿ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಒಂದು ಸೂರ್ಯ ಅಂತ ಹೇಳಿ ಒಂದು ಟೆಂಪಲ್ ಇದೆ, ಅಲ್ಲಿಂದ ಒಂದ್ 4 ಕಿಲೋಮೀಟರ್ ಸೂರ್ಯ ಅಂತ ಹೇಳಿ. ಯಾರಾದ್ರೂ ಅಲ್ಲಿ ಬೇಡ್ಕೊಂಡದ್ದು ಮಾಡ್ಕೊಂಡದ್ದು ಇದ್ರ ಮನೆ ಕಟ್ಟೋದು ಏನೋ ಯಾವ್ದು ಹೆಣ್ಣು ಗಂಡು ಅಥವಾ ಈಗ ಸಂಬಂಧಗಳು ಹುಡುಕಾಡೋದು ಹಂಗ ಅಲ್ಲಿ ನಾವು ಅದನ್ನ ನಮಗ ಈಡೇರದ ನಂತರ ಒಂದು ಮನೆ ಆಗ್ಲಿ ಗೊಂಬೆ ಆಗ್ಲಿ ಅಲ್ಲಿ ಒಂದು ಇದನ್ನ ಕೊಡೋದು ಒಂದು ಸಂಪ್ರದಾಯ ಇದೆ, ಅದನ್ನು ನೋಡ್ಕೊಂಡ್ ಬಂದೆ. ಮತ್ತೆ ನಾನು ಅಲ್ಲಿ ಹೋಗ್ಬೇಕಂದ್ರೆ ಪ್ರಿಂಟಿಂಗ್ ಪ್ರೆಸ್ ಹುಡುಗನ ಬಂದ್ ಬೈಕ್ ಮೇಲೆ ನನ್ಗೆ ಅಲ್ಲಿ ದೇವಸ್ಥಾನಕ್ಕೆ ಬಿಟ್ಟ, ಅದೊಂದು ವಿಶೇಷತೆ. ಅಂದ್ರೆ ಕೆಲವೊಂದ್ಸಲ ಟೈಮ್ಗಳು ಎಷ್ಟು ಚೆನ್ನಾಗಿ ಕೂಡಿ ಬರುತ್ತಲ್ಲ, ಅದು ನಮ್ಮ ಮಾವತಾರ್ ಫೌಂಡೇಶನ್ ಅಂತ ಹೇಳ್ಬೇಕಂತ ಹೇಳಿ ನನಗ ಅನಿಸ್ತಾ ಇದೆ ಗುರುಜಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಕುಮಾರ್. ಸುಧಾ ಮೇಡಮ್. ನಾಯಕನಟ್ಟಿ ಅನುಭವ ಹೇಳ್ಬೇಕಂದ್ರೆ ತುಂಬಾ ಆನಂದ ಆಯ್ತು ಗುರುಜಿ. ಧ್ಯಾನ ಅಂದ್ರೆ 3 ಗಂಟೆ ಧ್ಯಾನದ್ದು 15 ನಿಮಿಷ ಕೂತಾಗ ಅನ್ಸಿತ್ತು, ಅಷ್ಟೊಂದು ಆನಂದ ಅನ್ಸಿತ್ತದು. ಆಯ್ತು. ಮತ್ತೆ ಪ್ರತಿಯೊಬ್ರು ಅಂದ್ರೆ ಇವರು ಮೇಡಮ್ ಹೇಳ್ಬೇಕಿದ್ರೆ ಅಕ್ಕ ಅನ್ಬೋದು, ಹಾಗೆ ಗೀತಕ್ಕ ಆಗ್ಲಿ ರೇವತಿ ಅಕ್ಕ ಪ್ರತಿಯೊಬ್ರು ಸಾಧಕರೇ ಅವರು. ಗುರುಜಿಯವರು ಹಾಗೆ ಗುರುಜಿಯವರ ಒಂದು ಆಶೀರ್ವಾದದಿಂದ ಬರುವಾಗ ಆಗ್ಲಿ ಹೋಗುವಾಗ ಏನೂ ತೊಂದರೆ ಆಗಿಲ್ಲ. ನಿಜವಾಗ್ಲೂ ಬಸ್ಗಳ ವ್ಯವಸ್ಥೆ ಸರಿ ಇಲ್ಲ, ಆದ್ರೂ ರಾತ್ರಿ ಬರುವಾಗ 1 ಗಂಟೆ ರಾತ್ರಿ ಅದು ಹೇಗೆ ಗುರುಗಳ ಒಂದು ಶಕ್ತಿ ಇದು ಮಾಡಿದೆ ನಮ್ಗೆ ಗೊತ್ತಿಲ್ಲ. ನಮ್ಮ ಮಗ ಅಂತೂ ಎಷ್ಟೊತ್ತಿಗೂ ಪಾಸಿಟಿವ್ ಆಗಿನೇ ಹೇಳ್ತಿದ್ದ, ಏನೇ ಟೆನ್ಷನ್ ಮಾಡ್ಕೊಳ್ಬೇಡ ಅಮ್ಮ, ಏನಾಗಲ್ಲ, ತೊಂದ್ರೆ ಇಲ್ಲ, ಹೋಗ್ಬೋದು ಅಂತ. ಹಾಗೆ ತುಂಬಾ ಒಳ್ಳೇದ್ ಅನ್ಸಿತ್ತು ಗುರುಜಿ. ಅಲ್ಲಿ ಒಂದು ಪ್ರೀತಿಯ ವಾತಾವರಣ ಇದೆ ಅಲ್ಲ, ಆ ಮಗು ಕೂಡ ನಗ್ನಗ್ತಾ ಎಲ್ಲರನ್ನು ಆಹ್ವಾನ ಮಾಡ್ತಿತ್ತದು. ತುಂಬಾ ಚೆನ್ನಾಗಿ ಅನ್ಸಿತ್ತು ಗುರುಜಿ, ಎಸ್. ಆನಂದ ಅನ್ಸಿತ್ತು. ನಮಸ್ತೆ ಅದು ಗುರುಜಿ, ಅಂದ್ರೆ ಧನ್ಯವಾದ. ಆ ಮಗುನು ಧ್ಯಾನ ಮಗು ಆಗಲ್ಲ, ತುಂಬಾ ಚೆನ್ನಾಗಿ ಅಂದ್ರೆ ನಗೋದು ಯಾವಾಗ್ಲೂ. ಸೊ ತುಂಬಾ ಚಂದವಾಗಿದೆ, ನಿಜ, ರಿಯಲಿ ವಂಡರ್ಫುಲ್. ಭಾರಿ ಮುಖದಲ್ಲಿ ತೇಜಸ್ಸಿದೆ. ಹೌದು. ಈಗ ಗೀತಾ ಮೇಡಮ್ ಬಂದ್ರ ಏನಾದ್ರು ಬೈ ಚಾನ್ಸ್ ಇವತ್ತು, ಇಲ್ಲ ಅವ್ರ ಅನುಭವ ಹಂಚಿಕೆ ನಾಳೆ ಆಗ್ತದ? ಗೀತಾ ಮೇಡಮ್ ಲೈನ್ ಇದ್ರೆ ಹ್ಯಾಂಡ್ ಮಾಡಿ, ಇಲ್ಲಾಂದ್ರೆ ನಾಳೆ ಹಂಚಿಕೆ ಕೊಡೋಣ, ಅವ್ರಿಗೆ ಪ್ರತ್ಯೇಕ ಸಮಯ ಕೊಡ್ಬೇಕಾಗತ್ತೆ. ರೈಟ್. ಉಮಾದೇವಿ ಮೇಡಮ್. ನಮಸ್ತೆ ಗುರೂಜಿ. ಎಸ್ ಮ್ಯಾಮ್. ನಾನು ನಾಯಕನಟ್ಟಿಗೆ ಬಂದಿದ್ದೆ ಸರ್. ತುಂಬಾ ಚೆನ್ನಾಗಿತ್ತು ಪ್ರೋಗ್ರಾಮ್ ಎಲ್ಲ. ಎಲ್ಲರೂ ಎಷ್ಟು ಚೆನ್ನಾಗಿ ಆತ್ಮೀಯ ರೇವತಿ ಮೇಡಮ್, ಲಕ್ಷ್ಮಿ ಮೇಡಮ್, ನಾಗರತ್ನ ಮೇಡಮ್ ಎಲ್ಲರೂ ಎಷ್ಟು ಚೆನ್ನಾಗಿ ನಾವು ಹೊಂದ್ಕೊಂಡು ಎಷ್ಟು ಚೆನ್ನಾಗಿದ್ವಿ. ನಿಜವಾಗ್ಲೂ ಸಂಬಂಧದಲ್ಲಿ ಇಂತ ಪ್ರೀತಿ ವಾತಾವರಣ ಸಿಗಲ್ಲ ಹೊರಗಡೆ ಹೋದಾಗ. ಇಲ್ಲಂತೂ ತುಂಬಾ ಚೆನ್ನಾಗಿತ್ತ. ಫಸ್ಟ್ ಟೈಮ್ ಬಂದಿದ್ ನನಗೆ ಒಂಥರ ತುಂಬಾ ಖುಷಿ ಆಯ್ತು. ಹೌದು, ಅದೆಲ್ಲ ನೋಡಿದಾಗ ನನಗೂ ನಮ್ಮ ಯಾವ್ದ ಫಂಕ್ಷನ್ ಅಲ್ಲಿ ಈ ತರ ನಾವು ಅರೇಂಜ್ ಮಾಡ್ಬೇಕು, ಈ ತರ ಮಾಡ್ಬೇಕು ಅನ್ನೋ ಮನೋಭಾವ ನನ್ನಲ್ಲಿ ಬಂತು ಸರ್. ಅದು ನೋಡ್ಬಿಟ್ಟು ಬಂದ ತಕ್ಷಣ ಗುರೂಜಿ ನಮ್ಗೆ ಕೈ ಹಿಡ್ಕೊಂಡು ಮಾತಾಡ್ಸ್ತಾರೆ. ಅವ್ರ ಕೈ ಹಿಡ್ಕೊಂಡು ಏನೋ ಒಂಥರ ವೈಬ್ರೇಷನ್. ಆ ಗುರುವಿಗೆ ನಾವು ಶರಣಾಗ್ಬಿಡ್ತೀವಿ ನಿಜವಾಗ್ಲು. ಅವ್ರ ಕೈ ಹಿಡ್ಕೊಂಡು ನನಗಾಗಿದ್ ಫೀಲ್, ಅದು ನನಗಾಗಿದ್ ಫೀಲ್. ಸರ್ ನಿನ್ ಕೈ ಹಿಡ್ಕೊಂಡ್ಬಿಟ್ರೆ ಏನೋ ಅವ್ರ ಶರಣಾಗತಿ ಆಗ್ಬಿಡ್ತೀವಿ ಅವರಿಗೆ, ಆ ತರ ಫೀಲ್ ಆಗ್ತವ. ಅಷ್ಟು ಆತ್ಮೀಯ ಗುರೂಜಿ ಎಲ್ಲ ಎಷ್ಟು ಆತ್ಮೀಯ ಮಾತಾಡಿದ್ರು. ಅವ್ರ ಜೊತೆ ಇದ್ದಿದ್ದೇ ಒಂದು ಭಾಗ್ಯ ಅನಿಸ್ತು ನಿಜವಾಗ್ಲು. ನನಗೆ ಒಂದೊಂಥರ ಡಿಫ್ರೆಂಟ್ ಅನುಭವ ಆಯ್ತು ಸರ್. ಸಣ್ಣೇಗೌಡ್ರು ಎಲ್ಲ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗಿ ನಮ್ಗೆಲ್ಲ ದೇವಸ್ಥಾನ ಎಲ್ಲ ತೋರ್ಸ್ಕೊಂಡು ಬಂದ್ರು. ಮತ್ತೆ ಎಲ್ಲರೂ ರೇವತಿ ಮೇಡಮ್ ಕೊಡಗಿನ ಸೀರೆ ಉಟ್ಟಿದ್ರು, ತುಂಬಾ ಚೆನ್ನಾಗ್ ಕಾಣ್ತಾ ಇದ್ರು. ಸ್ಯಾರಿಯಲ್ಲಿ ಬಹಳ ಚೆನ್ನಾಗ್ ಕಾಣ್ತಾ ಇದ್ರು ಅವರೆಲ್ಲ. ಎಲ್ಲಾರು ಫೋಟೋ ತಗೊಂಡ್ವಿ, ಎಲ್ಲಾರ ಜೊತೆ ಧ್ಯಾನ ಮಾಡಿದ್ವಿ, ಎಲ್ಲಾರ ಜೊತೆ ಇದ್ವಿ. ಬಹಳ ಚೆನ್ನಾಗಿತ್ತು ಸರ್. ಅದನ್ನ 4 ವರ್ಡಲ್ಲಿ ಹೇಳಕ್ ಆಗಲ್ಲ, ಅಷ್ಟು ನಂಗೆ ಇಷ್ಟ ಆಯ್ತು ಸರ್. ತುಂಬಾ ಇಷ್ಟ ಆಯ್ತು ನನಗೆ. ಈ ತರ ಮನೋಭಾವ ಎಲ್ಲರೂ ಬೆಳೆಸ್ಕೊ. ಗೀತಾ ನಾಯಕ್ ಮೇಡಮ್ ಅಂತೂ ನಾವು ಬಸ್ ಹತ್ತಿದಾಗಿಂದನು ನಾವು ತಲುಪೋವರೆಗೂ ಆಗ್ಲೆಲ್ಲ ಕೇಳ್ತಾ ಇದ್ರು, ಬಂದ್ರ ಎಲ್ಲಿದ್ದೀರಿ, ಯಾವಾಗ ಎಷ್ಟೊತ್ತಿಗೆ ಬರ್ತೀರಿ, ಆ ಬಸ್ ಸಿಕ್ತಾ ಅಂತ ಪಾಪ ಎಷ್ಟು ವಿಚಾರಿಸ್ತಾ ಇದ್ರು. ಮತ್ತೆ ಊರಿಗೆ ಬಂದ ಮೇಲೆ ಸಹ ಫೋನ್ ಮಾಡಿ ಕೇಳಿದ್ರು, ಹೋದ್ರಾ, ಎಷ್ಟ್ ಗಂಟೆಗೆ ಹೋದ್ರಿ ಅಂತಂದೆಲ್ಲ ಕೇಳಿದ್ರು. ನಾವ್ ಬಂದಿದ್ದಕ್ಕೆ ಎಷ್ಟು ಖುಷಿ ಪಟ್ರು. ನೀವೆಲ್ಲ ಅಷ್ಟು ದೂರಿಂದ ಬಂದ್ರಲ್ಲ ನಾಗರತ್ನ ಮೇಡಮ್, ನೀವೆಲ್ಲ ತುಂಬಾ ಖುಷಿ ಆಯ್ತು ಅಂತ ಎಷ್ಟು ಸಂತೋಷ ವ್ಯಕ್ತಪಡಿಸಿದ್ರು. ಅಂದ್ರೆ ಇಲ್ಲ ಬಿಡಿ ಮೇಡಮ್, ನಾವ್ ಅಭಿಮಾನದ ಬಂದಿದ್ದು ಅಂದ್ರೆ, ಇಲ್ಲ ನೀವ್ ಬಂದಿರೋದೇ ಹೆಚ್ಚು ಅಲ್ಲಿಂದ ಅಂತ ನಮ್ಮ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಅವ್ರ ಪ್ರೀತಿ ನೋಡಿ ನನಗಂತೂ ತುಂಬಾನೇ ಇಷ್ಟ ಆಯ್ತು.
ತುಂಬಾ ಪ್ರೀತಿ ಅವ್ರ ಸಂಬಂಧಿಕರು ಎಲ್ಲರೂ ಚೆನ್ನಾಗಿ ಪ್ರೀತಿ ತೋರಿಸಿದ್ರು ಸರ್. ತುಂಬಾ ಚೆನ್ನಾಗಿತ್ತು ಸರ್. ಪ್ರೋಗ್ರಾಮ್ ಮಾತ್ರ ಬಹಳ ಚೆನ್ನಾಗಿತ್ತು. ನಿಮ್ ಜೊತೆ ಅದು ಗುರಿ ಜೊತೆ ಇದ್ದಿದ್ದಂತೂ ಇನ್ನೂ ಅದ್ಭುತವಾಗಿತ್ತು. ಬಹಳ ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು. ನಾಗರತ್ನ ಮೇಡಮ್ ನಾನು ಜೊತೆಗೆ ಬಂದ್ವಿ, ನಮ್ಮನೆಗಿದ್ದು ಬೆಳಗ್ಗೆ ಹೋದ್ರು ನಾಗರತ್ನ ಮೇಡಮ್. ಲೇಟ್ ಆಯ್ತು, ನಮ್ಮನೆಗೆ ಬಂದಿದ್ರು. ಅವರು ಚೆನ್ನಾಗ್ ನನ್ನ ಹತ್ರ ಅಂತೂ ಬಹಳ ಚೆನ್ನಾಗ್ ಹೊಂದ್ಕೊಂಡಿದ್ರು ನಾಗರತ್ನ ಮೇಡಮ್. ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಸರ್. ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಅನ್ನೋ ಒಂದು ಥಾಟ್ ತುಂಬಾ ಮನ್ಸಿಗೆ ಹೋಯ್ತು ಸರ್. ನಂಗೆ ಸ್ವಲ್ಪ ಕಾಲು ಹೋಗೋದ್ ಬೇಡ ಅಂತ ಸ್ವಲ್ಪ ಹಿಂಜರಿಕೆ ಮಾಡ್ಕೊಂಡೆ. ಆದ್ರೂ ಹೆಂಗನಾಗ್ಲಿ ಅಂತ ಮನಸ್ ಮಾಡಿ ಬಂದೆ. ಗುರುಜಿ ನಂಗೆ ತುಂಬಾ ಧೈರ್ಯ ಹೇಳಿದ್ರು, ಏನು ಆಗಲ್ಲಮ್ಮ, ಮಾಡಿ ನಿಮ್ಗೆ ಚೆನ್ನಾಗ್ ಆಗ್ತೀರ ಹಂಗೆ ಅಂತ. ಪಾಪ ನನ್ ಕೈ ಹಿಡ್ಕೊಂಡೆಲ್ಲ ಹೇಳಿದ್ರು. ಆ ಸಂದರ್ಭವಂತ ನಾನು ಯಾವತ್ತೂ ಮರೆಯಲ್ಲ ನಿಜವಾಗ್ಲು. ಆ ತರ ನನಗೆ ಆತ್ಮೀಯವಾಗಿ ಮಾತಾಡ್ಸಿರ ಗುರುಜಿ. ಅವ್ರ ಕೈ ಸ್ಪರ್ಶನೇ ನನಗೊಂಥರ ವೈಬ್ರೇಷನ್ ಆಗೋಗ್ಬಿಡ್ತು ನನಗೆ. ಅಷ್ಟು ನನಗೆ ಇಷ್ಟ ಆಯ್ತು ಸರ್ ನಿಜವಾಗ್ಲು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಗೀತಾ ಮೇಡಮ್ ಇದ್ದೀರಾ? ಗೀತಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ರಿ. ಸರ್ ಗೀತಾ ಮೇಡಮ್ ಇದಾರೆ, ಬಟ್ ಅವ್ರು ನಾಳೆ ಶೇರ್ ಮಾಡ್ಕೋತಾರಂತೆ ಸರ್. ಓಕೆ ಫೈನ್ ರೈಟ್. ನೆಕ್ಸ್ಟ್ ಶಿವಗಂಗಾ ಮೇಡಮ್ ಮಾತಾಡಿ. ನಮಸ್ತೆ ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರಗಳು. ನಾನು ಕೂಡ ಧರ್ಮಸ್ಥಳ ಯಜ್ಞಕ್ಕೆ ಹೋಗಿ ತುಂಬಾ ಚೆನ್ನಾಗಿತ್ತು. ಇಷ್ಟು ವರ್ಷ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ವಿ, ಏನೋ ಅರ್ಜೆಂಟ್ ಅಲ್ಲಿ ದೇವ್ರ ದರ್ಶನ ಮಾಡ್ಕೊಳೋದು ಬಂದ್ಬಿಡೋದು ಹಿಂಗ್ ಮಾಡ್ತಾ ಇದ್ವಿ. ಆದ್ರೆ 2 ದಿವಸ ಫುಲ್ಲು ಧರ್ಮಸ್ಥಳದಲ್ಲೇ 3 ದಿವಸ ಇದ್ದಿದ್ದು ತುಂಬಾ ಅದ್ಭುತವಾಗಿತ್ತು. ನಾನು ಇಡೀ ದಿನ ನಮ್ ಟೀಮ್ ನ ಹುಡ್ಕಾಡಿದೀನಿ. ಹೋಗಿದ್ ದಿವ್ಸ ಬ್ಯಾಗ್ ಹಿಡ್ಕೊಂಡು ಅವ್ರ ರೂಮ್ ಮಾಡಕ್ ಕೇಳಿದ್ರು, ರೂಮ್ ಬೇಕಾ ಅಂತ. ಇಲ್ಲ, ನನ್ನ ಒಟ್ಟಿಗೆ ಇರ್ಬೇಕು ಅನ್ನೋ ಆಸೆ ನನಗ್ ತುಂಬಾ ಇತ್ತು. ಗುರುಜಿಗಳು ನಾವು ಒಟ್ಟಿಗೆ ಇರ್ಬೇಕು, ನಮ್ ಟೀಮ್ ಒಟ್ಟಿಗೆ ಇದ್ರೆ ಈ ವೈಬ್ರೇಷನ್ ಅಷ್ಟೇ ಚೆನ್ನಾಗಿರುತ್ತೆ ಅಂತ. ಆದ್ರೆ ಅದಾಗ್ಲಿಲ್ಲ. ಬೇಡ, ನಾನು ನಮ್ಮ ಅವತಾರ್ ಫೌಂಡೇಶನ್ ಕಡೆಯಿಂದ ಬಂದಿದೀವಿ, ಎಲ್ಲ ಒಟ್ಟಿಗೆ ಮಾಡ್ತೀವಿ ಅಂತ ಹೇಳ್ದೆ. ಆದ್ರೆ ರೂಮ್ ಸಿಕ್ಲಿಲ್ಲ. ಕೊನೆಗಾಗಿ ನಾವ್ ರೂಮ್ ಮಾಡ್ಕೊಂಡ್ವಿ. ಅದ್ಭುತವಾಗಿತ್ತು. ಅಲ್ಲಿ ನಮ್ ಸರ್ ಇದು ಸ್ವಾಮೂತ್ರ ಬಗ್ಗೆ ಹೇಳ್ತಾ ಇದ್ರೆ ಒಬ್ಬ ಸರ್ ಕುತ್ಕೊಂಡ್ ಕೇಳ್ತಾ ಇದ್ರು. ಬಾಯಿ ಬಿಟ್ಟು ಕೇಳ್ತಾ ಇದ್ರು. ಅವ್ರು ಯಾವತ್ತೂ ಕೇಳಿಲ್ಲ ಅನ್ಸುತ್ತೆ ಅದನ್ನ. ನಾವ್ ಅವ್ರನ್ನೇ ನೋಡ್ತಾ ಇದ್ವಿ. ಏನ್ ಬಾಯಿ ಮುಚ್ಚೇ ಇಲ್ಲ ಸರ್. ಅವ್ರು ಅಷ್ಟು ಚೆನ್ನಾಗಿ ಕೇಳ್ತಾ ಕೂತಿದ್ರು. ಎಷ್ಟು ಖುಷಿ ಆಗೋಯ್ತು ಅವ್ರಿಗೆ. ಅದ್ರಲ್ಲಿ ಇಬ್ರು ಅಜ್ಜಿದಿರು, ಅವ್ರು ಏನು ಗೊತ್ತಿಲ್ದಿರನೆ ಬಂದು ಅವ್ರ ಚಿಕಿತ್ಸೆ ಮಾಡ್ಕೊಂಡು ಅವರು ಕೂಡ ಶೇರ್ ಮಾಡ್ಕೊಂಡ್ರು ಸ್ಟೇಜ್ ಮೇಲೆ ಬಂದು. ತುಂಬಾ ಅದ್ಭುತವಾಗಿತ್ತು ಸರ್ ಆ ಕಾರ್ಯಕ್ರಮ. ನಾನು ನಾಯಕನಹಟ್ಟಿಗೆ ಬರ್ಬೇಕು ಅನ್ಕೊಂಡೆ. ನನ್ನ 4 ದಿವಸ ಧರ್ಮಸ್ಥಳದಲ್ಲೇ ಇದೆ ಅಂತ ನಾನು ಬಂದಿದ್ದೆ. ನಾಯಕನಹಟ್ಟಿಗೆ ಬರ್ತೀನಿ ಅಂತ ಹೇಳಿರ್ಲಿಲ್ಲ ನಮ್ಮ ಯಜಮಾನ್ರ ಹತ್ರ. ನಾನು ಹಂಗೆ ನಿಮ್ಮೊಟ್ಟಿಗೆ ಅಲ್ಲಿ ಬರ್ಬೇಕು ಅನ್ನೋ ಆಸೆಲ್ಲೇ ಬಂದಿದ್ದೆ. ಆದ್ರೆ ನಮ್ಮ ಯಜಮಾನ್ರು ಅಲ್ಲಿ ಬಂದ್ಬಿಟ್ರು. ನಮ್ಮನ್ನು ವಾಪಸ್ ಕರ್ಕೊಂಡ್ ಬಂದ್ರು ಗುರುಜಿ. ಮತ್ತೆ ಇವ್ರು ಆದಿಚುಂಚನಗಿರಿ ಸ್ವಾಮಿ ನೈಟು ತುಂಬಾ ಅದ್ಭುತ ಆಗಿತ್ತು ಗುರುಜಿ. ಅವ್ರದ್ದು ಬೆಳಿಗ್ಗೆ ಅಂತೂ 3 ಅವರು ಸಂಗೀತ ಅವ್ರದ್ದು ನಿಲ್ಸೇ ಇಲ್ಲ. ಒಂದು ಚಿಕ್ಕ 5ನೇ ಕ್ಲಾಸ್ ಹುಡ್ಗ 3 ಅವರು ತಬ್ಲ ನುಡ್ಸಿದ್ದಾನೆ ಗುರುಜಿ. ಅದ್ಭುತವಾಗಿತ್ತು ಗುರುಜಿ. ಎಲ್ಲದೂ ಚೆನ್ನಾಗಿತ್ತು. ಒಂಥರ ಏನೋ ಒಂಥರ ತುಂಬಾ ಖುಷಿ ಇತ್ತು ಗುರುಜಿ. ಎಷ್ಟು ಜನ ಬಂದು ನಮ್ಮ ಹತ್ರನು ಕೇಳ್ತಾ ಇದ್ರು ಗುರುಜಿ. ಆಮೇಲೆ ಬನ್ನಿ ನೀವು ಅವತಾರ್ ಫೌಂಡೇಶನ್ ಜಾಯಿನ್ ಆಗಿ ಅಂತ ನಮ್ಗೂ ಬಂದ್ ಹೇಳ್ತಾ ಇದ್ರು. ಆಲ್ರೆಡಿ ನಾವ್ ಅದ್ರಲ್ಲಿ ಇರೋರೆ ಅಮ್ಮ ಅಂತ ಹೇಳಿದ್ವಿ. ತುಂಬಾ ಚೆನ್ನಾಗಿ. ಆಮೇಲೆ ಉಡುಪಿಯಿಂದ ಪಾರ್ವತಿ ಅವ್ರು ಬಂದಿದ್ರು. ಅವರು ಇದ್ರಲ್ಲಿ ಜೂಮ್ ಅಲ್ಲಿ ನೋಡಿನೇ ಕಂಡಿಡ್ದು ಮಾತಾಡ್ಸಿದ್ರು. ಓಂ ಸಾರು ಮಾತಾಡ್ಸಿದ್ರು. ತುಂಬಾ ಅದ್ಭುತವಾಗಿತ್ತು ಗುರುಜಿ. ಇಂತ ಅದ್ಭುತ ಅವಕಾಶಗಳು ಎಲ್ಲರಿಗೂ ಸಿಗ್ತವೆ. ಆದ್ರೆ ಅದನ್ನ ತಗೋಬೇಕಷ್ಟೇನೆ. ನಾವು ಹೋದಾಗ್ಲೇ ಗೊತ್ತಾಗೋದು. ಈ ಮನೆಗಿದ್ದಾಗ ಏನು ಗೊತ್ತಾಗಲ್ಲ ಗುರುಜಿ. ಅಲ್ಗ್ ಅನುಭವಿಸ್ದಾಗ್ಲೆ ಎಂತ ಚಾನ್ಸ್ ನ ಮಿಸ್ ಮಾಡ್ಕಂತೀವಿ ಅಂತೀವಿ. ತುಂಬಾ ಅದ್ಭುತವಾಗಿತ್ತು ಗುರುಜಿ. ನೀವು ಪಾಪ ತುಂಬಾ ಹೋರಾಟ ಮಾಡ್ತಾ ಇದ್ರಿ. ಎಲ್ಲಿ ಕುತ್ಕೊಳಕ್ಕೂ ಆಗ್ದಿರಾ ತುಂಬಾ ಜನ ಸುತ್ಕೊಂಡ್ಬಿಟ್ರು ನಿಮ್ ಹತ್ರ. ಆ ಹುಡ್ಗ ಸ್ಟ್ರೋಕ್ ಆಗಿರೋ ಹುಡ್ಗ ಅಂತೂ 2-3 ಸಲ ಸಿಕ್ಕಿದಾನೆ. ನಾವ್ ಹೇಳಿದ್ಮೇಲೆ ಕೈ ಮುಗಿಯೋದು ಅವನು ಗುರುಜಿ. ನಾವೆಲ್ಲ ಈ ತರ ಮಾಡಪ್ಪ ಅಂತ ಹೇಳಿದ್ವಲ್ವಾ ಕುತ್ಕೊಂಡು. ಅದಕ್ಕೆ ಎಲ್ ಕಂಡ್ರು ಕೈ ಮುಗಿತಾ ಇದ್ದ. ಅವ್ರ ತಂದೆ ಅಂತೂ ಅಯ್ಯೋ ನಮಸ್ಕಾರ ಅಮ್ಮ, ದೇವತೆಗಳು ಸಿಕ್ತಂಗ್ ಸಿಕ್ಕಿದ್ದೀರಮ್ಮ, ನಾನು ಅಲ್ಗ್ ಹೋಗ್ತೀನಿ ಅಮ್ಮ ಅಂತ ಅವ್ರ ತಂದೆ ಅಂತೂ ಎಷ್ಟು ಖುಷಿ ವ್ಯಕ್ತಪಡಿಸ್ತಿದ್ರು ಗುರುಜಿ. ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು, ನಾವ್ ಬರ್ತೀವಮ್ಮ ಅವತಾರ್ ಫೌಂಡೇಶನ್. ಆಮೇಲೆ ಜಾಯ್ನು ಮಾಡ್ಬಿಟ್ಟು ಅಲ್ಲೊಬ್ರು ಮೇಡಮ್ ಬಂದು ಅವ್ರಿಗೆ ಜೂಮ್ ಇರ್ಲಿಲ್ಲ, ನೋಡ್ತಾ ಇದ್ರು ಅದ್ರ ಜೂಮ್ ಇರ್ಲಿಲ್ಲ. ಜೂಮ್ ಕೂಡ ಜಾಯಿನ್ ಮಾಡ್ಕೊಟ್ರು. ಬರ್ತೀವಿ ಅವತಾರ್ ಫೌಂಡೇಶನ್ ಕರ್ಕೊಂಡು ಅಂತ ಹೇಳಿದ್ರು ಗುರುಜಿ. ಇಷ್ಟು ಅದ್ಭುತವಾಗಿತ್ತು ಗುರುಜಿ. ಅದೆಲ್ಲ ಸೇರ್ದಾಗ ಮಾತ್ರನೇ ಅದಾಗದು. ರೈಟ್. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಶಿವಗಂಗಾ ಮೇಡಮ್.
ಎಸ್ ಮೇಡಮ್, ಪಾರ್ಟಿಸಿಪೇಟ್ ಮಾಡಿದ್ದು ತುಂಬಾ ಉತ್ತಮ ಆಯ್ತು. ಆ ರೀತಿಯಲ್ಲಿ ಎಲ್ಲರೂ ಬರಬೇಕು. ಯಾವಾಗ ಎಲ್ಲೆಲ್ಲಿ ಕಾರ್ಯಕ್ರಮಗಳು ಅನೌನ್ಸ್ ಮಾಡ್ತಾ ಇರ್ತಾರೋ ನೋಡ್ಕೊಂಡು ಸಮಯ ತಗೊಂಡು ಬರಬೇಕು. ಅವಾಗಲೇ ಈ ಒಬ್ರು ಅನುಭವ ಅಂಗನವಾಡಿ ಸಿಕ್ಕೋದು. ಕಾರ್ಯಕರ್ತನವ್ರು ಇಲ್ಲಾಂದ್ರೆ ಕರ್ಕೊಂಡು ಬಂದಿದ್ರು ಸರ್. ಅಂಗನವಾಡಿ ಕಾರ್ಯಕರ್ತರನ್ನ ಕರ್ಕೊಂಡು ಬಂದಿದ್ರು. ಅವರು ಆಲ್ಮೋಸ್ಟ್ ಒಂದು 10 ರಿಂದ 15 ಜನನ ಜಾಯಿನ್ ಮಾಡಿದ್ರು. ಹೌದು. ಹೇಳಿದ್ರು, ಮೇಡಮ್ ನಿಮ್ಮನ್ನ ಹ್ಮ್. ನೋಡ್ದಂಗ ಆಗುತ್ತೆ, ನಾನೇ ಜಾಯಿಂಟ್ ಡೈರೆಕ್ಟರ್ ಆಗಿದ್ದೆಮ್ಮ, ನೋಡಿ ಓ ಗೊತ್ತಿದೆ ಮೇಡಮ್, ಅದಕ್ಕೆ ನಿಮ್ಮನ್ನ ನೋಡ್ದಂಗ ಆಗುತ್ತೆ ಅಂತ ಅಷ್ಟು ಕೂತ್ಕೊಂಡು ಅಷ್ಟು ಜನನ ಜಾಯಿನ್ ಮಾಡಿಸಿದ್ರು. ಇನ್ನೂ ಒಂದು ಸರ್, ಅವ್ರದ್ದು ಅನುಭವ ಹಂಚಿಕೆ ಸ್ಟೇಜ್ ಮೇಲೆ ಕೊಡ್ಬೇಕು ಅಂತ ನಾಗರತ್ನ ಮೇಡಮ್, ಗೌರಿಬಿದನೂರ್ ಮೇಡಮ್ ಪರಿಚಯ ಆಯ್ತು. ಅವ್ರು ಕೊಡ್ಸೇ ಬಿಡ್ತೀನಿ ನಿಮ್ಮ ಹತ್ರ ಅಂತ ಹೇಳಿದ್ರು. ಅದು ಟೈಮ್ ಸಾಕಾಗ್ಲಿ, ಟೈಮ್ ಕೊಡ್ಲಿಲ್ಲ. ಕೊಟ್ಟಿದ್ರು. ಅವ್ರ ಕ್ಯಾನ್ಸರ್ ಇಂದ ಅವ್ರ ಆಚೆ ಬಂದಿದಾರಲ್ಲ ಗುರುಜಿ, ಅದನ್ನ ಅವ್ರೇ ಅನುಭವ ಕ್ಯಾನ್ಸರ್. ಶೇರ್ ಮಾಡಕ್ ತುಂಬಾ ಪ್ರಯತ್ನ ಪಟ್ರು ಗುರುಜಿ ಅವರು. ಆದ್ರೆ ಟೈಮ್ ಕೊಡ್ಲಿಲ್ಲ ಅವ್ರು. ಎಸ್, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೀಣಾ ಮೇಡಮ್. ಧನ್ಯವಾದಗಳು. ಥ್ಯಾಂಕ್ ಯು ವೀಣಾ ಮೇಡಮ್. ನಮಸ್ತೆ ಗುರುಜಿ, ನಮಸ್ತೆ ಮಾಸ್ಟರ್ಸ್. ನಾನು ಧರ್ಮಸ್ಥಳ ಬರಕ್ಕಾಗ್ಲಿಲ್ಲ ಅನ್ನೋದಕ್ಕೆ ಕಾರಣ ಏನು ಅಂತಂದ್ರೆ, ನಾನ್ ನಾಯಕನಹಟ್ಟಿಗೆ ಬರ್ಲೇಬೇಕು, ಅಲ್ಲಿ ಎಲ್ರ ಜೊತೆ ಮಿಂಗಲ್ ಆಗ್ಬೇಕು ಅನ್ನೋ ಉದ್ದೇಶಕ್ಕೆ ನಾನು ಅಲ್ಲಿ ಬಂದು ಇಲ್ಲಿ ಬರೋದಕ್ಕೆ ಪ್ರಾಬ್ಲಮ್ ಆಗುತ್ತೆ 4-5 ದಿನ ಅಂತ ನಾನು ಧರ್ಮಸ್ಥಳ ಪ್ಲಾನಿಂಗ್ ಮಾಡಿರ್ಲಿಲ್ಲ. ನಾಯಕನಹಟ್ಟಿ ಬಂದಾದ್ಮೇಲೆ ಅಂತೂ ತುಂಬಾ ಖುಷಿ ಆಯ್ತು. ನಾನು 24ನೇ ತಾರೀಕು ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೆ. ಅದೇ ತರ ನನಗೆ ಗೀತಾ ಮೇಡಮ್ ಫ್ಯಾಮಿಲಿ ಅವರಾಯ್ತು, ಎಲ್ಲಾ ಧ್ಯಾನಿಗಳಾಯ್ತು, ಯಾರೂ ನನಗೆ ಹೊಸಬ್ರು ಅಂತ ಅನಿಸ್ತಾನೆ ಇರ್ಲಿಲ್ಲ. ಅಷ್ಟು ಖುಷಿ ಆಯ್ತು. ಅಂದ್ರೆ ನಮ್ಮ ಫ್ಯಾಮಿಲಿದು ನಾವು ಫಂಕ್ಷನ್ ಮಾಡಿದ್ರು ಈ ತರ ನಾವು ಖುಷಿ ಪಡ್ತಿದ್ವಿಲ್ಲ, ಅಷ್ಟು ಖುಷಿ ಆಯ್ತು. ಮತ್ತೆ ಗುರುಜಿ ಜೊತೆ ನಾನು ಇದ್ದಿದ್ದು ಇನ್ನ ಖುಷಿ ಆಯ್ತು. ಮತ್ತೆ ಗುರುಜಿ ಫಸ್ಟ್ ಅಲ್ಲಿ ನೈಟ್ ಧ್ಯಾನ ಮಾಡುವಾಗ ಎಲ್ರು ಚೇರ್ ಮೇಲೆ ಕೂರ್ಬೇಕು ಅಂತಿದ್ರೆ, ನನಗೆ ಅಲ್ಲಿ ಗುರುಜಿ ಪಕ್ಕ ಹೋಗಿ ಕೂತು ಧ್ಯಾನ ಮಾಡ್ಬೇಕು ಅಂತ ಅನಿಸ್ತು. ಅದೇ ತರ ಮೇಡಮ್ ಕೇಳ್ದೆ ಅಲ್ಲಿ ನಮಗೆ ಆಯ್ತು, ಅಲ್ಲೇ ಮಾಡ್ಬೋದು ಅಂದ್ರು. ಅಲ್ಲಿ ಕೂತಾಗಂತೂ ನನಗೆ ಹೆಂಗೆ ನಾವು 2 ನಿಮಿಷ ಅಷ್ಟೇ ನನಗೆ ಧ್ಯಾನ ಆಗಿದ್ದು ಅಂತಾನು ಅನಿಸ್ತು. ಮಾರನೇ ದಿನ ಬೆಳಿಗ್ಗೆನೂ ಅಷ್ಟೇ, ಇಷ್ಟು ಬೇಗ ಮುಗೀತಾ, ಎಷ್ಟು ಬೇಗ ನಾವು 0 ಥಾಟಿಗೆ ಹೋದ್ವಿ ಅಂತಂದ್ರೆ ಅಷ್ಟು ಬೇಗ. ಮತ್ತೆ ಅದಾದ್ಮೇಲೂ ನಾಮಕರಣ ಟೈಮಿಗೆ ಬೇಗ ದರ್ಶನ ಮಾಡ್ಕೊಂಡ್ ಬರೋಣ ಅಂತ ಹೇಳಿ ನಾವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಧ್ಯಾನ ಕೂತ್ರು ಎಷ್ಟು ಬೇಗ ನಾವು 0 ಸ್ಟೇಜಿಗೆ ಹೋಗಿ ತಿರ್ಗಾ ನಾವು ಬರೋಷ್ಟೊತ್ತಿ ನಾಮಕರಣ ಆಗಿತ್ತು. ಅಂದ್ರೆ ನಾಮಕರಣ ಟೈಮಲ್ಲೂ ಅಲ್ಲಿ ಧ್ಯಾನ ಆಯ್ತು. ನಾನು ಹೇಳ್ತಾ ಇದ್ದೆ ಗೀತಾ ಮೇಡಮ್ಗೆ, ನಿಮ್ ಪಾಪು ನಿಜವಾಗ್ಲೂನು ಅವ್ರೊಬ್ಬ ಗುರುಗಳು ಅಂತ ನಾನು ಯಾವಾಗ್ಲೂ ಹೇಳ್ತಿದ್ದೆ. ಅದೇ ತರನೇ ಆ ಮಗು ನೋಡಿದ್ರೆ ಅದೇ ತರ ಅನಿಸ್ತು. ಆ ಫೋಟೋಗ್ರಾಫರ್ ಎಷ್ಟು ಚುರುಕಿದೆಯೋ ನೀನು ಅಂತ ಫೋಟೋ ತೆಗಿವಾಗ ಅಂತಿದ್ರೆ, ಸುಮ್ನೆ ಮಗು ಅಲ್ಲ ರೀ, ಪ್ರಪಂಚಿಕದ ಮಗು ತರ ಮಗು ಅಲ್ಲ ಇವ್ರ ಗುರುಗಳು ಅಂತ ನನ್ ಮನ್ಸಲ್ಲಿ ನಾನು ಅಂದ್ಕೊಂಡೆ. ಆ ಮಗು ಒಂದು ಸಾರಿ ಹಠ ಮಾಡ್ಲಿಲ್ಲ. ಬೇರೆ ಮಕ್ಕಳಾಗಿದ್ರೆ ಇದೇ ಫಂಕ್ಷನ್ ಅಲ್ಲಿ ಎಷ್ಟು ಹಠ ಮಾಡ್ತಾ ಇದ್ರು ಅಂದ್ರೆ, ಅದು ಗುರುಗಳು ಆಗಿರೋದ್ರಿಂದಲೇ ಹಠ ಮಾಡಿಲ್ಲ. ಎಲ್ಲರ ಹತ್ರನು ನಗ್ನಾಗ್ತಾ ಎಲ್ಲಾರು ಎತ್ಕೊಂಡ್ರು, ಎಲ್ಲಾರ ಹತ್ರನು ಅದೇ ತರ ಹೋಗ್ತಾ ಇತ್ತು. ಯಾಕೆ ಅಂದ್ರೆ ಅದು ಧ್ಯಾನ ಶಕ್ತಿ ಇರೋದ್ರಿಂದನೇ ಆ ತರ ಇರೋದಕ್ಕೆ ಆಯ್ತು. ಎಲ್ಲ ಬೇರೆ ಮಕ್ಕಳಾಗಿದ್ರೆ ಈ ತರ ಇರಕ್ ಆಗ್ತಿರ್ಲಿಲ್ಲ. ಎಲ್ಲ ಖುಷಿ ಆಯ್ತು ನನಗೆ. ಹೆಂಗೆ ಅಂತಂದ್ರೆ, ನಾನು ಎಲ್ಲಾರ ಜೊತೆ ಇದ್ದಿದ್ದು, ನಾನು ಇನ್ನೂ ಅವತ್ತೂ ಪೂರ್ತಿ ಇರು ಅಂತಂದ್ರೆ ಇರ್ತಿದ್ದೆ, ಅಷ್ಟು ಚೆನ್ನಾಗಾಯ್ತು. ಆದ್ರೆ ಲಾಸ್ಟಿಗೆ ಗುರುಜಿ ಅಷ್ಟೊಂದು ಹೇಳ್ತಾ ಇದ್ರು, ಸ್ವಲ್ಪ ಗಲಾಟೆ ಆಯ್ತು. ಇಲ್ಲ ಅಂದ್ರೆ ಇನ್ನೂ ನೀಟಾಗಿ ಎಲ್ಲ ಕೇಳಿಸ್ಕೊಂಡು ಎಲ್ಲ ಅಕ್ಸೆಪ್ಟ್ ಮಾಡ್ಕೋಬೇಕಾಗಿತ್ತು. ತುಂಬಾ ಖುಷಿ ಆಯ್ತು ಗುರುಜಿ ನಿಮ್ ಜೊತೆ ನಾನು ಇದ್ದಿದ್ದು. ಆದ್ರೆ ನಮ್ ಮನೆಗೂ ಒಂದ್ಸರಿ ನೀವು ಬರ್ಬೇಕು ಅಂತ ನಾನು ಹೇಳಿದೀನಿ, ಒಂದ್ಸರಿ ಬರ್ಬೇಕು ಗುರುಜಿ. ಖಂಡಿತ ಖಂಡಿತ. ನೆಕ್ಸ್ಟ್ ಚಳ್ಳಕೆರೆ ಪಿರಮಿಡ್ ಅಲ್ಲಿ ಯಾವ ಪ್ರೋಗ್ರಾಮ್ ಹಾಕೊಂಡು ಅಲ್ಲಿ ಮಾಡೋಣ. ಹೌದು ಗುರುಜಿ, ಹೌದು ಗುರುಜಿ. ಥ್ಯಾಂಕ್ ಯು. ಗೀತಾ ಥ್ಯಾಂಕ್ ಮೇಡಮ್ಗೂ ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಎಸ್ ನಾಗರತ್ನ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ ಜ್ಯೋತಿ. ಧನ್ಯವಾದ. ನಾನು ಬರ್ಬೇಕು ಅಂತ ಅನ್ಕೊಂಡೆ, ಬಟ್ ಧರ್ಮಸ್ಥಳಕ್ಕೆ ಬರಕ್ಕಾಗ್ಲಿಲ್ಲ. ಇಲ್ಲಿಗೆ ಯಾವ ರೀತಿ ಬಂದ್ವಿ ಅಂತಾನೆ ಗೊತ್ತಾಗ್ಲಿಲ್ಲ. ಮೆಜೆಸ್ಟಿಕ್ ಅಲ್ಲಿ ಬಸ್ಸು ನಮ್ಗೋಸ್ಕರ ಕಾಯ್ತಿತ್ತೇನೋ ಅಂತ ಬಂದ ತಕ್ಷಣ 2 ನಿಮಿಷಕ್ಕೂ ಎಲ್ಲಾ ಕಡೆಗೂ ನಮಗೆ ಬಸ್ ಇತ್ತು. ಅಲ್ಲಿಂದ ಹೋದ್ವಿ. ಮೆಜೆಸ್ಟಿಕ್ ಅಲ್ಲಿ ಒಂಚೂರು ಲೈಟ್ ತಿಂಡಿ ತಿಂದ್ಬಿಟ್ಟು ಕೂತ್ಕೊಂಡ ತಕ್ಷಣ ಉಮಾದೇವಿ ಮೇಡಮ್ ಬಂದ್ಬಿಟ್ರು. ಜೊತೆಗೆ ವೇದಾವತಿ ಮೇಡಮ್ನ ಬಿಟ್ಟು ಬಂದ್ವಿ ಅಂತ ತುಂಬಾ ಫೀಲಿಂಗ್ ಆಯ್ತಿತ್ತು. 1-2 ಅವರ್ ಲೇಟ್ ಆಗಿ ಅವರು ಬಂದು ಜಾಯಿನ್ ಆದ್ರು. ತುಂಬಾ ಖುಷಿ ಆಯ್ತು. ಮತ್ತೆ ನಾಮಕರಣದ ಫಂಕ್ಷನ್ ಅಂತ ಅನಿಸ್ಲಿಲ್ಲ. ಇನ್ನೂ ದಿನ ರಾತ್ರಿ ನಾವ್ ಯಾವ್ದೋ ಪಿರಮಿಡ್ ಫಂಕ್ಷನ್ ಬಂದಿದೀವೇನೋ ಅನ್ನೋ ತರ ಎಲ್ಲ ಧ್ಯಾನ ಸಂಗೀತ ಇದೆಲ್ಲ ಆಯ್ತು. ಬೆಳಗ್ಗೆದು ನಾಮಕರಣದ ಫಂಕ್ಷನ್ ಕೂಡ ತುಂಬಾ ಚೆನ್ನಾಗಿತ್ತು. ಅವರು ನಮ್ಮ ಗೀತಾ ನಾಯಕನಹಟ್ಟಿ ಸಂಸಾರದವರು ನಿಜವಾಗ್ಲೂ ನಮ್ಗೆ ಆತ್ಮ ಬಂಧುಗಳು ಅಂತಂದ್ರೆ, ನಮ್ಮ ರಕ್ತ ಸಂಬಂಧಿಗಳು ಕೂಡ ಅಷ್ಟು ಪ್ರೀತಿ ತೋರ್ಸಲ್ಲ. ಅಷ್ಟು ಚೆನ್ನಾಗಿ ಹೋದ ತಕ್ಷಣ ನಮ್ಗೆಲ್ಲರಿಗೂ ತುಂಬಾ ಆತ್ಮೀಯವಾಗಿ ನಮ್ನೆಲ್ಲ ಸ್ವಾಗತಿಸಿದ್ರು.
ತುಂಬಾ ಚೆನ್ನಾಗಿತ್ತು ಹೇಳ್ಕೊಳ್ಳುವಂತ ಅನುಭವ. ಜೊತೆಗೆ ನಾನು ಒಬ್ಳೆ ಈ ಕಡೆಯಿಂದ ಬಂದಿದ್ದಲ್ವಾ, ಅದೊಂದ್ ಚಿಕ್ಕ ಭಯ ಇರ್ತಿತ್ತು, ಹೆಂಗ್ ವಾಪಸ್ ಮನೆ ತಲುಪೋದು ಅನ್ನಿಸ್ತು. ಅಥವಾ ಉಮಾದೇವಿ ಮೇಡಮ್ ನಾನು ಎಲ್ಲೂ ಬಂದಿರ್ಲಿಲ್ಲ, ನಿಮ್ ಧೈರ್ಯದ ಮೇಲೆ ನಾವು ಬಂದಿದ್ದೀವಿ. ನಾವು ನಿಜವಾಗ್ಲೂ ತುಂಬಾ ಅಕ್ಕ ತಂಗಿ ತರ ಒಂದೇ ಸೀಟಲ್ಲಿ ಕೂತ್ಕೊಂಡು ತುಂಬಾ ಪ್ರಯಾಣ ಮಾಡ್ಕೊಂಡು ಒಂದ್ ಕಡೆ ನಿಲ್ಸ್ದಾಗ್ಲಿ ವಾಟರ್ ನೀರು ಎಲ್ಲ ಹಂಚ್ಕೊಂಡು ಕುಡ್ಕೊಂಡು ನಿಜವಾಗ್ಲೂ ಇದೊಂದು ಹೊಸ ಅನುಭವ. ಅಂದ್ರೆ ನಾನು ಎಲ್ಲೂ ಹೊರಗಡೆ ಆಲ್ಟ ಆದವಳಲ್ಲ. ಕೊನೆಗೆ ಅವ್ರ ಮನೇಲಿ ಸ್ವಂತ ನಮ್ಮ ಅಕ್ಕ ತಂಗಿರ ಮನೇಲಿ ಆಲ್ಟ ಆದಂಗೆ ರಾತ್ರಿ ಬೆಳಗ್ಗೆ ಬಂದ್ರೆ ಭಯವಾಗಿ ಬಂದು ಸುಮ್ಮನೆ ಯಾವ್ದೋ ಮೇಲೆ ಸಿಕ್ಕಲ್ ಬಂತು ಅಗ್ಲಾಕೊಳ್ಳೋದು ಬೇಡ ಅಲ್ಲಿ ಅಂದ್ಬಿಟ್ಟು ಅಲ್ಲಿ ಹೋಗಿ ಇದ್ಕೊಂಡು ಅವ್ರ ಮನೇಲಿ ಬಂದು ತುಂಬಾ ಚೆನ್ನಾಗಿತ್ತು. ಒಂಥರ ಹೊಸ ಅನುಭವನೂ ಆಯ್ತು ಗುರುಗಳೇ, ತುಂಬಾ ಚೆನ್ನಾಗಿತ್ತು. ನನ್ಗೆ ಕೊನೆಯಲ್ಲಿ ಸ್ವಲ್ಪ ಗಲಾಟೆ ಆದಾಗ ಅನ್ನಿಸ್ತು, ಇನ್ನೂ ವಿಷಯಗಳೆಲ್ಲ ಕೇಳ್ಕೊಳ್ಳೋರು ಇದ್ರೇನೋ ಅವ್ರುಗಳು ಸ್ವಲ್ಪ ತಾಳ್ಮೆ ಇಲ್ಲ, ಸ್ವಲ್ಪ ಹಳ್ಳಿ ಜನಗಳು ಇರೋದ್ರಿಂದ ಸ್ವಲ್ಪ ಇನ್ನೂ ವಿಷಯ ಸ್ವಲ್ಪ ಕಡಿಮೆ ಆಯ್ತು ಗುರುಗಳ ಹತ್ರ ನಾವು ತಗೊಳ್ಳೋದು ಅಂತ ಅನ್ನಿಸ್ತು ಅಷ್ಟೇ. ಬೇರೆ ಎಲ್ಲ ತುಂಬಾ ಚೆನ್ನಾಗಿತ್ತು. ಮತ್ತೆ ರೇವತಿ ಮೇಡಮ್ ಕೂಡ ತುಂಬಾ ಡ್ರೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು. ನಾನು ಅವ್ರ ಜೊತೆ ಒಂದು ಫೋಟೋ ತಗೊಂಡೆ. ಆಮೇಲೆ ದೇವಸ್ಥಾನ ಅಷ್ಟೇ ವಿಚಿತ್ರ, ಒಂಥರ ಒಳ್ಳೊಳ್ಳೆ ಅನುಭವ ಆಯ್ತಾಯ್ತು. ಹೋದ ತಕ್ಷಣ ಅಲ್ಲೂ ಅಷ್ಟೇ ಮಂಗಳಾರತಿ ಟೈಮ್ಗೆ ಹೋಗ್ತಿದ್ವಿ, ಅಭಿಷೇಕ ಟೈಮ್ಗೆ ಹೋಗ್ತಿದ್ವಿ. 2 ಕಡೆ ದೇವಸ್ಥಾನದಲ್ಲಿ ಹೋದಾಗ್ಲೂ ತುಂಬಾ ಚೆನ್ನಾಗಿತ್ತು ಗುರುಗಳೇ, ಹೊಸ ಅನುಭವ. ಧನ್ಯವಾದ ಗುರುಗಳೇ, ತುಂಬಾ ಧನ್ಯವಾದ. ಇದೆಲ್ಲ ಆದಿದ್ದು ಮಹಾತಾರ್ ಫೌಂಡೇಶನ್ ಕಡೆಯಿಂದ ಅಂತ ಅನ್ಕೋತೀನಿ. ಅಷ್ಟು ದೂರ ನಾನು ಪ್ರಯಾಣ ಒಂದು ಏನಪ್ಪಾ ಒಂದು ಅಂದ್ರೆ ಚಿತ್ರದುರ್ಗದಲ್ಲಿ ಒಂದ್ ಅರ್ಧ ದಿವಸನಾದ್ರೂ ಸ್ಪೆಂಡ್ ಮಾಡ್ಬೇಕು ಅನ್ಕೊಂಡೆ, ಆಗ್ಲಿಲ್ಲ. ಕೊನೆ ಎಲ್ಲ ಮೆಟ್ಟು ಬಂದ್ವಿ, ಚಿತ್ರದುರ್ಗಕ್ಕೆ ಹೋಗಿ ವಾಪಸ್ ಬಂದ್ವಿ ಗುರುಗಳೇ ಬಸ್ಗೆ. ಅಲ್ಲಂದ್ರೆ ಥ್ರೂ ಬಸ್ ಸಿಗುತ್ತೆ ಅಂತ ಅಲ್ಲಿ ಹೊರಟೋದ್ವಿ, ವಾಪಸ್ ಬಂದ್ವಿ. ಹೊಸ ಅನುಭವ ಗುರುಗಳೇ, ಧನ್ಯವಾದ ರೈಟ್. ಧನ್ಯವಾದ ಓಕೆ, ಧನ್ಯವಾದ. ಥ್ಯಾಂಕ್ ಯು. ಶಿವಲಿಂಗಮ್ಮ, ಕೊನೆ ಅನುಭವ ಹಂಚಿಕೆ. ಶಿವಲಿಂಗಮ್ಮ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಶಿವಲಿಂಗಮ್ ಅವರು, ಅನ್ಮ್ಯೂಟ್ ಆಗ್ತಾ ಇಲ್ಲ. ರೈಟ್. ಓಕೆ ಗುರುಜಿ, ನಮಸ್ತೆ ಗುರುಜಿ, ನಮಸ್ತೆ ಆಲ್ ಮಾಸ್ಟರ್ಸ್. ಗುರುಜಿ ಇನ್ನ ಪ್ರೋಗ್ರಾಮ್ಗೆಲ್ಲ ಅಟೆಂಡ್ ಮಾಡಿದವ್ರು ಖುಷಿ ಅನುಭವ ಹಂಚ್ಕೊಂಡ್ರು, ಇನ್ ಬರ್ದೇ ಇರೋರು ಸಹ ನಾನೊಬ್ಳು ಶೇರ್ ಮಾಡ್ಕೋತೀನಿ ಗುರುಜಿ. ಗುರುಜಿ ಈಗ ನಾನು ಮೊದಲನೇದು ಆಫ್ಲೈನ್ ಕಾರ್ಯಾಗಾರ ರಾಯಚೂರಿನಲ್ಲಿ ಆದಾಗ ನಾನು ಅನುಭವ ತಗೊಂಡಿದ್ದೀನಿ. ಮತ್ತೆ ಸಿದ್ರಬೆಟ್ಟ ಆಗಿರ್ಬೋದು, ಮಹಾವತಾರ್ ಫೌಂಡೇಶನ್ ಅಲ್ಲಾಗಿರ್ಬೋದು, ನಾನು ಎಲ್ಲೋಗಿದ್ದೀನಿ ಅಲ್ಲೆಲ್ಲ ಈ ತರ ಅನುಭವಗಳನ್ನ ತಗೊಂಡಿದ್ದೀನಿ. ಬಟ್ ಅಷ್ಟು ಸಾಕು, ಇದೇನು ಬೇಡ ಅಂತ ಏನಿಲ್ಲ. ಕೆಲವು ಸಂದರ್ಭದಲ್ಲಿ ಬರಕ್ಕೆ ಆಗ್ದಲೇ ಇರಬಹುದು. ಇಲ್ಲಿರೋ ಮಾಸ್ಟರ್ಸ್ಗೆ ಎಲ್ರಿಗೂ ಇದೇ ರೀತಿ ಅನುಭವ ಆಗಿರುತ್ತೆ ಗುರುಜಿ. ಅಯ್ಯೋ ನಾನು ಹೋಗ್ಲಿಲ್ವಲ್ಲ, ನಾನು ಹೋಗ್ಬೇಕಾಗಿತ್ತು ಅಂತ ಎಲ್ರಿಗೂ ಆ ಫೀಲಿಂಗ್ ಇದೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಎಲ್ರು ಬರುವಂತಹ ಇದಾಗುತ್ತೆ, ಇದು ನನಗನ್ನಿಸ್ತಾ ಇದೆ. ನಾವೆಲ್ರೂ ಹೋಗ್ಬೇಕು ಅನ್ನೋದು ಮನ್ಸು ಮಾಡ್ತೀವಿ ಗುರುಜಿ. ಎಲ್ರು ಶೇರಿಂಗ್ಸ್ ನಾನು ಕೇಳ್ತಾ ಇದ್ರೆ ನನಗೂ ಅದೇ ಫೀಲಿಂಗ್ ಬಂತು, ನಾನು ಏನಾದ್ರೂ ಮಾಡಿ ಹೋಗ್ಬೇಕಾಗಿತ್ತು ಅಂತ. ಬಟ್ ಒಂದೊಂದ್ಸಲ ಹಾಗಾಗುತ್ತೆ. ಮುಂದಿನ ದಿನಗಳಲ್ಲಿ ಯಾವುದೇ ಇನ್ನೂ ಪ್ರೋಗ್ರಾಮ್ ಇದೇನು ಎಂಡ್ ಅಲ್ವಲ್ಲ ಗುರುಜಿ, ತುಂಬಾ ಪ್ರೋಗ್ರಾಮ್ಸ್ ಎಲ್ಲ ಆಗ್ತಿರುತ್ತೆ, ಬರ್ತೀವಿ. ಹಾಗೆ ಇದನ್ನೆಲ್ಲ ಕೇಳ್ತಾ ಇದ್ರೆ ಗುರುಜಿ ಗೊತ್ತಿಲ್ಲ, ಫೌಂಡೇಶನ್ ಬಂದ್ಮೇಲೆ ಕಿರುಚಿತ್ರ ಅನ್ನೋದು ನನ್ನ ತಲೆಯಲ್ಲಿ ಓಡ್ತಾ ಇರುತ್ತೆ. ಈಗ ಇದಾಗ್ಬಿಡುತ್ತೆ, ಇದು ಪ್ರಶ್ನೋತ್ತರ ಮುಗಿಯುತ್ತೆ, ಮತ್ತೆ ಚಿತ್ರ, ಇದನ್ನೆಲ್ಲ ಒಗ್ಗೂಡ್ಸ್ಕೊಂಡು ನಾವ್ ಒಂದ್ ಕಡೆ ಹೋಗ್ತಾ ಇದೀವಿ ಅಂತಂದ್ರೆ ಜರ್ನಿ ಆಗಿರ್ಬೋದು, ಆ ಪ್ರೋಗ್ರಾಮ್ ಅಲ್ಲಿ ಆಗಿರ್ಬೋದು. ಈಗ ಯಾರಾದ್ರೂ ಬಂದ್ರೆ ಗುರೂಜಿನ ಆನ್ಲೈನ್ ಅಲ್ಲಿ ಆಫ್ಲೈನ್ ಅಲ್ಲಿ ನೋಡಿರ್ತಾರೆ. ಗುರೂಜಿ ಅಂತ ಎಲ್ಲ, ಈಗ ಹೇಗೆ ಬೆಲ್ಲನ ಇರುವೆ ಮುತ್ತಿರುತ್ತೆ ಹಾಗೆ ಗುರೂಜಿ ಹತ್ರ ಎಲ್ಲ ಬಂದು ಮಾತಾಡಿಸ್ತಾ ಇರ್ತಾರೆ. ಆ ಒಂದು ಸವಿ ನೆನಪುಗಳನ್ನ ನಾನು ಕಿರುಚಿತ್ರದ ಮೂಲಕ ತರಬೇಕು ಅಂತ ನಾನಲ್ಲ, ನನ್ ಮನಸ್ಸಿನಲ್ಲಿ ಅದು ಓಡ್ತಾ ಇರುತ್ತೆ ಗುರುಜಿ. ಹೇಗೆ ಅನ್ನೋದು ಗುರುಜಿ. ವೆರಿ ಗುಡ್, ಮಾಡಿ ಒಳ್ಳೇದು. ಅಂದ್ರೆ ಎಲ್ಲರಿಗೂ ಒಂಥರ, ಮತ್ತೆ ಬಂದಿರಲ್ಲ ಅಂದ್ರೆ ಯಾರ್ಯಾರು ಬಂದಿಲ್ಲ ಅಲ್ಲಿಗೆ ಅವ್ರಿಗೆ ಒಂದು ಜಸ್ಟ್ ಅನುಭವ ಆಗತ್ತೆ ಅದು. ಸೊ ಯಾವ ರೀತಿ ಒಂದು ಕಾರ್ಯಕ್ರಮ ಭಾಗವಹಿಸಿದ್ರೆ ಏನೇನು ಅನುಭವಗಳಾಗತ್ತೆ ಅಲ್ಲಿ ಅಂತ. ಸೊ ಆ ರೀತಿಯಲ್ಲಿ ತಿಳ್ಕೊಳ್ಳೋಕೆ ಈಸಿ ಆಗತ್ತೆ. ಸೊ ಖಂಡಿತ ಮಾಡಿ. ಹೇಳಿದ್ದನ್ನ ಕೇಳೋದಕ್ಕಿಂತ ಅದು ಪಿಕ್ಚರ್ ಆಗಿ ಬಂದ್ರೆ ಇನ್ನು ತುಂಬಾ ಚೆನ್ನಾಗಿ ಅದ್ಭುತವಾಗಿರುತ್ತೆ. ಜೊತೆಗೆ ಜನರಿಗೆ ನೆನಪಲ್ಲಿ ಉಳಿಯುತ್ತೆ. ಅಶ್ವಿನಿ ಮ್ಯಾಮ್, ನಿಮ್ಮ ಒಂದು ಕಲೆ ಇದೆ, ಖಂಡಿತವಾಗೂ ತನ್ನಿ ಅದನ್ನು. ಕೇಳಿದ್ರು ಶರಣಗೌಡ್ರು ಸರ್ ಕೇಳಿದ್ರು, ಅಶ್ವಿನಿ ಮೇಡಮ್ ಇಲ್ವಾ ಅಂತ. ಓಂ ಸರ್ ಕೇಳಿದ್ರು, ಲಕ್ಷ್ಮಿ ಅಲ್ಲ ಅಶ್ವಿನಿ ಮೇಡಮ್ ಬಂದಿಲ್ವಾ ಅಂತ ಹೇಳ್ಕೊಂಡು ಕೇಳಿದ್ರು, ನಿಮ್ಮನ್ನೆಲ್ಲರೂ ಕೇಳಿದ್ರು. ಹೌದು, ಬಂದಿದ್ರೆ ಅದು ರೀಲ್ಸ್ ಎಲ್ಲ ಆಗಿರೋದು, ತುಂಬಾ ರೀಲ್ಸ್ ಆಗಿರೋದು, ಅದನ್ನೆಲ್ಲ ಒಂದು ಸವಿ ನೆನಪು ಅಂತಾರಲ್ಲ, ಅದೆಲ್ಲ ಖಂಡಿತವಾಗ್ಲೂ ನಾನು ಮಾಡ್ತಾ ಇದ್ದೆ. ಉಮಾದೇವಿ ಮೇಡಮ್ ನನ್ನನ್ನು ಜ್ಞಾಪಿಸ್ಕೋತಾರೆ ಅಂತ ಅನ್ಕೊಂಡಿದ್ದೆ, ಅವ್ರು ಆ ಲೋಕದಲ್ಲಿ ಅಶ್ವಿನಿಯಲ್ಲಿ ಜ್ಞಾಪನಕ್ಕೆ ಬರ್ತಾರೆ. ನೀವ್ ಯಾವಾಗ್ಲೂ ಮ್ಯೂಟ್ ಅಲ್ಲೇ ಮಾತಾಡ್ತಾ ಇರ್ತಾರೆ ಉಮಾದೇವಿ ಮೇಡಮ್.
ಅಲ್ಲ ಗೀತಾ ನಾಯ್ಕನಟ್ಟಿ ಮೇಡಮ್ ಬಗ್ಗೆ ಮಾತಾಡ್ಲೇಬೇಕು. ಒಂದ್ ಸೆಕೆಂಡ್ ಮೇಡಮ್. ಈಗ ಅವರು ನಮ್ಮ ಮಹಾವತಾರ್ ಫೌಂಡೇಶನ್ ಅಲ್ಲಿ ಅದ್ಭುತವಾದ ಒಂದು ಸೇವಾ ಕಾರ್ಯ ಸಲ್ಲಿಸ್ತಾ ಇದ್ದಾರೆ. ಅವರನ್ನು ನೋಡಿದ್ರೆ ಸಾಕು, ಇಡೀ ಅವರ ಫ್ಯಾಮಿಲಿ ಪಿಕ್ಚರೇ ನಮ್ ಕಣ್ಮುಂದೆ ಬರುತ್ತೆ. ಅದು ಹೆಚ್ಚೇ ಹೇಳೋ ಅಗತ್ಯನೇ ಇಲ್ಲ. ಹಾಗಾಗಿ ಇದು ಇಷ್ಟು ಸಾಕು ಅವ್ರ ಬಗ್ಗೆ ಹೇಳೋದಕ್ಕೆ. ನಾವು ಯಾರೆಲ್ಲ ಬಂದಿಲ್ಲ ಗುರುಜಿ, ನಾವು ಮಾತಾಡ್ಕೊಂಡ್ವಿ, ನಮ್ಗ್ ಹೋಗಕ್ ಸಾಧ್ಯ ಆಗಿಲ್ಲ ಅಲ್ವಾ. ಮತ್ತೊಂದ್ಸಲ ನಾವೆಲ್ಲ ಪ್ಲಾನ್ ಮಾಡಿ ಖಂಡಿತವಾಗ್ಲೂ ಹೋಗ್ಬೇಕು. ಮತ್ತೆ ಪತ್ರಿಜಿ ಗುರುಗಳ 2ನೇ ರೂಪ ಅವರ ಮಗ. ಹಾಗಾಗಿ ಅದು ಒಂದು ಚಿತ್ರ ತಂದಿದೀವಿ. ಬೇಕು ಅಂದಾಗ ಅದನ್ನ ಪ್ಲೇ ಮಾಡಿ ನೋಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ದೊಡ್ಡವನಾದ್ಮೇಲೆ ಆ ಮಗುಗ್ ತೋರ್ಸಿದ್ರೆ ಎಷ್ಟು ಖುಷಿ ಆಗುತ್ತಲ್ಲ ಗುರುಜಿ. ಆ ಚಿತ್ರನೇ ಬಂದಿದೆ. ಕರೆಕ್ಟ್. ಅಶ್ವಿನಿ ಮೇಡಮ್, ನಿಮ್ಮನ್ನ ನಾವು ತುಂಬಾ ಮಿಸ್ ಮಾಡ್ಕೊಂಡ್ವಿ ಅಲ್ಲಿ. ನೀವ್ ಇದ್ದಿದ್ರೆ ಪ್ರೋಗ್ರಾಮ್ ಅಲ್ಲಿ ಇನ್ನೂ ಚೆನ್ನಾಗಿರ್ತಾ ಇತ್ತು. ನಾವ್ ಯಾವತ್ತೂ ನಿಮ್ಮನ್ನ ನೆನ್ಸ್ಕೊಂತಾನೆ ಇರ್ತೀವಿ. ಅವ್ರ ಫೌಂಡೇಶನ್ ಅಂದ ತಕ್ಷಣ ನಮ್ಗೆ ಫಸ್ಟ್ ನೆನಪಾಗದೆ ಗುರೂಜಿ, ಆಮೇಲೆ ಅಶ್ವಿನಿ ಮೇಡಮ್, ಪಿಲ್ಲರ್ಗಳು ಫಸ್ಟ್ ನೆನಪಾಗೋದು. ರೇವತಿ ಮೇಡಮ್, ಲಕ್ಷ್ಮಿ ಮೇಡಮ್, ಸಂಡೇಗೌಡ್ರು, ಅವರೆಲ್ಲ ಯಾವಾಗಲೂ ಕಣ್ಮುಂದ್ ಇದ್ದೇ ಇರ್ತಾರ. ಸುತ್ತಮುತ್ತ ಯಾವಾಗಲೂ ಇರ್ತಾರ ಸರ್ ಅವ್ರು ನಮಗೆ ಈ ಫೌಂಡೇಶನ್ ಅಲ್ಲಿ. ಎಸ್ ಮೇಡಮ್. ಗೌಡ್ರು ಅಷ್ಟೇನೆ, ಅವ್ರು ಅಂಡರ್ಸ್ಟುಡ್. ಅವ್ರ ಹೆಸರು ಹಿಡ್ದ ಕರಿಬೇಕು ಅಗತ್ಯನೇ ಇಲ್ಲ. ಅವ್ರೆಲ್ರ ಮನ್ಸಿನಲ್ಲಿ ಹಚ್ಚೋತಿದ್ದಾರೆ. ಈಗ ಗುರುಜಿ ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗ್ ನೋಡ್ಕೊಂಡ್ರು. ದೇವಸ್ಥಾನಕ್ಕೆಲ್ಲ ಕರ್ಕೊಂಡ್ ಹೋಗಿದ್ರು, ಜೊತೆಗೆ ಕರ್ಕೊಂಡ್ ಹೋಗಿ ದೇವಸ್ಥಾನ ಎಲ್ಲ ತೋರ್ಸ್ಕೊಂಡ್ ಬಂದ್ರು ಸಂಡೇಗೌಡ್ರು. ತುಂಬಾ ಚೆನ್ನಾಗಿ ಮಿಂಗಲ್ ಆಗ್ತಾರ ಅವ್ರಂತೂ. ಮತ್ತೆ ಗೌಡ್ರು ಮಾತಾಡ್ದಿದ್ರೆ ಹೇಗೆ ಈ ಸಂದರ್ಭದಲ್ಲಿ? ಎಲ್ಲಿದ್ರು ಬನ್ನಿ ಸರ್. ಸರ್ ಒಂದೇ ಒಂದು, ನಾವೆಲ್ಲ ಮುಗಿಸ್ಕೊಂಡ್ ಬಸ್ಸಲ್ಲಿ ಬರ್ತಾ ಇದ್ವಲ್ಲ, ನಾನು ನಾಗರತ್ನ ಮೇಡಮ್ ಬಸ್ಸಲ್ಲಿ ಬರ್ತಾ ಇದ್ವಿ. ಜಸ್ಟ್ ಇನ್ನ ಗುರುಗುಂಟ ಪಾಳ್ಯ ಬರೋಕೆ ನೆಕ್ಸ್ಟ್ ಸ್ಟೆಪ್ ಇದು ಇತ್ತು, ಸ್ಟಾಪ್ ಇತ್ತು. ಅವಾಗ ಒಬ್ರು ವಯಸ್ಸಾದರು, ಅವ್ರನ್ನ ಮಾತಾಡ್ಸಿ ಎಲ್ಲಿ ಹೋಗಿದ್ರಿ ಮೇಡಮ್ ಅಂತ ಕೇಳಿದ್ರು. ಅದಕ್ಕೆ ಹಿಂಗೆ ನಾಯಕನಹಟ್ಟಿಗೆ ಹೋಗಿದ್ವಿ, ಫಂಕ್ಷನ್ ಇತ್ತು, ಫೌಂಡೇಶನ್ ನಾವಿದೀವಿ, ಫೌಂಡೇಶನ್ ಇಂದ ಹೋಗಿದ್ವಿ ಅಂತ ಎಲ್ಲ ಹೇಳಿದ್ವಿ. ಹೌದಾ ಅಂತ, ಬೇಕು ಬಿಡಿ ಚೆನ್ನಾಗಿರುತ್ತೆ ಅಂತ ಖುಷಿ ಪಟ್ರು. ಅವಾಗ ನಾನ್ ಅವ್ರಿಗೆ ನಂತರ ಒಂದು ಪಾಂಪ್ಲೆಟ್ಸ್ ಇತ್ತು, ಅವು ಕೊಟ್ಬಿಟ್ಟು ಈ ತರ ಫೌಂಡೇಶನ್ ಅಂತಿದೆ, ನೀವು ಸೇರ್ಕೊಳ್ಳಿ ಅಂತ ಹೇಳಿ ಎಲ್ಲ ಅವ್ರು ಎಕ್ಸ್ಪ್ಲೇನ್ ಮಾಡಿದೆ. ಅವಾಗ ಅವರು ಖುಷಿ ಪಟ್ಟು ಆಯ್ತು ಮಾಡ್ತೀವಿ ಅಂತಂದು ಫೋನ್ ನಂಬರ್ ಕೊಡಿ ಅಂತಂದ್ರು. ಫೋನ್ ನಂಬರ್ ಕೊಟ್ಟೆ. ಮತ್ತೆ ಮರುದಿವಸ ಅವ್ರು ಫೋನ್ ಮಾಡಿದ್ರು, ಆಯ್ತು ಮೇಡಮ್ ಜಾಯಿನ್ ಆಗ್ತೀನಿ. 5 ನಿಮಿಷ ಮೇಡಮ್, ಇಳಿಯಕ್ಕಿಂತ 5 ನಿಮಿಷ ಇತ್ತು. ಅಷ್ಟ್ರಲ್ಲಿ ಅವ್ರನ್ನ ಪರಿಚಯ ಆಗಿ ಫೌಂಡೇಶನ್ ಬಗ್ಗೆ ನಾನು ಹೇಳಿದ್ದಕ್ಕೆ ಅವ್ರು ಒಪ್ಕೊಂಡ್ರು ಮೇಡಮ್ ಅವರು. ಅದೊಂದು ನಮ್ಗೆ ತುಂಬಾ ಖುಷಿ ಆಯ್ತು ನಿಜವಾಗ್ಲು. ಅವರು ಖುಷಿ ಪಟ್ರು. ಇದೇನಪ್ಪ 5 ನಿಮಿಷ, 5 ನಿಮಿಷ ಮೇಡಮ್ ಇಳಿಯೋದಕ್ಕೆ, ಗೊರಗುಂಟಪಾಳ್ಯಕ್ಕೆ ಇಳಿಯೋದಕ್ಕೆ. ಆ 5 ನಿಮಿಷದಲ್ಲಿ ಹಿಂಗ್ ಕರೆಕ್ಟ್ ಆದ್ರಲ್ಲ, ಅದು ನನಗೆ ತುಂಬಾ ಅದ್ಭುತ ಅನಿಸ್ತು ನಿಜವಾಗ್ಲು. ವಾವ್, ಕಿರುಚಿತ್ರಕ್ಕೆ ಆಡ್ ಮಾಡಕ್ ನನ್ಗೆ ತುಂಬಾ ಉಪಯೋಗ ಆಯ್ತು ಮೇಡಮ್. ಮಾಡ್ದೆ. ಅವ್ರನ್ನ ಪರದಿವಸ ಫೋನ್ ಮಾಡಿದ್ರು, ಮೇಡಮ್ ಯಾವತ್ತಾರ ಮೀಟ್ ಆಗಿ ಮೇಡಮ್ ಮಾತಾಡ್ಸೋಣ, ಹಂಗೆ ಒಂಥರ ಇಷ್ಟ ಆತ್ಮೀಯ ಮಾತಾಡಿದ್ರು. ಅವ ಸರ್ ಏಜ್ ಆಗಿದೆ ಅವ್ರಿಗೆ, ತುಂಬಾ ಖುಷಿ ಪಟ್ರು ಅವರು. ಎಸ್ ಮೇಡಮ್. ನೋಡಿ ಗುರುಜಿ, ಒಂದ್ ಪ್ರೋಗ್ರಾಮ್ಗೆ ಹೋದ್ರೆ ಎಷ್ಟೆಲ್ಲ ನಮ್ಗೆ ಪಿಕ್ಚರ್ ಬರುತ್ತೆ, ಎಷ್ಟೆಲ್ಲ ಪರಿಚಯ ಆಗುತ್ತೆ, ತುಂಬಾ ಎಕ್ಸ್ಪೀರಿಯನ್ಸ್ ಆಗ್ಬಿಡುತ್ತೆ. ಸೊ ಸನ್ನೇಗೌಡ್ರು ಮಾತಾಡ್ತಿಲ್ಲ, ನಾಳೆ ಮಾತಾಡ್ತಾರಂತೆ ಬಿಡಿ ಸನ್ನೇಗೌಡ್ರು. ಯಾಕಂದ್ರೆ ಇನ್ನು ಟೈಮ್ ಆಗತ್ತೆ ಜಾಸ್ತಿ. ಸಣ್ಣಗೌಡ್ರು ಬಂದ್ರೆ ಸ್ಟೇಜ್ ಅಲ್ಲಿ ಕಳೆನೇ ಬೇರೆ. ಸಣ್ಣಗೌಡ್ರು ಸ್ಟೇಜ್ಗೆ ಬಂದ್ರಂದ್ರೆ ಆ ಕಳೆನೇ ಬೇರೆ. ಬಹಳ ಶಾರದಾ. ನಮಸ್ತೆ ಗುರುಜಿ. ನಾನು ಫೌಂಡೇಶನ್ ಬರ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೆ, ಬರಕ್ಕೆ ಆಗ್ತಾ ಇಲ್ಲ ಗುರುಜಿ. ಮೊನ್ನೆ ಶನಿವಾರ ಬರೋಣ ಅನ್ಕೊಂಡೆ, ನೀವು ಹೋಗ್ತಾ ಇದ್ ನಾಯಕನಹಟ್ಟಿಗೆ ಹೋಗ್ತಾ ಇದ್ರಲ್ವಾ, ಅದಕ್ಕೆ ತುಂಬಾನೇ ಬಾಡಿ ಪೈನ್ ಇದೆ ಗುರುಜಿ ನನ್ಗೆ. ಅದಕ್ಕೆ ಫೋನ್ ಮಾಡಿದ್ದೆ ನಾನು. ಅದೇ ನೀವು ಗೊತ್ತಲ್ವಾ, ಅದು ಸಂಕಲ್ಪ ಧ್ಯಾನ ಮಾಡ್ತಾ ಇಲ್ಲ. ಹೌದಾ? ಅದೇ. ಸೊ ನೀವು ಏನ್ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ? ಸಂಕಲ್ಪ ಧ್ಯಾನ ಮಾಡ್ತಾ ಇದ್ದೀನಿ ನಾನು. ಯೋಗ ಎಲ್ಲ ಮಾಡಕ್ ಬ್ಯಾಕ್ ಪೇನ್ ಇದೆ ಗುರುಜಿ ನನ್ಗೆ. ಅಲ್ಲ, ಮುದ್ರಗಲ್ ಏನ್ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ? ಮುದ್ರೆಗಳು ಏನು ಅದ್ಯಾವತ್ ನೋಡ್ಕೊಂಡಿಲ್ಲ ಗುರುಜಿ, ಯಾರಿಗೋ ತೋರಿಸ್ತಾ ಇದ್ರು. ಬ್ಯಾಕ್ ಪೇನ್ ನಾನ್ ನೋಡ್ಕೊಂಡಿಲ್ಲ, ತಿರ್ಗಾ ಮತ್ತೆ ಕೇಳಕ್ ಆಗಿಲ್ಲ ನನ್ಗೆ. ಬ್ಯಾಕ್ ಪೇನ್ಗೂ ಒಂದು ಮುದ್ರೆ ಇರ್ತೀವಿ, ಅದು ಪ್ರಾಕ್ಟೀಸ್ ಮಾಡಿ. ಓಕೆ, ನೋಡಿ ಇಲ್ಲಿ ಇದು ಎಡಗೈಯಲ್ಲಿ ಹೆಬ್ಬೆರಳು ಮೊದಲನೇ ಗೀತ ಟಚ್ ಮಾಡಿ ಕ್ಲೋಸ್ ಮಾಡಿ. ಇದು ಹೀಗೆ ತೊಡೆ ಮೇಲೆ ಇಟ್ಕೊಳ್ಳಿ. ಬಲಗೈಯಲ್ಲಿ ನೋಡಿ, ಇದು ಈ 3 ಆಯ್ತಾ? ಲೆಫ್ಟ್ ತೋರ್ ಬೆರಳಿಗೆ 2 ಗೆರೆಗೆ ಗುರುಜಿ. 2 ಗೆರೆಗೆ ಹಾಕಿ ಹಂಗೆ ಆ ಉಗುರು ಮೇಲೆ ಕ್ಲೋಸ್ ಹೀಗೆ. ಮತ್ತೆ ಇದು ನೋಡಿ, ಬಲಗೈಯಲ್ಲಿ ನೋಡ್ಕೊಳ್ಳಿ. ಹೆಬ್ಬೆರಳು, ಮಧ್ಯ ಬೆರಳು, ಕಿರುಬೆರಳು 3 ಟಚ್ ಆಗತ್ತೆ. ಮಿಕ್ಕ 2 ಬೆರಳು ಸ್ಟ್ರೈಟ್ ಈಗ ಇಟ್ಕೊಂಡು ಹಾಗೆ ತೊಡೆ ಮೇಲೆ ಇಟ್ಕೊಂಡು ಹಾಗೆ ಕುತ್ಕೊಂಡು. ಸೊ ಈ ಶ್ವಾಸ ಡೀಪ್ ಬ್ರೀತಿಂಗ್ ಹೇಳಿದೀವಲ್ಲ, ಡೀಪ್ ಬ್ರೀತಿಂಗ್ ಹೇಗೆ ನೋಡಿ, 4 ಕೌಂಟು
4 ಕೌಂಟ್ ಹೋಲ್ಡ್, 8 ಕೌಂಟು ಅಂತ ಈ ರೀತಿಯಲ್ಲಿ ಮಾಡ್ಕೊಂತ ಇರಿ. ಒಂದು 10 ನಿಮಿಷದಲ್ಲಿ ನಿಮ್ಮ ಬ್ಯಾಕ್ ಪೇನ್ ಕಡಿಮೆ ಆಗುತ್ತೆ. ನಾನು ರೇಖೆ ಮಾಡಿಸ್ಕೊಬೋದಾ ಗುರುಜಿ? ರೇಖೆ ಮಾಡಿಸ್ಬೋದು, ರೇಖೆ ಮಾಡಿಸ್ಕೊಂಡ್ರು ನಿಮ್ಗೆ ಕಡಿಮೆ ಆಗುತ್ತೆ. ಹೌದು ಗುರುಜಿ, ನಾನು ರೇಖೆನೆ ಮಾಡಿಸ್ಕೊಬೇಕು. ನನ್ಗೆ ತುಂಬಾ ದಿವಸದಿಂದಾನು ಪೇನ್ ಇದೆ, ಮನ್ಸು ಒಂಥರ ನೀವು ನಿಲ್ತಿಲ್ಲ. ಯಾವುದೇ ಪೇನ್ ಕಿಲ್ಲರ್ಸ್ ಎಲ್ಲ ತಗೋಬಾರ್ದು. ರೇಖೆ ಮಾಡಿಸ್ಕೊಳ್ಳಿ. ಇದು ನಾನು ಹೇಳುವಂತ ಈ ಮುದ್ರ ಮಾಡಿಸ್ಕೊಳ್ಳಿ. ಇನ್ನು ಯಾರೋ ನಿಮ್ಗೆ ಅಲ್ಲಿ ಹತ್ರ ಯಾರನ್ನಿದ್ರೆ ಈ ಯಾವುದು ಆಕುಪ್ರೆಸರ್ದಲ್ಲಿ ಅಷ್ಟೇ ನೋಡಿ. ಆಕುಪ್ರೆಸರ್ಲಿ ಬ್ಯಾಕ್ ಪೇನ್ ಇದೆ ಅಂದ್ರೆ ಇಲ್ಲಿ ನೋಡಿ, ಈ ರೀತಿಯಲ್ಲಿ ಇಲ್ಲೊಂದು ಇದೊಂದು ಪೂರ್ತಿ ಈ ಲೈನು ಹಿಂಗೆ ಪ್ರೆಸ್ ಮಾಡ್ಬೋದು. ಇಲ್ಲ ಅಂದ್ರೆ ನೋಡಿ, ಈ ಪಾಯಿಂಟ್ ಇದು ಮಾಸ್ಟರ್ ಪಾಯಿಂಟ್, ಎಲ್ಲದಕ್ಕೂ ಮಾಸ್ಟರ್ ಪಾಯಿಂಟ್. ಸುಮಾರು ಒಂದು 100 ಕಾಯಿಲ್ಗೆ ಮಾಸ್ಟರ್ ಪಾಯಿಂಟ್ ಇದು. ಎಲ್ಲಿ ಅಂದ್ರೆ ಇಲ್ಲಿ ಸಿಗ್ತದೆ ಪಾಯಿಂಟ್, ಇಲ್ಲಿ ಸಿಗ್ತದೆ. ಅದೇ ತೋರಿಸ್ತೀರಿ ಗುರುಜಿ. ಅದೇ ಕ್ಲಿಪ್ ತರ್ಸ್ಕೊಳ್ರಿ. ಹೌದು, ಕ್ಲಿಪ್ ತರಿಸ್ಕೊಂಡು ಹಾಕೊಳ್ಳಿ, ತುಂಬಾ ರಿಲೀಫ್ ಆಗುತ್ತೆ. ತುಂಬಾ ಫೌಂಡೇಶನ್ ಸಿಗುತ್ತೆ. ಫೌಂಡೇಶನ್ ಫೌಂಡೇಶನ್ ಸಿಗುತ್ತೆ ಗುರುಜಿ? ಫೌಂಡೇಶನ್ ಅಲ್ಲಿ ಸಿಗಲ್ಲ. ಅಮೆಜಾನ್ ಅಲ್ಲಿ ತಗೋರಿ. ಇನ್ನು ನಾವು ತರಿಸಿಲ್ಲ ಅವೆಲ್ಲ. ಇಲ್ಲಿ ನೋಡಿ, ಇಲ್ಲಿ ಹಿಂಗೆ ಆತರ ಬ್ರೀತಿಂಗ್ ತಗೊಂತ ಮಾಡ್ಕೊಳ್ಳಿ. ಒಂದು 50 ಸರಿ ಒತ್ತಿ. ಓಕೆ, ತುಂಬಾ ಈ ಪಾಯಿಂಟ್ ತುಂಬಾ ಅನುಕೂಲ ಆಗುತ್ತೆ. ಈ ಪಾಯಿಂಟ್ ಇಲ್ಲಿಂದ ಈ 2 ಬೋನ್ಸ್ ಅಲ್ಲಿ ಇಲ್ಲಿ ಡೌನ್ ಆಗುತ್ತೆ. ಆ ಪಾಯಿಂಟ್ ಮಾಸ್ಟರ್ ಪಾಯಿಂಟ್. ಇದು ಮಾಸ್ಟರ್ ಪಾಯಿಂಟ್. ಎಲ್ಲ ನೋವುಗಳಿಗೆ, ಬಾಡಿ ಪೇನ್, ಶುಗರು, ಡಯಾಬಿಟಿಸ್ ಏನೇ ಇದ್ರೂ ಮಾಡ್ಕೋಬಹುದು ಅದು. ಥ್ಯಾಂಕ್ ಯು ಗುರುಜಿ. ರೈಟ್. ವೀಣಾ ಮೇಡಮ್. ನಮಸ್ತೆ ಗುರುಜಿ. ಇನ್ನೊಂದು ವಿಷಯ ಹೇಳೋದ್ ಮತ್ತೆ ನಾನು ಏನು ಅಂತಂದ್ರೆ, ನನಗೆ ಅದು ಮೆಸೇಜ್ ಬಂತು. ಮಗು ಅಂದ್ರೆ ಅದು ಗುರುಗಳ 2ನೇ ರೂಪ ಅಂತಾನೆ ನನಗೆ ಅದು ಮೆಸೇಜ್ ಬಂದಿದ್ದಕ್ಕೆ ನಾನು ಪತ್ರಿಜಿ ಗುರುಗಳ ಜೊತೆ ಪಾಪು ಫೋಟೋ ಹಾಕ್ಸಿ ಫೋಟೋ ಕೊಟ್ಟೆ ನಾನು. ಅದಕ್ಕೆ ನಾನು ಗೀತಾ ಮೇಡಮ್ ನಾನು ಪರ್ಮಿಷನ್ ತಗೊಂಡು ಮಾಡಿಸಿ ನಾನು ಅದು ಅದೇ ಮಗು ದೊಡ್ಡದಾದ್ಮೇಲೂ ಅದೊಂದು ನೆನಪಿಗೆ ನಮ್ಮ ಫೌಂಡೇಶನ್ ಇಂದ ಇರ್ಬೇಕು ಅಂತ ನಾನು ಅದು ಫೋಟೋ ಮಾಡಿಸಿ ಕೊಟ್ಟೆ. ಈಗ ಅದೇ ಅಶ್ವಿನಿ ಮೇಡಮ್ ಕೂಡ ಅದೇ ಹೇಳಿದ್ರು. ಮತ್ತೆ ಅಲ್ಲಿ ಕೆಲವೊಂದು ಸಮಸ್ಯೆಗಳಿಗೆಲ್ಲ ಕೇಳ್ತಾ ಇದ್ದಲ್ಲ ಗುರುಜಿ, ನಿಮ್ಮ ತಾಳ್ಮೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಅಂದ್ರೆ ನಾನು ಬೇರೆ ಕ್ಲಾಸಸ್ ಎಲ್ಲ ಕೇಳಿದ್ರೆ ಅವರು ಧ್ಯಾನ ಹೇಳ್ತಾರೆ, ಧ್ಯಾನದ ಬಗ್ಗೆ ಮಾತ್ರ ಹೇಳ್ತಾರೆ. ಆದ್ರೆ ನಮ್ಮ ಗ್ರೂಪ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಈಗ ಪತ್ರಿಜಿ ಹೇಳ್ಕೊಟ್ಟಿದ್ದಾರೆ ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ. ಅಂದ್ರೆ ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ ಅಂದ್ರೆ ನಮ್ಮ ಊಟಕ್ಕೆ ಪರಿಪೂರ್ಣವಾಗಿ ಒಂದು ಪಾಯಸ, ಅನ್ನ, ಸಾಂಬಾರು ಅಷ್ಟಾಯ್ತು. ಆದ್ರೆ ನಿಮ್ಮ ಫೌಂಡೇಶನ್ ಅಲ್ಲಿ ಇದ್ರೆ ಕೋಸುಂಬರಿ, ಪಲ್ಯ, ಹಪ್ಪಳ, ಸೊಂಡಿಗೆ ಆತರ ಎಲ್ಲಾ ವೆರೈಟಿಯಿಂದ ಅಂದ್ರೆ ಸಂತೃಪ್ತಿಯಿಂದ ಊಟ ಮಾಡೋ ತರ ಇದೊಂದು ಫೌಂಡೇಶನ್ ಅಲ್ಲಿ ನಾವ್ ಇದೀವಿ ಅಂತಂದ್ರೆ ನಮಗೆ ಓವರ್ ಆಲ್ ಎಲ್ಲಾ ಊಟ ಸಫಿಶಿಯೆಂಟ್ ಆಗಿ ಸಿಕ್ಕುತ್ತೆ. ಕೊನೆಗೆ ಐಸ್ ಕ್ರೀಮ್ ಇಂದ, ಎಲೆ ಅಡಿಕೆ, ಬಾಳೆಹಣ್ಣಿಂದ ಎಲ್ಲಾ ಸಿಕ್ಕಂಗ್ ಆಗುತ್ತೆ. ಇದನ್ನ ಮಾತ್ರ ನಾನು ಯಾವಾಗ್ಲೂ ಹೇಳೋದಕ್ಕೆ ಇಷ್ಟಪಡ್ತೀನಿ ಗುರುಜಿ. ಪತ್ರಿಜಿ ಹೇಳಿರೋದು 3 ಕಾನ್ಸೆಪ್ಟು: ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ. ಆದ್ರೆ ಅದಕ್ಕೆ ಸಹಾಯಕವಾಗಿ ಇದೆಲ್ಲ ಬೇಕು ಅಂತ ನೀವ್ ಹೇಳ್ತಿದ್ದೀರಾ. ಅದೇ ತರ ನೀವು ಸಾತ್ವಿಕ ಆಹಾರ ಹೇಳ್ತಿದ್ದೀರಾ. ಅದೇ ತರ ಇದೆಲ್ಲದನ್ನು ಇನ್ಕ್ಲೂಡ್ ಆಗುತ್ತೆ ಇದೊಂದು ಫೌಂಡೇಶನ್ ಗ್ರೂಪ್ ಅಲ್ಲಿ ಇದ್ರೆ. ಅದೊಂದು ಹೇಳೋದಕ್ಕೆ ಇಷ್ಟ ಆಯ್ತು. ಅದನ್ನ ಅವತ್ತು ನಾನು ಶೇರ್ ಮಾಡಿದ್ರು ಕೂಡ ಇದನ್ನ ಹೇಳ್ಬೇಕು ಅಂತಾನೆ ಇತ್ತು ನನ್ನ ಮನ್ಸಲ್ಲಿ. ಈಗ ಶೇರ್ ಮಾಡ್ತಾ ಇದ್ದೀನಿ ಗುರುಜಿ. ಥ್ಯಾಂಕ್ ಯು. ರೈಟ್. ಓಕೆ ಅಮ್ಮ, ಸಂಪನ್ನಗೊಳಿಸು ಕಾರ್ಯಕ್ರಮ. ನಮಸ್ತೆ. ರೈಟ್, ಹೇಳಿ. ಎಲ್ಲರಿಗೂ ಸಾರಿ. ಈ ಹಿಂದಿನ ಕಾರ್ಯಕ್ರಮದಲ್ಲಿ ಯೋಗಾಸನ, ಪ್ರಾಣಾಯಾಮ ಮತ್ತು ವಿಜಯ್ ಕುಮಾರ್ ಸರ್ ಅವರು ಅನನ್ಯ ಸನ್ಯಾಸಿ ಅನ್ನೋ ಬಗ್ಗೆ ತುಂಬಾ ಚೆನ್ನಾಗಿ ಸ್ವಾಧ್ಯಾಯನ ಕೊಟ್ರು. ಮತ್ತೆ ಧರ್ಮಸ್ಥಳ ಮತ್ತು ನಾಯಕನಟಿಗೆ ಅಲ್ಲಿ ಭಾಗವಹಿಸಿದಂತ ಕಾರ್ಯಕ್ರಮದ ಬಗ್ಗೆ ಎಲ್ಲರ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನ ಹೇಳ್ಕೊಂಡ್ರು. ಅದು ತುಂಬಾ ಚೆನ್ನಾಗಿತ್ತು. ಗುರೂಜಿ ಅವರು ಸನ್ನಿಧಾನದಲ್ಲಿ 2 ಪ್ರೋಗ್ರಾಮ್ ನಡೆದಿದ್ದು ತುಂಬಾ ಅದ್ಭುತವಾಗಿ ಮೂಡಿ ಬಂತು ಅನ್ನೋದ್ರ ಬಗ್ಗೆ ಎಲ್ಲರ ಅನಿಸಿಕೆಯನ್ನು ಹೇಳ್ಕೊಂಡ್ರು. ಇಂದಿನ ಕಾರ್ಯಕ್ರಮವನ್ನು ಸಂಪನ್ನ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ರೈಟ್, ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದ ಮಾಸ್ಟರ್ಸ್. ಥ್ಯಾಂಕ್ ಯು. ನಮಸ್ತೆ. ಥ್ಯಾಂಕ್ ಯು.